ಫಸ್ಟ್ ನಿಮ್ಮ ಕೈಗೆ ದೇವಸ್ಥಾನದಲ್ಲಿ ಕೊಡೋದು ಮಂಗಳಾರತಿ. ಕೈಯಲ್ಲಿ ಏನಾದರೂ ವೈರಸ್ಗಳಿದ್ರೆ ನಿನ್ನ ದೇಹಕ್ಕೆ ಈಗ ಪ್ರಸಾದದ ರೂಪದಲ್ಲಿ ನಿನಗೆ ಬೇಕಾಗುವಂಥ ಇಮ್ಯುನಿಟಿ ಬೂಸ್ಟರನ್ನು ಕೊಡ್ತೇವೆ. ಏನಾದರೂ ವೈರಸ್ ಇದ್ದರೆ ಅದನ್ನು ಸರಿ ಮಾಡ್ಕೊಂಬಿಡು ಅಂತ ಮಂಗಳಾರತಿ. ಅದಾದಮೇಲೆ ತೀರ್ಥ ಕೊಡ್ತಾರೆ. ತೀರ್ಥದಲ್ಲಿ ಎಷ್ಟು ಎನರ್ಜಿಗಳು ಇರ್ತಾವೋ ಅದನ್ನೆಲ್ಲ ನಮ್ಮ ದೇಹಕ್ಕೆ ಹೋದ ನಂತರ ತಿನ್ನಬಹುದಾದಂಥ ಪ್ರಸಾದವನ್ನು ಕೊಡ್ತಾರೆ. ಆಕೆ ನಮ್ಮನ್ನು ಮುಟ್ಟಿದ್ರೆ ನಮಗೇನು ಆಗ್ಬಿಡುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆ 4 ದಿನ ಆಕೆ ತುಂಬ ಹೈಜಿನ್ನಾಗಿ ಇರಬೇಕು. ಹಾಗಾಗಿ ಅವಳಿಗೆ ವಿಶೇಷವಾದಂಥ ಒಂದು ಕೋಣೆಯನ್ನು ವ್ಯವಸ್ಥೆ ಮಾಡ್ತೇವೆ. ಹೊತ್ತಿಗೆ ಸರಿಯಾದಂಥ ಬಿಸಿ ಬಿಸಿ ಆಹಾರವನ್ನು ಕೊಡ್ತೇವೆ. ಅಯ್ಯಪ್ಪ ಸ್ವಾಮಿಗೂ ಕೂಡ ಈ ನೆಲದ ಸ್ತ್ರೀಯ ಮೇಲೆ ಎಷ್ಟು ಗೌರವ ಇದೆ ಅಂತೇಳಿ ಹಿಂದೂ ಧರ್ಮದ ಅಂತರಾತ್ಮದಲ್ಲಿರುವಂಥ ಸ್ತ್ರೀ ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಪ್ರತಿರೂಪ ಅಂತಂದರೆ ಅದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ದೇವಸ್ಥಾನಕ್ಕೆ ಅಥವಾ ಮಠಗಳಿಗೆ ಹೋದಾಗ ಅಲ್ಲಿನ ಅರ್ಚಕರು ಮೇಲಿಂದ ಪ್ರಸಾದ ಅಥವಾ ಅಕ್ಷತೆಯನ್ನು ಕೊಡ್ತಾರೆ, ಮುಟ್ಟಿಸ್ಕೊಳ್ಳೋದಿಲ್ಲ. ಯಾಕೆ ಹೀಗೆ? ಒಂದು ಇಡೀ ತಿಂಗಳ ರಂಜಾನ್, 12 ತಿಂಗಳ ಒಂದೊಂದು ದಿನ ಏಕಾದಶಿ, ಇದು ನಮ್ಮ ಪ್ರಾಕೃತಿಕವಾಗಿ ಮನುಷ್ಯನಿಗೆ ಬೇಕಾದಂಥದ್ದಾಗಿರೋದಕ್ಕೋಸ್ಕರ ಇದನ್ನು ನಾವು ಪಾಲನೆ ಮಾಡೋದ್ರಿಂದ ನಮಗೊಳ್ಳೆದೇ ಹೊರತು ಭಗವಂತನಿಗೆ ಒಳ್ಳೇದಲ್ಲ. ಕ್ಷೌರಿಕ ಸಮಾಜದವರನ್ನ ಮುಟ್ಟಿಸಿಕೊಂಡ್ರೆ ಸ್ನಾನ ಮಾಡಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನನ್ನ ಉತ್ತರ ಅದು ತಪ್ಪು. ಬಿಸಿ ಬಿಸಿ ಅನ್ನ ಬಾಳೆ ಎಲೆ ಮೇಲೆ ಹಾಕಿದಾಗ ನಿಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಅದರಲ್ಲಿ ಒಂದು ಟೇಸ್ಟಲ್ಲಿ ಬದಲಾವಣೆ ಆಗುತ್ತೆ. ನಾವು ಒಂದು ತುತ್ತು ಮಾತ್ರ ತಿನ್ನಬೇಕು ಅಂತ ಅಂದ್ಕೊಂಡವನು ತುಂಬ ಚೆನ್ನಾಗಿದೆ ಅಮ್ಮ ಇನ್ನೊಂದು ಸ್ವಲ್ಪ ಅನ್ನ ಹಾಕು ಅಂತೇಳಿ ಹಾಕ್ಸ್ಕೊಂಡು ತಿಂತೇವಲ್ಲ, ಈ ಸ್ವಾದ ಬರಬೇಕು ಅಂತಂದರೆ ಭಾರತೀಯ ಆಸನದಲ್ಲಿ ನೆಲ ಕೂತ್ಕೊಳ್ಬೇಕು, ಬಾಳೆ ಎಲೆಯಲ್ಲಿಯೇ ಅದನ್ನು ಸೇವನೆ ಮಾಡಬೇಕು ಅಂತ. ಹೋಮ ಹವನಗಳನ್ನು ಯಾಕೆ ಮಾಡುವಂಥ ರೂಢಿ ಶುರುವಾಯಿತು ಅಂತ? ಒಂದು ಇಡೀ ಜೀವನದ ಪಾಠ ಕಲಿಬೇಕು ಅಂತಂದರೆ ಸಂಧ್ಯಾ ವಂದನೆ ಮಾಡಬೇಕು. ಇಡೀ ಜೀವನದ ಪಾಠ ಇರುವಂಥ ಒಂದು ಸಣ್ಣ ಸಂಕ್ಷಿಪ್ತವಾದಂಥ ಮಾಹಿತಿ ಅಂದರೆ ಅದು ಸಂಧ್ಯಾ ವಂದನೆ. ಶಬರಿಮಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಮಾಲೆಯನ್ನೇ ಧರಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ಹೇಳ್ತಾರಲ್ಲ, ಯಾಕೆ ಅಂತ? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ನಮ್ಮ ಭಾರತದ ಪುರಾತನ ಸಂಸ್ಕೃತಿಯಲ್ಲಿ ಎಷ್ಟೋ ಪದ್ಧತಿಗಳು ಸಾವಿರಾರು ವರ್ಷಗಳಿಂದ ಆಚರಣೆಯಲ್ಲಿದೆ. ಹಣೆಗೆ ಕುಂಕುಮ ಯಾಕೆ ಧರಿಸ್ಬೇಕು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಹೆಣ್ಮಕ್ಳು ಮುಟ್ಟಾದಾಗ ಅವರನ್ನ ಆಚೆ ಯಾಕೆ ಕೂಡಿಸ್ಬೇಕು, ಈ ಥರ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರುತ್ತೆ. ಯಾಕಂದ್ರೆ ಈ ಪದ್ಧತಿಗಳನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ, ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಇದಕ್ಕೊಂದು ಅರ್ಥ ಇದೆ ಅಂತ ಎಷ್ಟೊಂದು ಜನಕ್ಕೆ ತಿಳಿದೇ ಇರೋದಿಲ್ಲ. ಈ ತರದ ನಮ್ಮ ಭಾರತದ ಸನಾತನ ಧರ್ಮದ ಎಷ್ಟೋ ಪದ್ಧತಿಗಳ ಬಗ್ಗೆ, ಅವುಗಳ ಆಚರಣೆಗಳ ಹಿಂದೆ ಇರುವಂತ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದನ್ನೆಲ್ಲ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀಯುತ ಅಜಿತ್ ಶ್ರೀಕಾಂತ್ ನಾಡಿಗ್, ಅಜಿತ್ ಗುರೂಜಿ ಅವರು. ಇವರ ಆಧ್ಯಾತ್ಮಿಕ ಚಿಂತನೆಗಳು, ಬುದ್ಧಿವಂತಿಕೆ ಹಾಗೆ ಮಾರ್ಗದರ್ಶನದಿಂದ ಸಾವಿರಾರು ಹಿಂಬಾಲಕರನ್ನ ಪಡೆದಿದ್ದಾರೆ. ಶ್ರೀ ಶ್ರೀಧರ ಸ್ವಾಮಿಗಳಿಂದ ಸ್ಫೂರ್ತಿಯನ್ನ ಪಡೆದು ಶ್ರೀ ವೇದಶ್ರೀ ಸತ್ಸಂಗ ಅನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಕೂಡ ಮಾಡಿದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ಬಹಳ ಚೆನ್ನಾಗಿದ್ದೇನೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ, ಸಮಯ ಕೊಟ್ಟಿದ್ದಕ್ಕೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಹಿರಿಯರು ಮಾಡಿರುವಂಥ ಸಾಕಷ್ಟು ಪದ್ಧತಿಗಳು, ಆಚರಣೆಗಳ ಬಗ್ಗೆ ಯಾಕೆ, ಹೀಗೆ, ಏನು ಅಂತ ಹೇಳಿ ಎಷ್ಟೊಂದು ಪ್ರಶ್ನೆಗಳಿದೆ. ತಮ್ಮಿಂದ ಅವಕ್ಕೆಲ್ಲ ಇವತ್ತು ಉತ್ತರ ಪಡೆಯೋಣ ಅಂತ ಈ ವಿಶೇಷ ಸಂಚಿಕೆ ಮಾಡ್ತಿದ್ದೀವಿ. ಮೊದಲನೇದಾಗಿ ನಮಸ್ಕಾರ ಅಂತೇನೋ ಹೇಳಿ ತಮ್ಮನ್ನ ಸ್ವಾಗತಿಸ್ಬಿಟ್ಟೆ ನಾನು. ಈ ನಮಸ್ಕಾರ ಅಂತ ಯಾಕೆ ಹೇಳ್ತೀವಿ, ಯಾಕೆ ಮಾಡ್ತೀವಿ? ನಮಸ್ಕಾರಗಳಲ್ಲಿ ತುಂಬಾ ವಿಧಗಳಿದ್ದಾವೆ. ನೀವು ಕಾರ್ಯಕ್ರಮದ ಆರಂಭ ನನ್ನನ್ನು ಕರೆದ ತಕ್ಷಣ ನಮಸ್ಕಾರ ಅಂತಂದ್ರಿ. ನಾನು ನೀವು ಕಾರ್ಯಕ್ರಮಕ್ಕೆ ಕರೆದಾಗ ನೀವು ಕರೆದ ಸಮಯದಕ್ಕಿಂತ 5-6 ತಾಸು ಲೇಟ್ ಆಗಿ ಬಂದಿದ್ದಿದ್ರೆ ನೀವು ಈ ಥರ ನಮಸ್ಕಾರ ಮಾಡ್ತಿರ್ಲಿಲ್ಲ, ನಮಸ್ಕಾರ ಅಂತಂತಿದ್ರಿ. ಹಾಗಾಗಿ ನಮಸ್ಕಾರದ ವಿಧಗಳು ಒಂದು ಕಡೆ ಆದರೆ, ನಮಸ್ಕಾರವನ್ನು ಯಾಕೆ ನಾವು ಮಾಡ್ತೇವೆ ಅಂತಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ದೈವಿಕ ಗುಣವನ್ನು ಕಾಣುವಂಥ ನಾವು ನಮ್ಮ ಆತ್ಮದಿಂದ ಇತರರ ಒಳಗಿರುವಂತಹ ಪರಮಾತ್ಮನಿಗೆ ಮನದಂತರಾಳದಿಂದ ನಮಸ್ಕಾರ ಅಂತ ತಿಳಿಸುವಂಥ ಒಂದು ಸಂಸ್ಕಾರ ನಮ್ಮಲ್ಲಿದೆ. ಈ ನಮಸ್ಕಾರ ಇನ್ನೊಂದು ಕಡೆಯ ಉಲ್ಲೇಖ ಏನು ಅಂತಂದ್ರೆ, ನಮ್ಮ ತಲೆಗಿಂತ ಎತ್ತರ ಹೋಗ್ಬಾರ್ದಂತೆ. ನಾವು ತಲೆಗಿಂತ ಎತ್ತರ ಕೈ ಮುಗಿದು ನಮಸ್ಕಾರ ಅಂತ ಹೇಳುವಂಥದ್ದು ಅದು ರಾಜಕಾರಣ ಆಗೋಯ್ತು. ಆದರೆ ಭಾವನಾತ್ಮಕವಾಗಿ ಮತ್ತು ದೈವಿಕವಾಗಿ ನಮ್ಮ ಹೃದಯಕ್ಕೆ ಹತ್ತಿರವಾದಂಥ ಜಾಗದಲ್ಲಿಯೇ ನಮಸ್ಕಾರ ಮಾಡ್ತೇವೆ. ಆತ್ಮದಿಂದ ಇನ್ನೊಂದು ಆತ್ಮಕ್ಕೆ ಗೌರವ ಅಂತ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಇದಕ್ಕೆ ಜಾತಿಯ ಮಿತಿ ಇಲ್ಲ, ಇದಕ್ಕೆ ಸ್ತ್ರೀ ಮತ್ತು ಪುರುಷ ಅನ್ನುವಂಥ ಮಿತಿ ಇಲ್ಲ. ಅಂತರಾತ್ಮದಿಂದ ನಮಸ್ಕಾರ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಈ ಎರಡೂ ಕೈಗಳನ್ನು ಜೋಡಿಸಿಕೊಂಡು ಅವರೊಳಗಿರುವಂತಹ ಭಗವಂತನಿಗೆ ನನ್ನೊಳಗಿರುವಂತಹ ಭಗವಂತನ ಅಂಶ ನಮಸ್ಕರಿಸ್ತಾ ಇದೆ ಅಂತ ಅರ್ಥ. ನಮ್ಮಲ್ಲಿ ಹೆಚ್ಚು ಮಾತುಕತೆಯಲ್ಲಿರುವಂಥ ಒಂದು ಪದ್ಧತಿ ಅಥವಾ ಎಲ್ಲರೂ ಯಾಕೆ, ಸರಿನಾ, ತಪ್ಪ ಅಂತ ಮಾತಾಡುವಂಥ ಒಂದು ಆಚರಣೆ ಅಂದರೆ, ಮುಟ್ಟಾದಾಗ ಹೆಣ್ಣು ಮಕ್ಕಳನ್ನ ಹೊರಗೆ ಕೂಡಿಸೋವಂಥದ್ದು ಅಥವಾ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳೋವಂಥದ್ದು. ಯಾಕೆ ಇವಾಗ ಹಾಗೆಲ್ಲ ಯಾಕೆ ಮಾಡ್ತಾರೆ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ. ಇದಕ್ಕೇನು ಉತ್ತರ ಅಂತ? ನಾನು ಸ್ತ್ರೀ ಕುಲದ ಮೇಲಿರುವಂಥ ಅತ್ಯಂತ ಗೌರವದೊಂದಿಗೆ ಆಕೆಯ ಬಾಣಂತನದ ದಿನದಲ್ಲಿ ಆಕೆಯನ್ನು ನೋಡಿಕೊಳ್ಳುವಂಥ ಪರಿ ಇದೆಯೋ
ಅದೇ ರೀತಿಯಲ್ಲಿಯೇ ತಿಂಗಳಲ್ಲಿ 4 ದಿನ ಆಕೆಯನ್ನ ಶುಶ್ರೂಷೆ ಮಾಡುವಂಥ ಒಂದು ದಿನ ಆಕೆಯ ಮುಟ್ಟಿನ ಸಂದರ್ಭ ಅಂತ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆಕೆ ನಮ್ಮನ್ನ ಮುಟ್ಟಿದ್ರೆ ನಮಗೇನೋ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ, ಆ 4 ದಿನ ಆಕೆ ತುಂಬ ಹೈಜೀನ್ ಆಗಿ ಇರಬೇಕು. ಹಾಗಾಗಿ ಅವಳಿಗೆ ವಿಶೇಷವಾದಂಥ ಒಂದು ಕೋಣೆಯನ್ನ ವ್ಯವಸ್ಥೆ ಮಾಡ್ತೇವೆ. ಹೊತ್ತಿಗೆ ಸರಿಯಾದಂಥ ಬಿಸಿ ಬಿಸಿ ಆಹಾರವನ್ನ ಕೊಡ್ತೇವೆ. ಮತ್ತು ಆಕೆಗೆ ಯಾವುದೇ ರೀತಿಯ ಸ್ಟ್ರೆಸ್ ಬರಬಾರದು ಅಂತೇಳಿ ನೀನೇನೂ ಕೆಲಸ ಮಾಡಬೇಡಮ್ಮ, ನೆಮ್ಮದಿಯಾಗಿರು ಅಂತ ಅವಳಿಗೆ ಹೇಳ್ತೇವೆ. ಮತ್ತು ದೇವಸ್ಥಾನಗಳಿಗೆ ಹೋಗಬೇಡ, ಮತ್ತೊಂದು ಮಾಡಬೇಡ ಅನ್ನೋದರ ಭಾವಾರ್ಥ ಏನು ಅಂತಂದ್ರೆ, ಆಕೆ ತನಗೆ ಬೇಕಾಗುವಂಥ ಹೈಜಿನಿಟಿಯನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಜನರ ಗುಂಪಿನಲ್ಲಿ ಹೋದರೆ ಆಗಲಿಕ್ಕಿಲ್ಲವೇನೋ ಅನ್ನುವಂಥ ಭಾವದೊಂದಿಗೆ, ಮತ್ತು ಆಕೆಗೆ ಗೊತ್ತಿಲ್ಲದೆ ಹೋದಂಥ ವ್ಯತ್ಯಯಗಳು ಆಕೆ ದೇಹದಲ್ಲಿ ನಡೀತಾ ಇರಬೇಕಾದ್ರೆ ಸಮೂಹದ ಮಧ್ಯದಲ್ಲಿ ಆಕೆಗೆ ಇರುಸು ಮುರುಸಾಗಬಹುದು, ಅಥವಾ ಆಕೆಯ ಯಾವುದೋ ಭಾವನೆಗೆ ಅಲ್ಲಿ ಬೇಸರ ಆಗಬಹುದು, ಅಥವಾ ಇನ್ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಆಕೆ ತನಗಾಗ್ತಾ ಇರುವಂಥ ವ್ಯತ್ಯಯವನ್ನು ತಡ್ಕೊಳ್ಳುವಂಥ ಪ್ರಮೇಯ ಬರಬಹುದು. ಹಾಗಾಗಿ ಚಿಂತೆ ಮಾಡಬೇಡಮ್ಮ ತಾಯಿ, ನೀನು ನೆಮ್ಮದಿಯಾಗಿ ಸಮಾಧಾನವಾಗಿ ದಿನದ 24 ಗಂಟೆ ನಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ದುಡಿಯುವಂಥ ನೀನು 4 ದಿನ, ಎಲ್ಲರಿಗೂ ರಜಾ ಇದೆ, ಎಲ್ರಿಗೂ ಹಾಲಿಡೇ ಕೊಡುತ್ತೆ. ಆದರೆ ಅಮ್ಮ ಅನ್ನುವಂಥ ಶಬ್ದವನ್ನು ಉಲ್ಲೇಖಿಸುವಂಥ ಸ್ತ್ರೀಗೆ ಹಾಲಿಡೇನೇ ಇಲ್ಲ. ಹೌದು. ಹಾಗಾಗಿ ಆ ಹಾಲಿಡೇಯನ್ನು ನೀನು 4 ದಿನ ತಗೋ. ನೀನು ಬಿಸಿ ಬಿಸಿಯಾಗಿ ಆಹಾರ ಊಟ ಮಾಡು, ನೆಮ್ಮದಿಯಾಗಿ ನಿದ್ದೆ ಮಾಡು. ನಿನಗೆ ಸಂಗೀತ ಕೇಳಬೇಕು ಅನಿಸುತ್ತಾ ಕೇಳಿಸ್ಕೊ, ಪುಸ್ತಕ ಓದಬೇಕು ಅಂತ ಅನ್ಸುತ್ತಾ ಓದು. ಆ ಸಂದರ್ಭದಲ್ಲಿ ನಿನ್ನನ್ನು ನಾವು 4 ದಿನ ಶುಶ್ರೂಷೆಯಿಂದ ನಿನಗೆ ಇನ್ನೊಂದು ಬಾಣಂತನ ಅನ್ನುವ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅನ್ನುವಂಥ ಸಂದೇಶ ಕೊಡುವುದಕ್ಕೋಸ್ಕರ ಆಕೆ ಬೇರೆಯಾಗಿ ಇರಬೇಕು ಅಂತ ಹೇಳೋದೇ ಹೊರತಾಗಿ, ಇದರ ಹಿಂದೆ ಆಕೆನ ಮುಟ್ಬಿಟ್ರೆ ದೋಷ ಬರುತ್ತೆ, ಆಕೆ ನಮ್ಮನ್ನ ಮುಟ್ಟಿದ್ರೆ ನಮ್ಗೇನೋ ಕೆಟ್ಟದಾಗ ಹೋಗ್ಬಿಡುತ್ತೆ ಅನ್ನುವಂಥ ಭಾವದ ಆಚೆಗೆ ಇನ್ನೊಂದೇನೋ ಸತ್ಯ ಇದೆ ಅನ್ನೋದನ್ನ ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಅವರು ಪೂಜೆಗೆ ಸಲ್ಲ ಅಂತೇನಿಲ್ಲ. ಅಂದ್ರೆ ಅವರು ಕೂತ ಜಾಗದಲ್ಲೇನೆ ದೇವರ ಜಪ ಎಲ್ಲ ಮಾಡಬಹುದು. ಖಂಡಿತವಾಗಿಯೂ ರಾಮನಾಮ ಸ್ಮರಣೆಗೆ ನಾನು ಓದಿದಂತೆ, ನಾನು ತಿಳ್ಕೊಂಡಂತೆ ಯಾವ ಚೌಕಟ್ಟು ಇಲ್ಲ. ಹ್ಮ್. ನಾವು ಆ ಸಂದರ್ಭದಲ್ಲಿ ಮನಸ್ಸಿನ ಕಾನ್ಸಂಟ್ರೇಷನ್ ಮಾಡುವ ವಿಚಾರದಲ್ಲಿ ಅವರಿಗೆ ಗೊಂದಲ ಆಗೋದಕ್ಕೋಸ್ಕರ ನೀನು ಏನನ್ನೂ ಮಾಡಬೇಡ ಅಂತ ಅವ್ರಿಗೆ ಹೇಳ್ತೇವೆ ಹೊರತು, ಆಕೆಯೂ ಕೂಡ ವಿಚಲಿತ ಸಂದರ್ಭದಲ್ಲಿ ಇರುವ ಕಾರಣಕ್ಕೋಸ್ಕರವೇ ಅವ್ರಿಗೆ ಗೊತ್ತಿಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ, ಮತ್ತು ಅವರಿಗೆ ಗೊತ್ತಿಲ್ಲದೆ ಹೋದಂಥ ಸಿಟ್ಟು ಬರುವಂಥದ್ದು ಇರ್ಬೋದು, ಅಥವಾ ಅವರಿಗೆ ಮನಸ್ಸಿನಲ್ಲಾಗುವಂಥ ಒಂದು ದುಗುಡಗಳಿರ್ಬೋದು, ಬೇಸರಗಳಿರ್ಬೋದು. ಇದು ಬೇರೆ ಯಾವುದೇ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಬಾರ್ದು, ಆಕೆಯೇ ಸಪ್ರೇಟ್ ಆಗಿರಲಿ ಅಂತ ಆಕೆಗೆ ನಾವು ಸಮಯ ಕೊಡ್ತೇವೆ. ಆಕೆ ಆ ಸಂದರ್ಭದಲ್ಲಿ ರಾಮನಾಮ ಸ್ಮರಣೆ ಮಾಡಿದ್ರೆ ಖಂಡಿತವಾಗಿಯೂ ರಾಮ ಏನೂ ವಿರೋಧ ಮಾಡೋದಿಲ್ಲ. ಹ್ಮ್. ರಾಮ ನೀನ್ ಯಾಕಮ್ಮ ಈ ವೇದಿಕೆಯಲ್ಲಿ ಕೂತು ಈ ಸಮಯದಲ್ಲಿ ಕೂತು ನಾನು ನೆನಪು ಮಾಡ್ಕೊಂಡಿದ್ದೆ ಅಂತ ಹೇಳೋದೇ ಇಲ್ಲ. ರಾಮನಾಮ ಸ್ಮರಣೆ ಹೇಳಲಿಕ್ಕೆ ತೊಂದರೆ ಅಂತ ಎಲ್ಲಾದರೂ ಒಂದಿದ್ರೆ ಅಂತ ಸ್ತ್ರೀಯರಲ್ಲಿ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಾಲ್ಮೀಕಿ ಮಹರ್ಷಿಗಳು ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ದು ರಾಮ ಅಂತಲ್ಲ, ಮರ ಅಂತ. ಹ್ಮ್. ಹ್ಮ್. ಪ್ರಕೃತಿ ಅಂದ್ರೆ ಮರ. ಹ್ಮ್. ಹಾಗಾಗಿ ನೀವು ಮರ 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 ಅಂತ ಹೇಳ್ತಾ ಕೂತ್ಕೋಬೋದಲ್ಲ. ಮರ ಮರ ಅಂದ್ರೆ ಒಂದ್ ಸೆಕೆಂಡ್ ಎರಡನೇ ಶಬ್ದದಿಂದಲೇ ಅದು ಮತ್ತೆ ರಾಮನೇ ಆಗ್ಬಿಡುತ್ತೆ. ಹಾಗಾಗಿ ರಾಮನಾಮ ಸ್ಮರಣೆಗಾಗ್ಲಿ ಅಥವಾ ಭಗವಂತನ ಪ್ರಾರ್ಥನೆಗಾಗ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ. ಇದನ್ನ ಖಂಡಿತವಾಗಿಯೂ ಯಾರು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಮತ್ತು ಮುಂದಿನ ಸಮಾಜಕ್ಕೆ, ಮುಂದಿನ ಸೊಸೈಟಿಗೆ ಅಥವಾ ಮುಂದಿನ ಜನರೇಷನ್ಗೆ ನಾವು ಇದೊಂದು ಸುಮ್ಮನೆ ಗೊಡ್ಡು ಸಂಪ್ರದಾಯ ಅನ್ನುವ ರೀತಿಯಲ್ಲಿ ತಲೆ ತುಂಬೋದು ಬೇಡ. ಇದರ ಹಿಂದಿರುವಂಥ ವಿಷಯಗಳನ್ನು ಅರ್ಥ ಮಾಡಿಸಿದ್ರೆ ಇವತ್ತು ನಿಮ್ಮ ಮನೆಯ ಮಕ್ಕಳು ಇದನ್ನ ಪಾಲನೆ ಮಾಡ್ತಾರೆ, ನಿಮ್ಮ ಮನೆಗೆ ಬರುವಂಥ ಸೊಸೆಯಂದರು ಇದನ್ನ ಪಾಲನೆ ಮಾಡ್ತಾರೆ. ಇದು ಹೇರಿಕೆ ಆಗಬಾರ್ದು, ಇದನ್ನ ಅರ್ಥ ಮಾಡಿಸುವಂಥ ಒಂದು ಪರಿಧಿ ಆಗಲಿ ಅಂತೇಳಿ ವಿನಂತಿಸ್ಕೊಳ್ತೇನೆ. ಹೌದು. ಪಾಲನೆ ಮಾಡ್ತಾ ಬಂದಾಗ ಈಗಿನ ಹೆಣ್ಮಕ್ಳು ಅನುಭವಿಸುವಂತ ಯಾವುದೇ ಒಂದು ಹೊಟ್ಟೆ ನೋವಾಗಿರ್ಬೋದು, PCOD ಆಗಿರ್ಬೋದು, ಈ ಸಮಸ್ಯೆಗಳಿಂದ ಕೂಡ ಆಚೆ ಬರೋಕ್ ಸಹಾಯ ಆಗ್ಬಹುದು ಅನ್ಸುತ್ತೆ. ಖಂಡಿತವಾಗಿಯೂ ಅದಕ್ಕೆ ಸಹಾಯ ಆಗ್ಬೋದು. ಮತ್ತು ಅವರಿಗೆ ಒಂದು 4 ದಿನ ರೆಸ್ಟ್ ಬೇಕ್ರಿ. ಖಂಡಿತ. ನಮಗೆ ಕೂತಲ್ಲಿ ನೀರು ತಂದು ಕೊಡ್ತಾಳೆ ಅಮ್ಮ, ಮತ್ತೊಂದು ಮಾಡ್ತಾ ಇರ್ತಾಳೆ. ಆಕೆ ಒಂದು ಮೂಲೆಯಲ್ಲಿ ಅಥವಾ ಆಕೆ ರೆಸ್ಟಲ್ಲಿ ಕೂತ್ಕೊಂಡಾಗ ಆಕೆ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗಬೇಕು ಅಂತಂದ್ರೂ ಆಕೆ 4 ದಿನ ಹೊರಗಡೆ ಇರ್ಬೇಕಂತೆ. ನಿಜ, ನಿಜ. ಖಂಡಿತವಾಗಿಯೂ ಆಚರಣೆಗೆ ಬರಬೇಕು. ಆಚರಣೆ ಇದ್ದಂತಹ ಜಾಗದಲ್ಲಿ ಕೂಡ ಇದು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳುವ ಪ್ರಯತ್ನವೂ ಆಗಲಿ ಅನ್ನುವಂಥದ್ದು ನನ್ನ ಪ್ರಯತ್ನ ಅಷ್ಟೇ. ಈಗ ಮಡಿ ಅಂತ ವಿಚಾರ ಬಂದಾಗ ಸಾಕಷ್ಟು ಜನಗಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ದೇವಸ್ಥಾನಕ್ಕೆ ಅಥವಾ ಮಠಗಳಿಗೆ ಹೋದಾಗ ಅಲ್ಲಿನ ಅರ್ಚಕರು ಮೇಲಿಂದ ಪ್ರಸಾದ ಅಥವಾ ಅಕ್ಷತೆಯನ್ನ ಕೊಡ್ತಾರೆ, ಮುಟ್ಟಿಸ್ಕೊಳ್ಳೋದಿಲ್ಲ. ನಾವು ಸ್ನಾನ ಮಾಡಿ ಹೋಗಿರ್ತೀವಲ್ವಾ ದೇವಸ್ಥಾನಕ್ಕೆ, ಏನಾಗ್ಬಿಡುತ್ತೆ ಮುಟ್ಟಿದ್ರೆ, ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಯಾಕೆ ಹೀಗೆ ಅರ್ಚಕರು ಅಥವಾ ನಮ್ಮ ದೇವಸ್ಥಾನಗಳಲ್ಲಿ ಮೇಲಿಂದ ಕೊಡ್ತಾರೆ ಪ್ರಸಾದನ ಅಂತ? ನಿಮಗೊಂದು ಅಪರೂಪದ ವಿಷಯವನ್ನ ತಿಳಿಸ್ಲಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ. ಹ. ದೇವರು ಅನ್ನೋ ವಿಷಯಕ್ಕೆ ನಮ್ಮ ಜನರ ಮಧ್ಯದಲ್ಲಿ ಇರುವಂಥ ಡೆಫಿನೇಷನ್ ಒಂದು ಕರೆಕ್ಷನ್ ಆಗಬೇಕಾದಂಥ ಅನಿವಾರ್ಯತೆ ಇದೆ. ನಾನು ತುಂಬ ಕಷ್ಟದಲ್ಲಿ ಇದ್ದಾಗ, ನನ್ನ ಹತ್ರ 1 ರೂಪಾಯಿಯೂ ಹಣವಿಲ್ಲದಾಗ ಊಟವನ್ನು ಒಬ್ಬ ಕೊಡಿಸ್ತಾನಲ್ಲ, ಅವನೇ ದೇವರು. ಹ್ಮ್. ಸೊ ದೇವರು ಅಂದರೆ ಇದರ ಭಾವಾರ್ಥ ಏನು? ನನಗೆ ಇಲ್ಲದ್ದನ್ನು ಒಂದು ರೂಪದಲ್ಲಿ ಬಂದು ಕೊಡುವುದಕ್ಕೆ ದೇವರು ಅಂತ ಕರೀತಾರೆ. ಹ್ಮ್. ದೇವಾಲಯಗಳು, ಒಂದು ಕಾಲದ ದೇವಸ್ಥಾನಗಳು ಆಸ್ಪತ್ರೆಗಳಾಗಿದ್ವು ಅಂತಂದ್ರೆ ತಪ್ಪಾಗಲಾರ್ದು. ಹ್ಮ್. ಇದು ಯಾಕೆ ಆಸ್ಪತ್ರೆಗಳಾಗಿದ್ವು? ದೇವರಿಗೆ ಮಾಡುವಂಥ ಅಭಿಷೇಕ, ದೇವರಿಗೆ ಮಾಡುವಂಥ ಅರ್ಚನೆ
ಮತ್ತು ದೇವಸ್ಥಾನದಲ್ಲಿ ಮಾಡುವಂಥ ಮಂಗಳಾರತಿ ಇವೆಲ್ಲವೂ ನಮಗೆ ಗೊತ್ತಿಲ್ಲದಂತೆ ನಮ್ಮ ಆರೋಗ್ಯವನ್ನು ಬದಲಾವಣೆ ಮಾಡುವಂಥ ಶಕ್ತಿಗಳಿತು. ಹ್ಮ್. ನೀವು ಒಂದು ಪಾಯಿಂಟಲ್ಲಿ ಕೌಂಟ್ ಮಾಡ್ತಾ ಬಂದರೆ, ನೀವು ದೇವಸ್ಥಾನಕ್ಕೆ ಹೋದ ನಂತರ ಕೈ ಮುಗಿದು ನಿಲ್ತೀರಿ, ಅದಾದಮೇಲೆ ಮಂಗಳಾರತಿ ಬರುತ್ತೆ, ಹೌದು. ಅದಾದಮೇಲೆ ತೀರ್ಥ ಕೊಡ್ತಾರೆ, ಅದಾದಮೇಲೆ ನಿಮಗೆ ಪ್ರಸಾದ ಕೊಡ್ತಾರೆ. ಹೌದು. ಇದನ್ನು ನಾವು ಸುಮ್ಮನೆ ಒಂದು ಚಾಕೌಟ್ ಮಾಡಿ ಸೈನ್ಸ್ ಲೆಕ್ಕದಲ್ಲಿ ಯೋಚನೆ ಮಾಡಿದ್ರೆ, ಎಂಥದ್ದೇ ವೈರಸ್ ನಮ್ಮ ಕೈಯಲ್ಲಿದ್ದರೂ ಅದನ್ನು ಸುಡಲಿಕ್ಕೆ ಅಗ್ನಿ ಹತ್ರ ಶಕ್ತಿ ಇದೆ. ದೇವಸ್ಥಾನದಲ್ಲಿ ಮಾಡುವಂಥ ಅಭಿಷೇಕಗಳಲ್ಲಿ ಪಂಚಾಮೃತದ ಅಭಿಷೇಕ ಇರ್ಬೋದು, ಅಥವಾ ಇನ್ನಿತರ ಯಾವುದೋ ಒಂದು ಅದ್ಭುತವಾದಂಥ ಗಂಗೆಯಷ್ಟೇ ಪವಿತ್ರವಾದಂಥ ಜಲದ ಅಭಿಷೇಕ ಇರ್ಬೋದು, ಇವುಗಳು ಮನುಷ್ಯನ ದೇಹಕ್ಕೆ ಗೊತ್ತಿಲ್ಲದಂತೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋ ಶಕ್ತಿಗಳಿದೆ. ಹೌದು. ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ಮೊಣಕಾಲು ಗಂಟು ನೋವಾಗ್ತಾ ಇದೆ ಅಂತಂದಾಗ ಒಂದು ಎನರ್ಜಿ ಡಬ್ಬಿಯನ್ನು ಮೆಡಿಕಲ್ ಸ್ಟೋರಲ್ಲಿ ನಾವು ಖರೀದಿ ಮಾಡ್ತೇವೆ. ಹ್ಮ್. ಅದರಲ್ಲಿರುವ ಕಂಟೆಂಟ್ಗಳನ್ನು ಓದಿದರೆ ಪಂಚಾಮೃತದಲ್ಲಿರೋದೇ ವಸ್ತುಗಳವು. ಅದನ್ನು ಕಲ್ಲು ಶಿಲೆಗೆ ದೇವರು ಎನ್ನುವ ಭಾವದೊಂದಿಗೆ ಅಭಿಷೇಕ ಮಾಡಿ ಅದನ್ನು ಪ್ರಸಾದ ಅಂತ ನಿಮ್ಮ ಕೈಗೆ ಕೊಡುವ ಪೂರ್ವದಲ್ಲಿ ನೀವೆಲ್ಲೆಲ್ಲೋ ತಿರುಗಾಡಿ ಬಂದಿರ್ತೀರಿ, ಮನೇಲಿ ಸ್ನಾನ ಮಾಡಿರ್ಬೋದು ನೀವು. ಆದರೆ ನಾನು ಒಳಗಡೆ ಔಷಧಿ ತಯಾರು ಮಾಡ್ತಾ ಇದ್ದೇನೆ, ಹಾಗಾಗಿ ನಿಮ್ಮನ್ನು ಸ್ಪರ್ಶ ಮಾಡೋದ್ರಿಂದ ಆ ವೈರಸ್ ನಮಗೆಲ್ಲಾದರೂ ಬಂದುಬಿಟ್ರೆ ಅಂಥೇಳಿ ಪ್ರಸಾದವನ್ನು ಮೇಲಿಂದ ಕೊಟ್ಟರು. ಇದರಲ್ಲಿ ಯಾವುದೇ ಜಾತಿ ತಾರತಮ್ಯಗಳು ಇಲ್ಲ. ಹ್ಮ್. ಜಾತಿ ತಾರತಮ್ಯಗಳು ಇದ್ದಿದ್ರೆ ಶಿವರಾತ್ರಿಯ ದಿನ ಶಿವ ದೇವಾಲಯದ ಒಳಗಡೆ ಬರಲಿಕ್ಕೆ ಮುಕ್ತ ಅವಕಾಶ ಅನ್ನುವಂಥ ಕಾರ್ಯಕ್ರಮ ಘೋಷಣೆ ಆಗ್ತಾನೇ ಇರಲಿಲ್ಲ. ನಿಜ. ಇನ್ನೂ ಒಂದು ಯೋಚನೆ ಮಾಡ್ತಾ ಹೊರಟ್ರೆ, ಫಸ್ಟ್ ನಿಮ್ಮ ಕೈಗೆ ದೇವಸ್ಥಾನದಲ್ಲಿ ಕೊಡೋದು ಮಂಗಳಾರತಿ. ಹ್ಮ್. ಮಂಗಳಾರತಿಯನ್ನು ನಾವು ಕೈಯಿಂದ ತಗೊಳ್ಬೇಕಾದ್ರೆ ಯಾರು ಬೆಂಕಿಯಲ್ಲಿ ಕೈ ಹಾಕಲ್ಲ. ಅದರ ಜಳ ನಮ್ಮ ಕೈಗೆ ಸ್ಪರ್ಶ ಆಗಿ ಅನುಭವದ ತನಕ ನಾವು ಅದನ್ನು ತಗೊಂಡು ಹೋಗ್ತೇವೆ. ಹ್ಮ್. ಕೈಯಲ್ಲಿ ಏನಾದರೂ ವೈರಸ್ಗಳಿದ್ದರೆ ನಿನ್ನ ದೇಹಕ್ಕೀಗ ಪ್ರಸಾದದ ರೂಪದಲ್ಲಿ ನಿನಗೆ ಬೇಕಾಗುವಂಥ ಇಮ್ಯುನಿಟಿ ಬೂಸ್ಟರನ್ನು ಕೊಡ್ತೇವೆ. ಏನಾದರೂ ವೈರಸ್ ಇದ್ದರೆ ಅದನ್ನು ಸರಿ ಮಾಡ್ಕೊಂಬಿಡು ಅಂತ ಮಂಗಳಾರತಿ. ಅದನ್ನು ನೋಡಿದ್ಮೇಲೆ ಎಲ್ಲಿ ಒರೆಸ್ಕೊಳ್ಳೋದು? ತುಂಬ ಬಿಸಿ ಆಯಿತು, ಮತ್ತೆ ಮೈಗೆ ಒರೆಸ್ಕೊಂಡ್ಬಿಟ್ರೆ ಬಟ್ಟೆಯಲ್ಲಿರುವಂಥ ವೈರಸ್ ಮತ್ತೆ ಕೈಗಂಟುಬಿಡುತ್ತೆ. ಅದನ್ನು ನಾವು ನಮ್ಮ ತಲೆ ಹಿಂಭಾಗಕ್ಕೆ ಒರೆಸ್ಕೊಳ್ತೇವೆ. ಹ್ಮ್. ಅದಾದಮೇಲೆ ತೀರ್ಥ ಕೊಡ್ತಾರೆ. ತೀರ್ಥದಲ್ಲಿ ಎಷ್ಟು ಎನರ್ಜಿಗಳು ಇರ್ತಾವೋ ಅದನ್ನೆಲ್ಲ ನಮ್ಮ ದೇಹಕ್ಕೆ ಹೋದ ನಂತರ ತಿನ್ನಬಹುದಾದಂಥ ಪ್ರಸಾದವನ್ನು ಕೊಡ್ತಾರೆ. ಅದಾದಮೇಲೆ ಹೂ ಕೊಡ್ತಾರೆ. ಹೂವಿನ ಕಾರಣ ಏನು ಅಂತಂದರೆ, ಒಂದು ಕಲ್ಲು ಶಿಲೆಯಾಗಿ ಇವತ್ತು ಮೂರ್ತಿಗೊಂಡು ನಿಂತು ಅದರಿಂದ ಅಭಿಷೇಕ ಮಾಡಿದಂತಹ ತೀರ್ಥ ಪ್ರಸಾದದ ಶಕ್ತಿ ಒನ್ಸ್ ಅಗೇನ್ ಅದೊಂದು ಇಮ್ಯುನಿಟಿ ಬೂಸ್ಟರ್ ನಿನಗೆ ಬಂದಿದೆ. ಇದಕ್ಕೆ ನಿನ್ನೊಂದು ಧನ್ಯವಾದ ಹೇಳಬೇಕು ಅಂದರೆ ಇದನ್ನು ತಲೆ ಮೇಲೆ ಇಟ್ಕೊಳ್ಳೋ ಪುಣ್ಯಾತ್ಮ, ಆ ಕಲ್ಲು ಎಲ್ಲೋ ಇದ್ದಿದ್ದು ಬಂದು ಇವತ್ತು ದೇವರಾಗಿ ನಿಂಗೆ ನಿಂತು ಆಶೀರ್ವಾದ ಮಾಡಿದೆ ಅಂತ. ನಿಜ. ಇದು ದೇವಸ್ಥಾನದ ಭಾವಾರ್ಥ. ಹಾಗಾಗಿ ಗರ್ಭಗುಡಿಯ ಒಳಗಡೆ ನಾವು ಆ ಹೈಜಿನ್ ಮೇಂಟೈನ್ ಮಾಡೋದಕ್ಕೋಸ್ಕರವೇ ಮೇಲಿಂದ ಕೊಡ್ತಾರೆ ಹೊರತು ಎಲ್ಲಿಯೂ ಜಾತಿ ತಾರತಮ್ಯ ಇಲ್ಲ. ಆ ದೇವಸ್ಥಾನದ ಪುರೋಹಿತರ ಮಗ ಅಥವಾ ಆ ಪುರೋಹಿತರ ತಂದೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಬೇಕು ಅಂತಂದ್ರೆ ಅವರಿಗೂ ಕೂಡ ಖಂಡಿತ ಮೇಲಿಂದನೇ ಕೊಡ್ತಾರೆ. ಅವ್ರ ಹ್ಮ್. ಕೈಯೂ ಮುಟ್ಟೋದಿಲ್ಲ. ಯಾರಾದರೂ ಮುಟ್ಟಿ ಕೊಡ್ತಾರೆ ಅಂತಂದರೆ ಅವರು ಎಕ್ಸೆಪ್ಷನಲ್ ಥಿಂಗ್ಸು. ಆದರೆ ಪದ್ಧತಿಯ ಪ್ರಕಾರ ಯಾರು ಪೂಜೆಯಲ್ಲಿರ್ತಾರೋ ಅವರ ಹೊರತಾಗಿ ಇನ್ನಿತರ ಯಾರೇ ಬಂದರು, ಅವರ ಕುಟುಂಬದವರಾಗಲಿ, ಅವರಿಗೆ ಜನ್ಮ ಕೊಟ್ಟವರಾಗಲಿ, ಅಥವಾ ಅವರಿಂದ ಜನ್ಮ ಪಡೆದವರಾಗಲಿ, ಯಾರು ಬಂದರೂ ಅವರದನ್ನು ದೂರದಿಂದಲೇ ಪಡಿಬೇಕು. ಕಾರಣ ಏನು ಅಂತಂದರೆ ಅಲ್ಲಿ ಒಳಗಡೆ ಔಷಧಿ ತಯಾರಾಗ್ತಾ ಇದೆ. ಆ ಔಷಧಿ ನಮಗೆ ಗೊತ್ತಿಲ್ಲದೆ ಆದಂಥ ನಮ್ಮ ದೇಹದ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಅಂತ. ಈಗ ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಿ. ಅದನ್ನು ಕೂಡ ನಾವು ಕ್ಲಾಕ್ ವೈಸೇ ಮಾಡ್ತೀವಿ. ಯಾಕೆ ಅಂತ? ಕ್ಲಾಕ್ ವೈಸ್ ದೇವಸ್ಥಾನದ ಪ್ರದಕ್ಷಿಣೆ ಮಾಡುವುದರ ಭಾವಾರ್ಥ ಏನು ಅಂತಂದರೆ, ಹ. ನಮ್ಮಲ್ಲಿ ಆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಚರಿತ್ರೆಗಳನ್ನು ಅಥವಾ ನಾವು ಮರೆತು ಹೋದಂಥ ಪದ್ಧತಿಗಳನ್ನೆಲ್ಲ ಆ ದೇವಸ್ಥಾನದ ಪ್ರಾಂಗಣದಲ್ಲಿ ಅಲ್ಲಲ್ಲಿ ನಮೂದಿಸಿರ್ತಾರೆ. ನಾವು ಯಾವುದನ್ನೇ ಮಾಡುವುದಾದರೂ ಇವತ್ತಿನವರೆಗೆ ಸೈನ್ಸು ಮತ್ತು ನಮ್ಮ ದೇಹ ಚಲನವಲನಗಳು ಯಾವ ರೀತಿಯಲ್ಲಿ ಮಾಡುತ್ತೆ ಅನ್ನೋದ್ರ ಮೇಲೆ ಮಾಡ್ತೇವೆ. ನಾವು ಎಡಭಾಗದಲ್ಲಿ ತೂಕ ಎತ್ತಬೇಕು ಅಂತಂದ್ರೆ ನಾವು ಎಡಗೈಯನ್ನು ಬಳಸೋದಿಲ್ಲ, ಬಲಗೈಯನ್ನೇ ಬಳಸ್ತೇವೆ. ಯಾಕೆ ಅಂತಂದರೆ, ಒಂದು ಎಡಗೈ ನಾವು ಎರಡನೇ ಕೈಯಾಗಿ ಬಳಸುವಂಥದ್ದು ಅಂತ. ಆದರೆ ಯಾರೊಬ್ಬರಿಗೆ ಎಡಗೈಯಲ್ಲೇ ಬರವಣಿಗೆ ಇದೆ, ಎಡಗೈಯಲ್ಲೇ ಬಲ ಇದೆ ಅಂತಂದರೂ ಕೂಡ ಅವ್ರು ಎಡಗೈಗೆ ಅಷ್ಟು ಪ್ರಾಧಾನ್ಯತೆ ಕೊಡೋದಿಲ್ಲ. ಯಾಕಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಒತ್ತಡ ಎಡಗೈಯಿಂದ ನಮಗೆ ದೇಹಕ್ಕೆ ಬೇಗ ಬಂದುಬಿಡ್ಬೋದೇನೋ ಅಂತೇಳಿ ನಾವು ಬಲಗೈಯನ್ನು ಎಲ್ಲದಕ್ಕೂ ಬಳಸ್ತೇವೆ. ಇದೇ ಪ್ರಕಾರವಾಗಿ ಪ್ರದಕ್ಷಿಣೆ ಕೂಡ ಬಲದಿಂದ ಎಡಕ್ಕೆ ನಾವು ಪ್ರದಕ್ಷಿಣೆ ಮಾಡುವಾಗ ಅಲ್ಲಿ ದೇವಾಲಯದ ಇತಿಹಾಸಗಳಿರಬಹುದು, ಅಥವಾ ನಮಗೆ ಮರೆತು ಹೋದಂಥ ಪದ್ಧತಿಗಳನ್ನಿರಬಹುದು, ಈ ಥರದ ಅಪರೂಪ ವಿಷಯಗಳು ದೇವಾಲಯದ ಪ್ರಾಂಗಣದಲ್ಲಿ ಕಾಣಸಿಗುತ್ತೆ ನಮಗೆ. ಇದನ್ನೆಲ್ಲ ನೋಡ್ತಾ ಬಂದು ಇದನ್ನೆಲ್ಲ ನೋಡಿದ್ಮೇಲೆ ಇದನ್ನೆಲ್ಲ ನಮ್ಗೆ ತೋರ್ಸೋಕ್ಕೆ ಕಾರಣ ಆದವ್ರು ಯಾರು? ಒನ್ಸ್ ಅಗೇನ್ ಮಧ್ಯ ಗರ್ಭಗುಡಿಯಲ್ಲಿರುವಂಥ ಸ್ವಾಮಿ. ಅವರನ್ನು ದರ್ಶನ ಮಾಡಬೇಕು. ಆ ದರ್ಶನದ ನಂತರ ನಮ್ಮ ವಿಚಾರಧಾರೆಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೇಕು. ನಿಮಗೊಂದು ಅಪರೂಪದ ಕ್ಷೇತ್ರದ ಹೆಸರನ್ನು ಈ ಸಂದರ್ಭಕ್ಕೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಅದು ಕೊಪ್ಪ ತಾಲೂಕಿನಲ್ಲಿ ಹರಿಹರಪುರ ಅಂತೇಳಿ ಶೃಂಗೇರಿಯ ಶಾರದಾಂಬೆಯ ಒಂದು ಶಾಖಾ ಮಠದ ಒಂದು ಪೀಠ ಇದೆ ಅಲ್ಲಿ. ಹೌದು. ಆ ಪೀಠದಲ್ಲಿ ಆ ದೇವಸ್ಥಾನದ ಒಳಗಡೆ ಹೋಗಿ ನೀವು ದೇವಸ್ಥಾನದ ಎಲ್ಲ ಗರ್ಭಗುಡಿಗಳನ್ನ ನೀವು ಸಂಚಾರ ಮಾಡ್ತಾ ಹೊರಟ್ರೆ
ಅಲ್ಲಿ ನಿಮಗೆ ಉಲ್ಲೇಖದ ಸಮೇತವಾಗಿ ಬರೆದಿದ್ದಾರೆ ಬುದ್ಧ ವಿಷ್ಣುವಿನ ಅವತಾರ ಅಂತ. ಹ್ಮ್ ಹ್ಮ್ ಆ ದೇವಸ್ಥಾನದಲ್ಲಿ ಕೆತ್ತನೆಯನ್ನ ಮಾಡಿ ಅಲ್ಲಿ ಉಲ್ಲೇಖದಲ್ಲಿ ಬರೆದಿದ್ದಾರೆ. ಅದರ ಇತಿಹಾಸ ಅಲ್ಲಿದೆ, ಅದರ ಮಾಹಿತಿ ಅಲ್ಲಿದೆ. ನಮ್ಮ ಇವತ್ತಿನ ಯುವ ಜನರಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ, ನಾವು ವಿಚಾರವನ್ನು ಅರ್ಥ ಮಾಡಿಕೊಂಡು ಅದರಲ್ಲೇನಾದರೂ ತರ್ಕಗಳಿದ್ದರೆ ಅದನ್ನು ಮುಂದುವರಿಸೋಣ. ಹ್ಮ್. ಆದರೆ ವಿಚಾರ ಇರುವ ಜಾಗಕ್ಕೆ ಹೋಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಖಂಡಿತವಾಗಿಯೂ ಹರಿಹರಪುರ ಮಠದ ಗರ್ಭಗುಡಿಯ ಕೆಳಭಾಗದಲ್ಲಿ ಹಾಗೆ ಒಂದು ತಗ್ಗು ಇಳಿಬೇಕಲ್ಲಿ. ಹ್ಮ್ ಇಳಿದ ಮೇಲೆ ಕೆಳಗಡೆ ದೇವರಿದೆ, ಅಲ್ಲಿ ಪ್ರದಕ್ಷಿಣೆ ಆಗುತ್ತೆ. ಅಲ್ಲಿ ಉಲ್ಲೇಖದಲ್ಲಿ ಚಿತ್ರಣದಲ್ಲಿ ಕೆತ್ತಿದಿದೆ ಕಲ್ಲ ಮೇಲೆ. ಹ್ಮ್ ವಿಷ್ಣುವಿನ ಅವತಾರದಲ್ಲಿ ಬುದ್ಧ ಕೂಡ ಒಬ್ಬ ಅಂತ. ಈ ಥರದ ವಿಚಾರಗಳು ಇವತ್ತಿನ ಜನಮಾನದಲ್ಲಿ ತಿಳಿಬೇಕು. ಇದು ನನಗೆ ಗೊತ್ತಾಗಿದ್ದು ಹೇಗೆ ಅಂತಂದ್ರೆ, ನಾನು ದೇವಸ್ಥಾನದ ಪ್ರದಕ್ಷಿಣೆ ಮಾಡಬೇಕಾದ್ರೆ. ಹಾಗಾಗಿ ಹ್ಮ್. ಪ್ರದಕ್ಷಿಣೆಯಲ್ಲಿ ಬರುವ ಫಲಗಳೇನು? ಪ್ರದಕ್ಷಿಣೆಯಿಂದ ತಿಳ್ಕೊಳ್ಬೇಕಾದಂಥ ಸತ್ಯಗಳೇನು ಅಂತಂದ್ರೆ, ಅಲ್ಲಿಯ ಸ್ಥಳಮಾನದ ವಿಷಯಗಳು ಹ್ಮ್. ಮತ್ತು ಅಲ್ಲಿಯ ಅಪರೂಪದ ವಿಷಯಗಳು, ನಮ್ಮ ಪದ್ಧತಿಗಳು, ನಾವು ನಡೆಸ್ಕೊಂಬರುವಂಥ ರೂಢಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರದಕ್ಷಿಣೆ ಮಾಡ್ತೇವೆ. ಪ್ರದಕ್ಷಿಣೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಾರಣ ಯಾರು? ಗರ್ಭಗುಡಿಯಲ್ಲಿರುವ ಭಗವಂತ. ವಾಪಸ್ ಬಂದು ಅವನಿಗೊಂದು ನಮಸ್ಕಾರ ನಮಸ್ತೆ. ಮಾಡ್ತೇವೆ. ಧನ್ಯವಾದ ಕಣಪ್ಪ, ಇಷ್ಟೆಲ್ಲ ವಿಷಯ ನಿನ್ನಿಂದ ತಿಳಿತು ಅಂತ. ಹಾಗಾಗಿ ಪ್ರದಕ್ಷಿಣೆ ನಮಸ್ಕಾರದ ಪದ್ಧತಿ. ಈಗ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇತ್ತೀಚೆಗಷ್ಟೇ ಸಾಕಷ್ಟು ಜನ ಶಬರಿಮಲೆಗೆ ಹೋಗಿ ಬಂದ್ರು, ಮಾಲೆಯನ್ನ ಧರಿಸಿದ್ರು. ಶಬರಿಮಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಮಾಲೆಯನ್ನೇ ಧರಿಸಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಯಾಕೆ ಅಂತ? ನೋಡಿ, ಶಬರಿಮಲೆಯ ವಿಷಯದಲ್ಲಿ ಅನೇಕ ಜನರು ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹ್ಮ್. ಒಂದು ಪದ್ಧತಿ, ಒಂದು ಸಂಸ್ಕಾರ, ಒಂದು ಸಿದ್ಧಾಂತ ಅದರದೇ ಆದಂಥ ಮೌಲ್ಯವನ್ನು ಪಡೆದುಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಯಾವುದನ್ನೂ ಅರ್ಥ ಇಲ್ಲದೆ ಇಲ್ಲಿಯ ತನಕ ಯಾವ ಪದ್ಧತಿಯನ್ನು ಮಾಡ್ಕೊಂಡ್ಬಂದಿಲ್ಲ. ನಿಜ. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಸ್ತ್ರೀಗೆ ಪ್ರವೇಶವಿಲ್ಲ ಅನ್ನೋದನ್ನು ನಾವು ಎಷ್ಟು ಕಟುವಾಗಿ ಪ್ರಶ್ನೆ ಕೇಳ್ತಾ ಇದ್ದೀವೋ, ಅಷ್ಟೇ ಸತ್ಯವಾಗಿ ಅಯ್ಯಪ್ಪನ ಎಲ್ಲ ದೇವಾಲಯಗಳು ಉಳಿದ ಕಡೆ ಎಲ್ಲೆಲ್ಲಿದೆಯಲ್ಲ, ಹ್ಮ್. ಅಲ್ಲಿ ಎಲ್ಲೂ ಸ್ತ್ರೀ ಬರಬಾರದು ಅನ್ನುವಂಥ ಯಾವ ಉಲ್ಲೇಖವೂ ಇಲ್ಲ. ಹೌದು. ಅಂದಮೇಲೆ ಅಯ್ಯಪ್ಪ ಸ್ವಾಮಿ ಸ್ತ್ರೀ ವಿರೋಧಿ ಅಲ್ಲ ಅನ್ನುವಂಥದ್ದು ಒಂದು ಸತ್ಯ ನಾವು ತಿಳ್ಕೊಳ್ಬೇಕಾದಂಥದ್ದು. ಹ್ಮ್. ಇದರ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳ ವಿಚಾರವನ್ನು ನಾವು ತಗೊಂಡ್ರೆ, ಅವರು ಮಾಡುವಂಥ ಪದ್ಧತಿಗಳಿರ್ಬೋದು, ಅವರು ಮಾಡುವಂಥ ವ್ರತಾಚರಣೆಗಳಿರ್ಬೋದು, ಇದರ ಮೂಲ ಭಾವಾರ್ಥ ಏನು? ಉದಾಹರಣೆ, ಈಗ ಬೆಂಗಳೂರಿನಲ್ಲಿ ವಾಸ ಮಾಡೋರು ಯಾರು ಶಬರಿಮಲೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅವರಿಗೆ ಶಬರಿಮಲೆಗೆ ಹೋಗಬೇಕು ಅಂತಂದಾಗ ಒಂದೇ ಸಲ ನಾಳೆ ಬೆಳಗ್ಗೆ ಎದ್ದು ಶಬರಿಮಲೆಗೆ ಹೋದರೆ ಅಲ್ಲಿಯ ದೇಹ ಪ್ರಕೃತಿಗೆ, ಅಲ್ಲಿಯ ವಾತಾವರಣಕ್ಕೆ ನಮ್ಮ ದೇಹ ಒಗ್ಗಿಕೊಳ್ಳೋದಿಲ್ಲ. ಅಲ್ಲಿಯ ಪಂಪಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಪಂಪಾ ನದಿಯಲ್ಲಿ ಯಾರೂ ಬಿಸಿನೀರು ಕೊಡಲ್ಲ, ತಣ್ಣೀರೇ ಇರುತ್ತೆ. ಮತ್ತು ಅದಾದ ಮೇಲೆ ಗುಡ್ಡವನ್ನು ಕ್ರಮಿಸಬೇಕಾದ್ರೆ ನಾವು ಆಹಾರ ಟೈಮಿಗೆ ತಿನ್ನಬೇಕು, ನನಗೆ ಎನರ್ಜಿ ಡ್ರಿಂಕ್ಸ್ ಬೇಕು ಅಥವಾ ನನಗೆ ಇಷ್ಟೊತ್ತಿಗೆ ಊಟ ಬೇಕು ಅನ್ನುವಂಥದ್ದನ್ನು ಅಲ್ಲಿ ವ್ಯವಸ್ಥಿತವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೋಗುವ ಪೂರ್ವದಲ್ಲೇ ನೀನು ಪ್ರಿಪರೇಷನನ್ನು ಮಾಡ್ಕೊ ಅಂತ. ಫೈನಲ್ ಎಕ್ಸಾಮ್ ಬರೆಯೋದಕ್ಕಿಂತ ಪೂರ್ವದಲ್ಲಿ ನಾವು ಹೇಗೆ ಪ್ರಿಪ್ರೇಟ್ರಿ ಬರಿತೀವೋ ಆ ರೀತಿಯಲ್ಲಿ ಪ್ರಿಪ್ರೇಟ್ರಿಯನ್ನು ನಾವು ಬರೆದುಕೊಳ್ಳಿಕ್ಕೋಸ್ಕರ ಇಲ್ಲೇ ಸನ್ನಿಧಾನವನ್ನು ಮಾಡ್ಕೋತಾರೆ. ಇಲ್ಲೇ ಆ ಪದ್ಧತಿಗಳನ್ನು ರೂಢಿ ಮಾಡ್ಕೊಳ್ತಾ ಬರ್ತಾರೆ. ಅದಾದ ಮೇಲೆ ಯಾತ್ರೆಗೆ ಹೊರಡ್ತಾರೆ. ಹಿಂದೊಂದು ಕಾಲದಲ್ಲಿ ಯಾತ್ರೆಗೆ ಹೊರಟಂಥವರು ಮನೆಯಲ್ಲಿ ಒಂದು ದೀಪ ಹಚ್ಚಿ ಹೊರಡ್ತಿದ್ರು. ಕಾರಣ ಏನು ಅಂತಂದರೆ, ಮನೆಯಲ್ಲಿದ್ದ ಜನ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಗುಡ್ಡಗಾಡಿನ ಒಂದು ಯಾತ್ರೆಗೆ ನನ್ನ ಮಗನೋ, ನನ್ನ ಗಂಡನೋ, ನನ್ನ ಅಳಿಯನೋ ಹೋಗಿದ್ದಾನೆ. ಇವನಿಗೆ ರಕ್ಷಣೆ ಕೊಟ್ಟು ಕಾಪಾಡು ಅಂತ. ಆವಾಗ ಖಗಮೃಗಗಳ ಸಂದರ್ಭ ಅದು. ಪ್ರಾಣಿಗಳು ದಾಳಿ ಮಾಡ್ಬೋದಾಗಿತ್ತು, ಇನ್ನೊಂದೇನೋ ನಡೀಬಹುದಾಗಿತ್ತು. ಇದೆಲ್ಲವನ್ನ ಮೀರಿ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಬೇಕು ಅನ್ನುವಂಥ ಅಚಲ ಸಂಕಲ್ಪ ಇದೆಯಲ್ಲ, ಇದನ್ನು ಗೌರವಿಸಬೇಕಾದಂಥ ವಿಷಯ. ಇದು ಪದ್ಧತಿಯಾಗಿ ರೂಢಿಯಾಯಿತು. ಇನ್ನು ಸ್ತ್ರೀಯರಿಗೆ ಯಾಕೆ ಅವಕಾಶ ಇಲ್ಲ ಅಂತ ನೀವು ಕೇಳಿದಾಗ, ಹ್ಮ್. ಸ್ತ್ರೀಗೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂಥ ಗೌರವ ಅಂದಿನಿಂದ ಇಂದಿನವರೆಗೂ ಮುಂದಿನ ತನಕವೂ ನಡೆದುಕೊಂಡು ಹೋಗುವಂಥ ಒಂದು ಪದ್ಧತಿ. ಹ್ಮ್. ಈ ಥರದ ವ್ರತಾಚರಣೆ, ಆ ಗುಡ್ಡವನ್ನು ಕ್ರಮಿಸುವಂಥದ್ದು, ಆ ದೊಡ್ಡ ಪಾದವನ್ನು ಮಾಡಬೇಕು ಅಂತಂದರೆ ನೂರಾರು ಕಿಲೋಮೀಟರ್ಗಳನ್ನು ನಡಿಬೇಕಾದಂಥ ಸಂದರ್ಭ. ಇದರಲ್ಲಿ ಹೆಣ್ಣು ಮಗುವಿಗೆ ಆಕೆಯ ಋತುಚಕ್ರದ ತೊಂದರೆಗಳಾಗಬಹುದು, ಅಥವಾ ಆಕೆಗೆ ತನಗೆ ಮಲಗಬೇಕು, ಏಳಬೇಕು, ಕುತ್ಕೊಳ್ಬೇಕು ಅಂತಂದಲ್ಲಿ ನಮ್ಮಲ್ಲಿ ವ್ಯವಸ್ಥೆಗಳ ಅವ್ಯವಸ್ಥೆ ಇರಬಹುದು. ಇದನ್ನೆಲ್ಲವನ್ನ ಮೀರಿ ಆಕೆಗೆ ಭಗವಂತನ ದಯದಿಂದಲೇ ಒಂದು ಕೃಪೆಯನ್ನು ಕೊಟ್ಟರು. ಇರುಮುಡಿ ಕಟ್ಟಬೇಕಾದ್ರೆ ಯಾರು ಆಕೆ ಮನೆಯಿಂದ ಹೊರಡ್ತಾ ಇದ್ದಾರೆ ಅವರಿಗೆ ಇರುಮುಡಿಯಲ್ಲಿ ಕೊಡ್ತಾಳೆ. ತುಪ್ಪದ ಕಾಯಿಯನ್ನು ರೆಡಿ ಮಾಡಬೇಕಾದ್ರೆ ಅದರಲ್ಲಿ ತುಪ್ಪ ಹಾಕ್ಲಿಕ್ಕೆ ಆಕೆಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಮನೆಯ ಮಗಳು ಅದರಲ್ಲಿ ಬಂದು ಪಾಲ್ಗೊಳ್ಬಹುದು. ಆಕೆಗೆ ಭಗವಂತನು ಕೂಡ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾನೆ. ನೀನು ಬರೋರ ಜೊತೆಗೆ ನೀನು ಕಳಿಸ್ಕೊಡಮ್ಮ, ನಿನಗೆ ಆಶೀರ್ವಾದ ಮಾಡ್ತೇನೆ. ಈ ಗುಡ್ಡ ಎಲ್ಲ ಹತ್ಕೊಂಡು ಯಾಕೆ ಬರಬೇಕು? ನನ್ನ ಪ್ರತಿರೂಪವಾದಂಥ ಇನ್ನೆಲ್ಲೆಲ್ಲಿ ಅಯ್ಯಪ್ಪನ ದೇವಸ್ಥಾನಗಳಿದೆ ಅಲ್ಲಿ ನೀನು ಹೋಗಬಹುದು, ಅಲ್ಲಿ ನೀನು ಸೇವೆ ಮಾಡಬಹುದು, ಅಲ್ಲಿ ನೀನು ಪ್ರಸಾದ ತಗೊಳ್ಬಹುದು, ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ನೀನು ಅಲ್ಲಿ ದರ್ಶನ ತಗೊಳ್ಬಹುದು. ಶಬರಿಮಲೆ ತನಕ ಬರೋದು ಬೇಡ ಅಂತೇಳಿ ಅಯ್ಯಪ್ಪ ಸ್ವಾಮಿಗೂ ಕೂಡ
ಈ ನೆಲದ ಸ್ತ್ರೀಯ ಮೇಲೆ ಎಷ್ಟು ಗೌರವ ಇದೆ ಅಂತೇಳಿ ಹಿಂದೂ ಧರ್ಮದ ಅಂತರಾತ್ಮದಲ್ಲಿರುವಂಥ ಸ್ತ್ರೀ ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಪ್ರತಿರೂಪ ಅಂತಂದರೆ ಅದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದನ್ನು ನಾವು ಪ್ರಶ್ನಾವಳಿಗಳಾಗಿ ಯಾಕೆ ಬಿಡಲ್ಲ, ಬಿಟ್ಟರೆ ಏನಾಗುತ್ತೆ, ಬಿಟ್ಟರೆ ಏನು ಸಮಸ್ಯೆ ಏನು, ಇಲ್ಲೇನಾದರೂ ಸ್ತ್ರೀ ಮತ್ತು ಪುರುಷ ಅನ್ನುವಂಥ ಭಿನ್ನಾಭಿಪ್ರಾಯ ಇದೆಯಾ ಅನ್ನುವಂಥ ಯೋಚನೆಗಳ ಆಚೆಗೆ ಇನ್ನೊಂದು ವಿಚಾರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಇನ್ನೂ ಆಳದಲ್ಲಿ ಇದನ್ನು ಇಳಿದು ನೋಡಿದಾಗ ಋತುಚಕ್ರ ಆರಂಭ ಆಗುವುದ ಪೂರ್ವದಲ್ಲಿರುವಂಥ ಹೆಣ್ಣುಮಕ್ಕಳು ಶಬರಿಮಲೆಗೆ ಹೋಗಬಹುದು ಅಂತ ಉಲ್ಲೇಖದಲ್ಲಿದೆ. ಹ್ಮ್. ಹೋಗ್ತಾನೂ ಇದ್ದಾರೆ. ಹ್ಮ್. ತಂದೆಯೊಟ್ಟಿಗೆ ಅಣ್ಣನೊಟ್ಟಿಗೆ ಹೋಗ್ತಾರೆ. ಋತುಚಕ್ರದ ಎಲ್ಲ ಮುಗಿದ ನಂತರದಲ್ಲಿ ತಾಯಂದ್ರು ಹೋಗಬೇಕು ಅನ್ನುವಂಥವ್ರು ಹೋಗ್ಬೋದು. ಯಾಕೆ ಅವ್ರು ಹೋಗಬಹುದು ಅಂತಂದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದಂಥ ಒಂದು ಮಾನಸಿಕ ಧೈರ್ಯವೂ ಬಂದಿರುತ್ತೆ. ಸಮಾಜದಲ್ಲಿ ಅವರು ಎಲ್ಲ ಮೇಲು ಕೀಳುಗಳನ್ನು ನೋಡಿ ಮಾನಸಿಕವಾಗಿ ಗಟ್ಟಿಯಾಗಿರ್ತಾರೆ. ನೋಡಿ, ಒಬ್ಬ ಪುರುಷ ಕಣ್ಣಲ್ಲಿ ನೀರು ತಗೊಂಡು ಬಂದ ಅಂತಂದ್ರೆ ಅವನನ್ನು ಹೇಳ್ತಾರೆ, ನಿಂದು ತಾಯಿ ಹೃದಯ, ನಿಂದು ಸ್ತ್ರೀ ಹೃದಯ ಅಂತ. ಅಂದರೆ ಸ್ತ್ರೀಯಲ್ಲಿ ಈ ಬೇಸರ ಮತ್ತು ಈ ನೋವುಗಳನ್ನು ಬೇಗ ಅನುಭವಿಸುವಂಥ ಭಾವ ಇದೆ. ಆ ಅನುಭವಿಸುವಿಕೆ ಆಕೆಯ ಇಡೀ ಸಮಾಜದಲ್ಲಿ ಆಕೆಯ ಬದುಕಿನುದ್ದದಲ್ಲಿ ನೋಡಿದ ನಂತರ ಆಕೆ ಗಟ್ಟಿಯಾಗಿರ್ತಾಳೆ. ಆಕೆ ಬರಬಹುದು, ಆಕೆ ಶಬರಿಮಲೆ ಯಾತ್ರೆ ಮಾಡಬಹುದು. ಆವಾಗ ಅವಳಲ್ಲಿ ಬಂದಿರುವಂತಹ ಸದೃಢತೆ ಆಕೆ ಆ ಯಾತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಇಲ್ಲೇ ಕಾಡಲ್ಲೇ ಮಲಗಬೇಕು ಅಂತಂದ ಸಂದರ್ಭ ಬಂದಾಗ ಆಕೆ ಧೈರ್ಯವಾಗಿ ಮಲಗುವ ಬಲ್ಲಳು ಅನ್ನುವಂಥ ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ತಾ ಇದೆ. ಹಾಗಾಗಿ ಶಬರಿಮಲೆ ಯಾತ್ರೆಯಲ್ಲಿ ಸ್ತ್ರೀಯರಿಗೆ ವಿಶೇಷವಾದಂಥ ಗೌರವದೊಂದಿಗೆ ನೀವು ಇಲ್ಲಿ ತನಕ ಬರೋದು ಬೇಡ, ಬರೋರ ಜೊತೆ ಕಳಿಸಿದ್ರೆ ಸಾಕು ಅನ್ನುವಂಥ ಉಲ್ಲೇಖ ಇರುತ್ತೆ. ಇಂದಿನ ಯುವ ಪೀಳಿಗೆ ಈ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅವಾಗೇನೋ ವ್ಯವಸ್ಥೆ ಸರಿ ಇರ್ಲಿಲ್ಲ, ಈಗ ಸುಲಭ ಆಗಿದೆಯಲ್ವಾ, ಈಗ ಯಾಕೆ ಹೋಗೋಕ್ ಬಿಡೋದಿಲ್ಲ, ಬದಲಾವಣೆ ಮಾಡ್ಬೋದಾಗಿತ್ತಲ್ವ ಪದ್ಧತಿನ ಅಂತ. ಕರೆಕ್ಟ್. ನಮ್ಮಲ್ಲಿ ಒಂದು ರೂಢಿಯಲ್ಲಿ ಬಂದಂತಹ ಸಂಸ್ಕಾರಗಳನ್ನು ಓವರ್ಟೇಕ್ ಮಾಡುವಂಥ ಜನರೇಷನ್ಗಳು ಇನ್ನೊಂದು 10 ಜನರೇಷನ್ ನಂತರ ಆ ಜನರೇಷನ್ ಬರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮಲ್ಲಿ ನಮ್ಮ ತಾತ ಒಂದು ಪದ್ಧತಿಯನ್ನು ಹೇಳಿದ್ದ, ಆ ಪದ್ಧತಿಯ ಪ್ರಕಾರವಾಗಿ ನಡ್ಕೊಂಡು ಬರ್ತಾ ಇತ್ತು. ಇವತ್ತು ಚಿರತೆ ಬೆಂಗಳೂರಿನ ಯಾವುದೋ ಒಂದು ಏರಿಯಾದಲ್ಲಿ ಬಂದಿದೆ ಅಂತೇಳಿ ನಾವು ನ್ಯೂಸ್ಗಳಲ್ಲಿ ನೋಡ್ತೀವಿ. ಯಾವುದೋ ಒಂದು ಊರಲ್ಲಂತೂ ಸುಮಾರು ಒಂದು 20 ದಿನ ಚಿರತೆ ಓಡಾಡ್ತಾನೆ ಇತ್ತು, ಅದಾದ್ಮೇಲೆ ಹಿಡಿದ್ರು ಅಂತ. ಆದರೆ ಎಲ್ಲೋ ಒಂದು ಕಡೆ ಶಬರಿಮಲೆಯಲ್ಲಿ ಇವತ್ತು ಎಲ್ಲ ಡೆವಲಪ್ಮೆಂಟ್ಗಳಾಗಿರಬಹುದು, ಆದರೆ ಸ್ತ್ರೀಗೆ ರಕ್ಷಣೆ ಇಲ್ಲದೆ ಇರುವಂಥ ಜಾಗ ಶಬರಿಮಲೆ ಅಂತಲೂ ನಾನು ನನ್ನ ಮಾತಿನಲ್ಲಿ ಹೇಳ್ತಾ ಇಲ್ಲ. ಅದನ್ನು ಮತ್ತೆ ತಪ್ಪು ಅರ್ಥೈಸ್ಕೊಂಡು ಯಾರು ಅರ್ಥ ಮಾಡ್ಕೊಳ್ಳೋದು ಬೇಡ. ಹೌದು. ಸ್ತ್ರೀಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಭಾರತದಲ್ಲಿ ಇವತ್ತಿದೆ. ಆದರೆ ಅದೊಂದು ಪದ್ಧತಿ ರೂಢಿ ಇರೋದಕ್ಕೆ ಅಯ್ಯಪ್ಪನ ದರ್ಶನಕ್ಕೆ ಹೋಗುವಂತಹ ಪುರುಷ ತನ್ನ ಮನೆಯ ಸ್ತ್ರೀಗೆ ಏನು ಹೇಳ್ತಾನೆ ಅಂತಂದ್ರೆ, ಭಗವಂತನ ಕೃಪೆಗೆ ನೀನು ಮುಟ್ಟಿಕೊಟ್ಟ ಅಕ್ಕಿ ತಗೊಂಡು ನಾನು ಹೋದರೆ ಸಾಕಂತೆ, ಅಂದಮೇಲೆ ನೀನು ಬೇಕು ಅಂತಿಲ್ಲ, ನಿನ್ನ ಪರವಾಗಿ ನಾನು ಹೋಗ್ತಾ ಇದ್ದೇನೆ, ನಿನ್ನ ಮತ್ತು ಭಗವಂತನ ಮಧ್ಯದ ಕಾರುಕೂನಿಕೆ ನಾನು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವಾರ್ಥ. ಇವತ್ತಿನ ಯುವಕರು ಇದಕ್ಕೆ ಉತ್ತರ ಕೊಡೋರಿದ್ದಾರೆ. ಪ್ರಶ್ನೆ ಕೇಳೋರು ಏನಿದ್ದಾರಲ್ಲ, ಅವ್ರು ಇವತ್ತಿನ ತನಕ ಅಯ್ಯಪ್ಪನ ಸನ್ನಿಧಾನಕ್ಕೂ ಹೋಗ್ಲಿಲ್ಲ, ಅಯ್ಯಪ್ಪ ಸ್ವಾಮಿ ಪ್ರಸಾದನೂ ತಗೊಳ್ಳಿಲ್ಲ, ಅಯ್ಯಪ್ಪನ ಬಗೆಗೂ ಏನೂ ಗೊತ್ತಿಲ್ಲ, ಸುಮ್ಮನೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ಪ್ರಶ್ನೆಯ ಹಿಂದೆ ಯಾವ ಬುದ್ಧಿಯೂ ಇಲ್ಲ, ಯಾವ ಜ್ಞಾನವೂ ಇಲ್ಲ. ಯಾರು ಶಬರಿಮಲೆಗೆ ಹೋಗಿ ಬಂದಿದ್ದಾರೆ ಅವರುಗಳೇ ಇವತ್ತು ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡುವಷ್ಟರ ಮಟ್ಟಿಗೆ ಶಕ್ಯರಿದ್ದಾರೆ. ಅವರೇ ಅವ್ರ ಮನೆಯ ಸ್ತ್ರೀಯರು ಯಾರು ಬರ್ತೀವಿ ಅಂತಂದ್ರೆ ಅವ್ರಿಗೆ ಹೇಳ್ತಾರೆ, ನೀವು ಬೇಡ, ನಾವೇ ಹೋಗಿ ಬರ್ತೇವೆ ನಿಮ್ಮ ಪರವಾಗಿ ಅಂತ. ಈ ಥರದ ಪದ್ಧತಿ ನಮ್ಮಲ್ಲಿ ರೂಢಿ ಬಂದಿತ್ತು. ಈಗ ನಮ್ಮ ಪೂರ್ವಿಕರು ಸಾಕಷ್ಟು ಪದ್ಧತಿಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಟ್ಟಿದ್ದಾರೆ. ನಾವು ಕೆಲವೊಂದನ್ನ ಪಾಲಿಸ್ತೀವಿ, ಕೆಲವೊಂದನ್ನ ಪ್ರಶ್ನಿಸ್ತೀವಿ. ಅಂಥದ್ದೇ ಒಂದು ಪದ್ಧತಿ, ಮನೆ ಮುಂದೆ ಸಗಣಿಯನ್ನ ಸಾರಿಸಿ ಈ ಒಂದು ರಂಗೋಲಿಯನ್ನ ಹಾಕುವಂಥ ಪದ್ಧತಿ. ಇವಾಗೆಲ್ಲ ಎಷ್ಟೊಂದು ಜನಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂತ ಅವಕಾಶಗಳಿರೋದಿಲ್ಲ. ಆದರೆ ಹಳೆ ಕಾಲದ ಮನೆಗಳಲ್ಲಿ ಅಚ್ಚುಕಟ್ಟಾಗಿ ಮನೆ ಮುಂದೆ ದಿನ ಸಾರಿಸಿ ಗುಡಿಸಿ ರಂಗೋಲಿ ಎಲ್ಲ ಹಾಕೋರು. ಈ ಪದ್ಧತಿ ಯಾಕೆ ರೂಢಿ ಆಯಿತು? ನಮ್ಮಲ್ಲಿ ನಾವು ಯಾವುದನ್ನೇ ಮಾಡೋದಾದ್ರೂ ಒಂದು ಶಿಸ್ತು ಮತ್ತು ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ಕೊಡ್ತೇವೆ. ಹೌದು. ನಾವು ಒಂದು ಹಬ್ಬ ಬಂತು ಅಂತಂದ್ರೆ ಹಬ್ಬದಕ್ಕಿಂತ 3 ದಿನ ಮುಂಚೆಯಿಂದ ಮನೆ ಕ್ಲೀನ್ ಮಾಡಕ್ಕೆ ಶುರು ಮಾಡ್ತೇವೆ. ಅಥವಾ ಹಬ್ಬ ಬಿಟ್ಬಿಡಿ, ನಾವೇ ನಾಳೆ ಒಂದು ಮದುವೆ ಮನೆಗೆ ಹೋಗಬೇಕು ಅಂತಂದ್ರೆ ನಾಳೆ ಏನು ಬಟ್ಟೆ ಹಾಕಬೇಕು, ಅದು ಶುಭ್ರವಾಗಿ ತೊಳೆದಿದೀವೋ ಇಲ್ಲೋ, ಅದಕ್ಕೆ ಐರನ್ ಆಗಿದೆಯೋ ಇಲ್ಲೋ, ಅದ್ರ ಮೇಲೆ ಏನಾದರೂ ಕಲೆ ಇದೆಯೋ ಇಲ್ಲೋ, ಇದನ್ನೆಲ್ಲ ನೋಡ್ಕೊಳ್ತೇವೆ. ಇದು ಮನುಷ್ಯನ ಮಾನಸಿಕ ಸ್ಥಿತಿಗಳಿಗೆ ಹಿಡಿದ ಕೈಗನ್ನಡಿ. ನಮಗೆ ಸ್ವಚ್ಛತೆ ಮೊದಲ ಆದ್ಯತೆ ಅಂತ. ಆವಾಗ ಮನೆಗಳಲ್ಲಿ ಅಂಗಳ ಇರ್ತಾ ಇತ್ತು. ಈಗ ನೀವು ಹೇಳ್ದಂಗೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂಗಳದ ವ್ಯವಸ್ಥೆಯೇ ಇಲ್ಲ. ಬಾಗಿಲು ತೆಗೆದ್ರೆ ಬೇರೆಯವ್ರ ಮನೆಯ ಹಾಲೇ ನಮ್ಮ ಮನೆಯ ಅಂಗಳ ಆಗಿದೆ. ಅಂಥ ಪರಿಸ್ಥಿತಿಗಳಲ್ಲಿ ಅಂಗಳ ಇದ್ದಂಥ ವಾತಾವರಣವನ್ನು ಶುಭ್ರ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ಇವತ್ತು ನಮಗೆ ಟೈಲ್ಸ್ ಬಂದಿದೆ, ಇಂಟರ್ಲಾಕ್ಸ್ ಬಂದಿದೆ, ಅಥವಾ ನಾವು ಇನ್ನೂ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿ ಆ ನೀರು ಅಲ್ಲೇ ಇಂಗುವಂತೆ ಮಾಡುವಂಥ ಎಲ್ಲ ವ್ಯವಸ್ಥೆ ಇತ್ತು. ಆದರೆ ಹಿಂದಿನ ಕಾಲದಲ್ಲಿ ಆ ಪದ್ಧತಿಗಳನ್ನು ಸಗಣಿ ಹಾಕಿ ಸಾರಿಸುವುದರಲ್ಲಿ ನಾವು ಕಂಡುಕೊಳ್ತಾ ಇದ್ದಂಥ ಸತ್ಯ ಏನು ಅಂತಂದರೆ, ನೀವು ಸಗಣಿ ಹಾಕಿ ರಂಗೋಲಿಯನ್ನು
ಇಟ್ಟರೆ ಅದು ಕಾಣುವಂಥ ಬಿಂಬಕ್ಕೂ ಹಾಗೆ ನೀವು ರಂಗೋಲಿ ಮಣ್ಣಿನಲ್ಲಿ ಬಿಡಿಸೋದಕ್ಕೂ ವ್ಯತ್ಯಾಸ ಇದೆ. ನಿಜ. ಯಾಕಂದರೆ ಕಪ್ಪು ಕಲರ್ ನೀವು ಪೇಂಟನ್ನು ಮಾಡಿದ ಮೇಲೆ ಅದರ ಮೇಲೆ ಒಂದು ಚಿತ್ರ ಬಿಡಿಸಿದ್ರೆ ಅದು ಕಾಣುವಂಥ ಭಾವ ಇದೆಯಲ್ಲ, ನಿಮಗೆ ಗೊತ್ತಿಲ್ಲದೆ ಇದ್ದಂಥ ಅದೊಂದು ಸಂತೋಷ ಕೊಡುತ್ತೆ. ಮನೆಯ ಬಾಗಿಲಲ್ಲಿ ಬಂದು ನಿಂತಾಗ ನಮಗೊಂದು ನೆಮ್ಮದಿಯಾಗಬೇಕು, ಸಂತೋಷ ಅನ್ನಿಸ್ಬೇಕು, ಉಲ್ಲಾಸ ಅಂತ ಅನ್ನಿಸ್ಬೇಕು. ಮತ್ತು ಸಗಣಿಯಲ್ಲಿ ಇರುವಂಥ ಆಯುರ್ವೇದಿಕ್ ಅಂಶಗಳು ನಾವಿವತ್ತು ಅದನ್ನು ತುಂಬ ಕೇವಲವಾಗಿ ಮಾತಾಡೋರು ಭಾಳ ಜನ ಇದ್ದಾರೆ. ಏನ್ರಿ ಅದೊಂದು ಪ್ರಾಣಿಯ ಮಲ ಅದನ್ನು ಏನು ನೀವು ಆಯುರ್ವೇದಿಕ್ ಅಂತೇಳಿ ಹೋಲಿಸ್ತಾ ಇದ್ದೀರಿ ಅಂತ. ಇದು ನೂರಾರು ವರ್ಷಗಳಿಂದ ರಿಸರ್ಚ್ ನಡೆದು ಪ್ರೂವ್ ಆದಂಥ ವಿಷಯ. ಇದರಿಂದ ನಾವು ಬರಿಗಾಲಲ್ಲಿ ಸಗಣಿ ಸಾರಿಸಿದ ನೆಲದ ಮೇಲೆ ಓಡಾಡೋದ್ರಿಂದ ಆ ಸಗಣಿ ಸಾರಿಸಿದ ವಾತಾವರಣ ನಮಗೆ ಕೊಡುವಂಥ ಒಂದು ಉಸಿರಾಟದ ಪ್ರಕ್ರಿಯೆಗೆ ಆಗುವಂಥ ಮಾನಸಿಕ ಉಲ್ಲಾಸ, ಇದರ ಮೇಲೆ ರಂಗವಲ್ಲಿಯನ್ನು ನೋಡಿದಾಗ ನಮಗಾಗುವಂಥ ಸಂಭ್ರಮ, ನಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಾಗ ಈ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇದೆ ಅಂತ ಅನಿಸುವಂಥ ಭಾವ ಇದೆಯಲ್ಲ, ಹಾಗಾಗಿ ನಮ್ಮ ಮನೆಯ ಬಾಗಿಲಲ್ಲಿ ಸಗಣಿ ಸಾರಿಸೋದು, ರಂಗೋಲಿ ಹಾಕುವಂಥ ಪದ್ಧತಿ ಜಾರಿಯಲ್ಲಿ ಬಂತು. ಅದು ಇವತ್ತಿಗೂ ಎಲ್ಲೋ ಒಂದು ಕಡೆ ಅಪರೂಪವಾಗಿ ನಾವು ನಮ್ಮ ಅಜ್ಜನ ಮನೆಗೋ ಅಥವಾ ನಮ್ಮ ಪರಿಚಿತರ ಹಳ್ಳಿಗೂ ಹೋದಾಗ ಅದನ್ನು ನೋಡಿದಾಗ ಎಂಥದ್ದೇ ಪ್ರಾಕ್ಟಿಕಲ್ ಮಾತಾಡೋ ಮನುಷ್ಯನು ಒಂದು ಕ್ಷಣಕ್ಕೆ ಪುಳಕಿತನಾಗ್ತಾನೆ. ಖುಷಿಯಾಗತ್ತೆ. ಈ ಭಾವ ಇದೆಯಲ್ಲ, ಇದು ನಿಜವಾದ ಭಾರತೀಯ ನೆಲೆಗಟ್ಟಿನ ಭಾರತೀಯ ಪ್ರತಿ ಮನಸ್ಸುಗಳಲ್ಲಿಯೂ ಆತ್ಮಗಳಲ್ಲಿರುವಂಥ ಭಾವ. ಇದ್ರ ಮೇಲೆ ನಮ್ಗೆ ಗೊತ್ತಿಲ್ಲದೆ ಹೋದಂತೆ ನಾವು ಈ ಚಪ್ಪಲಿ ಹಾಕ್ಕೊಂಡಿರೋದನ್ನು ಬಿಚ್ಚಿ ಅದರ ಮೇಲೆ ಓಡಾಡೋಕ್ಕೆ ಶುರು ಮಾಡ್ತೇವೆ. ಅಲ್ಲೆಲ್ಲೂ ಪ್ಲೀಸ್ ರಿಮೂವ್ ಯುವರ್ ಸ್ಲಿಪ್ಪರ್ಸ್ ಅಂತ ಬೋರ್ಡ್ ಹಾಕೇ ಇಲ್ಲ. ಆದರೆ ಸಗಣಿ ಸಾರಿಸಿದ ನೆಲ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಮಗೆ, ಅಯ್ಯೋ ಇಲ್ಲಿ ಚಪ್ಪಲಿ ಹಾಕೊಂಡು ಹೋಗಬಾರ್ದು ಅಂತ. ಈ ಭಾವ ನಮ್ಮೆಲ್ಲರಲ್ಲೂ ಬರಲಿಕ್ಕೆ ಕಾರಣ ನಮ್ಮ ಮನಸ್ಸಿಗೆ ಆಗುವಂಥ ಒಂದು ವ್ಯತ್ಯಯ. ಈ ಮನಸ್ಸಿಗಾಗುವಂಥ ಸಮಾಧಾನ ಕೊಡುವಂಥ ಎಲ್ಲ ಪ್ರಕ್ರಿಯೆಗಳು ಈ ಸಮಾಜದಲ್ಲಿ ನಾವು ಮಾಡ್ಕೊಂಡೇ ಬಂದಿದ್ದೇವೆ. ಇದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಈಗ ಸಗಣಿ ಸಾರಿಸಿದ ನೆಲ ಆಯ್ತು. ಮನೆ ಒಳಗೆ ಹೋಗ್ತಿದ್ದ ಹಾಗೇನೆ ಬಾಗಿಲಿಗೆ ಸುಂದರವಾಗಿರುವಂತ ತೋರಣ, ಮಾವಿನ ತೋರಣ ಕಟ್ತಾರೆ. ಯಾಕೆ ಅಂತ? ಮಾವಿನ ಸೀಸನ್ ಬಂತು ಅಂತಂದ್ರೆ ಹ. ಬೆಂಗಳೂರಿನಲ್ಲಂತೂ ಮಾವಿನ ಮೇಳ ಮಾಡ್ತಾರೆ, ಮಾವಿನ ಹಣ್ಣನ್ನು ತಿಂತಾರೆ, ಮತ್ತೊಂದು ಮಾಡ್ತಾರೆ. ತೋರಣ ಮಾವಿಂದೇ ಯಾಕೆ ಹಾಕಬೇಕು ಅನ್ನುವಂಥ ಒಂದು ಪ್ರಶ್ನೆ ಹಿಂದೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾದಂಥ ಒಂದು ಸತ್ಯ ಇದೆ. ಹ್ಮ್. ನಾವು ತೋರಣ ಹಲಸಿಂದ ಹಾಕ್ಬೋದಲ್ಲ, ನಾವು ತೋರಣ ಯಾವುದೋ ಒಂದು ಕಾಡು ಜಾತಿ ಸೊಪ್ಪನ್ನು ತಂದು ಹಾಕ್ಬೋದಲ್ಲ, ಯಾಕೆ ಹಾಕಲ್ಲ? ಮಾವಿನ ಎಲೆ ನೀವು ಅದರ ಕುಡಿಯನ್ನು ಕಟ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಹೋದಂಥ ಒಂದು ಆ ಮಾವಿನ ಸ್ವಾದ, ನಿಮಗೆ ಸುಗಂಧ ನಿಮ್ಮ ಆತ್ಮಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಸ್ಮೆಲ್ ನಿಮ್ಗೆ ಅನುಭವ ಆಗುತ್ತೆ. ಹೌದು. ಆ ಸ್ಮೆಲ್ಲಿನ ವಾತಾವರಣದಲ್ಲಿ ನೀವಿದ್ದಾಗ ನಿಮಗೆ ಗೊತ್ತಿಲ್ಲದೆ ಹೋದಂಥ ಒಂದು ಖುಷಿ ನಿಮಗೆ ನಡೆಯಕ್ಕೆ ಶುರುವಾಗುತ್ತೆ. ಮತ್ತು ಮಾವಿನ ಚಿಗುರಿನಲ್ಲಿರುವಂಥ ಹಸಿರು ಮತ್ತು ಅದರಿಂದ ಬರುವಂಥ ಒಂದು ಅದ್ಭುತವಾದಂಥ ಸುವಾಸನೆ, ಇದು ನಮಗೆ ನಮಗೆ ನಮ್ಮ ನಮ್ಮ ಆತ್ಮಕ್ಕೆ ಒಂದು ಪಾಸಿಟಿವಿಟಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಅದೇ ತೊಗೊಂಬಂದು ಹಲಸಿನ ಎಲೆನ ಇಟ್ಟರೆ, ಹಲಸಿನ ಎಲೆ ಇದೆ ಅಂತ ನೋಡಿಯೇ ಅರ್ಥ ಮಾಡ್ಕೊಳ್ಬೇಕು ಹೊರತು ಅದರ ಸುವಾಸನೆಯಲ್ಲಿ ನಿಮ್ಗೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಹಲಸಿನ ಎಲೆಯಲ್ಲಿ ಒಂದು ಒಂದು ರೀತಿಯ ಮೇಣವನ್ನು ಕೂಡ ನಾವು ಕಾಣ್ಬೋದು. ಅದನ್ನು ಕಟ್ ಮಾಡಿದಾಗ ಹಾಲಿನ ರೂಪದಲ್ಲಿ ಒಂದು ಮೇಣ ಬರುತ್ತೆ. ಇದು ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಅಂತಂದರೆ ಅಂಟಾಗುತ್ತೆ. ಇದನ್ನು ಅಂಟು ಮಾಡ್ಕೊಂಡು ಓಡಾಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮಾವು ನಮ್ಮ ಮನಸ್ಸಿಗೆ ಕೊಡುವಂಥ ಉಲ್ಲಾಸ ಮತ್ತು ಈಗಷ್ಟೇ ನಾವು ಮಾತಾಡಿದಂತೆ ಈ ಅಂಗಳದಲ್ಲಿ ಹಾಕಿರುವಂತಹ ಸಗಣಿ ಸಾರಿಸಿ ಹಾಕಿರುವಂಥ ರಂಗೋಲಿ, ಇದನ್ನೆಲ್ಲ ನೋಡಿದರೆ ನಮ್ಮ ನಮ್ಮ ಬ್ರೇನು ನಮ್ಮ ದೇಹಕ್ಕೊಂದು ಮೆಸೇಜ್ ಪಾಸ್ ಮಾಡುತ್ತೆ, ಜೀರ್ಣಕ್ರಿಯೆ ಜಾಸ್ತಿ ಮಾಡಿಸುತ್ತೆ. ಯಾಕೆ ಅಂತಂದರೆ ಮನೆಯಲ್ಲೇನು ವಿಶೇಷ ಇದೆ, ಇವತ್ತು ಬರೇ ಅನ್ನ ಸಾಂಬಾರು ಮಾತ್ರ ಇಲ್ಲ, ಅನ್ಯಾನ್ಯ ಖಾದ್ಯಗಳೆಲ್ಲ ಇದ್ದಾವೆ ಊಟಕ್ಕೆ, ನೀನು ಜೀರ್ಣಕ್ರಿಯೆಯನ್ನು ಜಾಗೃತಿ ಮಾಡ್ಕೊ ಅಂತೇಳಿ ಜಠರಾಗ್ನಿಗೆ ಒಂದು ಮೆಸೇಜ್ ಪಾಸ್ ಮಾಡುತ್ತೆ. ಅದಾದ ನಂತರ ನಮ್ಗೆ ಗೊತ್ತಿಲ್ಲದೆ ಹೋದ ರೀತಿಯಲ್ಲಿ ನಾವು ಆ್ಯಕ್ಟಿವ್ ಆಗ್ತೇವೆ. ಆವಾಗ ನಮ್ಮ ಬಳಗ ಎಲ್ಲ ಬಂದಿರ್ತಾರೆ. ಆ ಬಳಗದ ಜೊತೆಗೆಲ್ಲ ಸೇರಿ ನಾವು ಮಾತಾಡಿಕೊಂಡು ಇಡೀ ಸಂಭ್ರಮದ ಜೊತೆಗೆ ನಾವು ಅವತ್ತು ಆ ದಿನ ಕಳಿತೀವಲ್ಲ, ಅದು ಎಲ್ಲೋ ಒಂದು ಕಡೆ ಅನೇಕರು ಒಬ್ರು ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಈ ಥರದ ಸಂಭ್ರಮದಲ್ಲಿದ್ದರೆ ನಮ್ಮ ಜೀವನದಲ್ಲಿ 2 ತಿಂಗಳ ಆಯುಸ್ ಜಾಸ್ತಿ ಆಗುತ್ತಂತೆ. ಹಾಗಾಗಿ ಆಯುಸ್ ಜಾಸ್ತಿ ಮಾಡುವಂಥ ಸಂಜೀವಿನಿಯ ಸಾಲಿನಲ್ಲಿ ಮಾವಿನ ತೋರಣ ಇರೋದಕ್ಕೆ ಅದನ್ನು ಮನೆಯ ಹೆಬ್ಬಾಗಿಲಿಗೆ ಕಟ್ಟಿ ಅದು ನಮ್ಮ ತಲೆಗೆ ತಾಕುವ ರೀತಿಯಲ್ಲಿ ನಾವು ಓಡಾಟ ಮಾಡ್ತಾ ಇರಬೇಕು ಅನ್ನುವಂಥದ್ದು ನಮ್ಮಲ್ಲಿ ನಡೆದು ಬಂದಂಥ ಪದ್ಧತಿ. ಮನೆ ಒಳಗ್ ಬಂದ್ವಿ. ಈಗ ಕೂತು ಊಟ ಮಾಡುವಂಥದ್ದು, ನೆಲದ ಮೇಲೆ ಕೂತು ಬಾಳೆ ಎಲೆ ಮೇಲೆ ಬಡಿಸ್ಕೊಂಡು ಅಡಿಗೆಗಳನ್ನ ಊಟ ಮಾಡುವಂಥ ಪದ್ಧತಿಯನ್ನು ನಮ್ಮ ಹಿರಿಕರು ತಂದ್ರು. ಇದು ಯಾಕೆ ಅಂತ? ಬಾಳೆ ಎಲೆಯಲ್ಲಿಯೇ ಊಟ ಮಾಡಬೇಕು ಒಂದನೇ ಪ್ರಶ್ನೆ, ಎರಡನೇದು ಕೂತು ಊಟ ಮಾಡಬೇಕು ಅನ್ನೋದು 2 ಪ್ರಶ್ನೆ. ನಾವು ಇವತ್ತು ನಮ್ಮ ದೇಹದಲ್ಲಿ ಫ್ಯಾಟ್ ಹೆಚ್ಚಾಯಿತು ಅಂತೇಳಿ ಜಿಮ್ಮಿಗೆ ಜಾಯಿನ್ ಆಗ್ತೇವೆ, ಜುಂಬಾ ಕ್ಲಾಸಸ್ಸಿಗೆ ಸೇರ್ತೇವೆ, ಯೋಗ ಮಾಡಬೇಕು ಅಂತ ಯಾರೋ ಹೇಳ್ತಾರೆ, ಅದನ್ನೆಲ್ಲ ಪದ್ಧತಿಯನ್ನು ರೂಢಿ ಮಾಡ್ತಾ ಇದ್ದೀವಿ. ಯೋಗ ಕ್ಲಾಸಿಗೆ ಹೋಗಿ ಜಾಯಿನ್ ಆದಾಗ, ಜುಂಬಾ ಕ್ಲಾಸಿಗೆ ಹೋಗಿ ಜಾಯಿನ್ ಆದಾಗ, ಮತ್ತು ಜಿಮ್ಮಿಗೆ ಹೋಗಿ ಜಾಯಿನ್ ಆದಾಗ ಮೊಟ್ಟ ಮೊದಲ ಬಾರಿಗೆ ಅವರು ನಮ್ಮ ದೇಹ ಟ್ಯೂನ್ ಆಗಲಿ ಅಂತೇಳಿ ಮಾಡಿಸುವಂಥ 2 ಪೋಶ್ಚರ್ಗಳಲ್ಲಿ ಮೊದಲ ಪೋಶ್ಚರು ಚಕ್ಕಲ್ಪಟ್ಟೆ ಹಾಕಿ ನೆಲಕ್ಕೆ ಕೂತ್ಕೊಳ್ಳೋದು ಮತ್ತು ಭಾರತೀಯ ಏನು ಪದ್ಧತಿಯಂತೆ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮಿನ ರೀತಿಯಲ್ಲಿ ನೆಲಕ್ಕೆ ಕೂತ್ಕೊಳ್ಳೋದು, ಇವು 2 ಪದ್ಧತಿಯನ್ನು ನಮಗೆ ಮಾಡಿಸ್ತಾರೆ. ಇದು ಪ್ರತಿಯೊಬ್ಬರಿಗೂ ಮಾಡಿಸ್ತಾರೆ. ಕಾರಣ ಏನು ಅಂತಂದರೆ ಇವೆರಡರಲ್ಲೇ ಇರೋ ಸೈನ್ಸು.
ಆ ಪೊಸಿಷನಲ್ಲಿ ಕೂತ್ಕೊಂಡು ತಿಂದಾಗ ನಡೆಯುವ ಜೀರ್ಣಕ್ರಿಯೆ ಮತ್ತು ಈ ಪೊಸಿಷನ್ನಲ್ಲಿ ಕೂತು ನಾವು ಮಾಡುವಂಥ ಮುಂದಿನ ಕ್ರಿಯೆ, ಇವೆ ಎರಡೂ ಕೂಡ ಮನುಷ್ಯನ ದೇಹಕ್ಕೆ ಬೇಕಾಗಿರುವಂಥದ್ದು. ಆದರೆ ನಾವಿವತ್ತು ಇದು ಎರಡರಿಂದನೂ ಬದಲಾಗಿದ್ದೇವೆ. ನಮ್ಮ ಮೊಣಕಾಲು ಮಂಡಿಗಳು ಬಗ್ತಾ ಇಲ್ಲ, ನಾವು ಕೂತಿದ್ದೆಲ್ಲ ಕುರ್ಚಿ ಮೇಲೆ ಆಗಬೇಕು ಅಂತೇಳಿ ಅದನ್ನ ಎಲ್ಲವನ್ನೂ ಕುರ್ಚಿ ಆಕಾರದಲ್ಲೇ ಇವತ್ತು ಬದಲಾಯಿಸ್ಕೊಂಡು ಬಂದ್ಬಿಟ್ಟಿದ್ದೇವೆ. ವಾಪಸ್ ನಾವು ಆ ಪೋಸ್ಚರಲ್ಲಿ ಕೂತು ಆಹಾರ ಸೇವನೆ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ನಮ್ಮ ದೇಹಕ್ಕೆ ಹಿಡಿಯುತ್ತೆ. ತುಂಬ ಹೊತ್ತು ನೀವು ಚಕಲ್ಪಟ್ಟಿ ಹಾಕಿ ಊಟ ಮಾಡ್ತಾ ಇದ್ದೀರಿ, ನಿಮ್ಮ ಲಿಮಿಟ್ ಮೀರಿ ಊಟ ಮಾಡ್ತಾ ಇದ್ದೀರಿ ಅಂತಂದರೆ ಕಾಲು ಜುಂಬರಕ್ಕೆ ಶುರುವಾಗುತ್ತೆ. ಕಾಲು ಮೆಸೇಜ್ ಕೊಡುತ್ತೆ, ಸಾಕು ನಿನ್ನ ಕೆಪಾಸಿಟಿ ಮೀರಿತು, ಟ್ಯಾಂಕ್ ಓವರ್ಫ್ಲೋ ಆಗ್ತಾ ಇದೆ, ಎದ್ದು ಬಿಡು ಅಂತ. ಇನ್ನೂ ಒಂದು, ನಮ್ಮ ದೇಹಕ್ಕೆ ಒತ್ತಡ ಮಾಡಿ ಅದು ಹೊಟ್ಟೆ ತುಂಬಿತು ಅಂತ ಅನ್ಸಲ್ಲ. ನೀವು ಕುರ್ಚಿ ಮೇಲೆ ಕೂತ್ರೆ ನಮ್ಗೆ ಗೊತ್ತಿಲ್ಲದೆ ಇರುವಂತೆ ನಾವು ಕೂತಿರುವಂಥ ಆಕಾರ ಅನೇಕ ಬಾರಿ ನಮ್ಗೆ ಹೊಟ್ಟೆ ತುಂಬಿಸ್ಬಿಡುತ್ತೆ. ಆದರೆ ಇವತ್ತು ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ, ನಾವು ಇಷ್ಟೇ ತಿನ್ನೋದು ಅಂತ. ಆದರೆ ನೀವು ಭಾರತೀಯ ಆಸನದಲ್ಲಿ ನೆಲಕ್ಕೆ ಕೂತು ಊಟ ಮಾಡಿದಾಗ ನಿಮಗೆ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ನಿಮಗೆ ದೇಹಕ್ಕೆ ಬೇಕಾಗುವಷ್ಟು ಮಾತ್ರ ದೇಹವೇ ಹೇಳಿ ತಗೊಳುತ್ತೆ, ಇಷ್ಟು ಊಟ ಕೊಡು ಸಾಕು ಅಂತ. ಇನ್ನೊಂದು, ಬಾಳೆ ಎಲೆಯಲ್ಲಿ ಯಾಕೆ ಊಟ ಅಂತ. ಇವತ್ತು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಸ್ತ್ರೀಯರಿಗೆ ಎಷ್ಟರ ಮಟ್ಟಿಗೆ ಕೆಲಸ ಕಡಿಮೆ ಮಾಡ್ಕೊಳ್ಳಿಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಕೆಲಸ ಕಡಿಮೆ ಮಾಡಿಸ್ಲಿಕ್ಕೆ ಬಾಳೆ ಎಲೆಯೂ ಒಂದು ಪೂರಕ. ನಾವು ತಟ್ಟೆ ಇಟ್ಟು ಊಟ ಮಾಡಿಸಿದ್ರೆ ಆ ತಟ್ಟೆ ಮತ್ತೆ ತೊಳಿಬೇಕು, ಇನ್ನೊಂದು ಮಾಡಬೇಕು. ಇವೆಲ್ಲ ಪದ್ಧತಿಗಳ ಮಧ್ಯದಲ್ಲಿ ಪ್ರಕೃತಿದತ್ತವಾಗಿ ನಮ್ಮದೇ ತೋಟಗಳಲ್ಲಿ ನಾವು ಬಾಳೆ ಎಲೆ ಬೆಳಿತೇವೆ. ಆ ಬಾಳೆ ಎಲೆಯನ್ನು ತಂದಿಟ್ಟು ಆ ಊಟವನ್ನು ಅದರಲ್ಲಿ ಬಡಿಸಿದಾಗ ಊಟದ ನಂತರ ಬಾಳೆ ಎಲೆಯನ್ನು ಆಚೆ ಹಾಕಿದ್ರೆ ಆಚೆನೂ ಅದನ್ನು ನಾವು ವೇಸ್ಟ್ ಮಾಡೋದಿಲ್ಲ. ಹಸುಗಳು ಬಂದು ಬಾಳೆ ಎಲೆಯನ್ನು ತಿನ್ಕೊಂಡು ಹೋಗ್ತವೆ, ಅವುಗಳಿಗೂ ಅದರಲ್ಲಿರುವಂಥ ಸ್ವಾದಿಷ್ಟದ ಅಂಶಗಳು ಹೋಗಿ ಮುಟ್ತವೆ. ಈ ಸ್ವಾದಿಷ್ಟದ ಅಂಶಗಳನ್ನೆಲ್ಲ ಹರಡಿಕೊಳ್ಳಿಕ್ಕೆ ಪತ್ರಾವಳಿ ಅಂತಲೂ ಹೇಳ್ತಾರೆ ನಮ್ಮಲ್ಲಿ. ಪತ್ರಾವಳಿ ಎಲೆಗಳಲ್ಲೂ ಅಷ್ಟೇ, ನೀವು ಆ ಎಲೆಗಳನ್ನೆಲ್ಲ ಜೋಡಿಸಿ ನಮ್ಗೆ ಊಟ ಮಾಡಲಿಕ್ಕೆ ಅಂತೇಳಿ ಅದನ್ನು ಮಧ್ಯದಲ್ಲಿ ಒಂದು ಕಡ್ಡಿಯನ್ನು ಜೋಡಿಸಿ ಊಟದ ವ್ಯವಸ್ಥೆ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ ಸಿಗುವ ಸ್ವಾದ, ಅದರಲ್ಲಿ ಊಟ ಮಾಡಿದಾಗ ಸಿಗುವ ಸ್ವಾದ ಎಲ್ಲವೂ ಒಂದು ಅದ್ಭುತ. ಏನು ಅಂತಂದರೆ, ನಾವು ತಿಂತಾ ಇರುವುದೆಲ್ಲವೂ ಪ್ರಕೃತಿಯಿಂದನೇ ಲಭಿಸಿದ್ದು ಅಂತಂದಾಗ ಅವಾಗ ಮಾನವ ನಿರ್ಮಾಣ ಮಾಡಿದಂಥ ಯಾವುದೋ ಸ್ಟೀಲ್ ಪ್ಲೇಟಲ್ಲಿ ಊಟ ಮಾಡೋದಕ್ಕಿಂತ ನಮಗೆ ಗೊತ್ತಿಲ್ಲದೆ ಇದ್ದಂಥ ಒಂದು ಸ್ವಾದ ಸಿಗುತ್ತೆ. ಬಿಸಿ ಬಿಸಿ ಅನ್ನ ಬಾಳೆ ಎಲೆ ಮೇಲೆ ಹಾಕಿದಾಗ ನಿಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಅದರಲ್ಲಿ ಒಂದು ಟೇಸ್ಟಲ್ಲಿ ಬದಲಾವಣೆ ಆಗುತ್ತೆ. ನಾವು ಒಂದು ತುತ್ತು ಮಾತ್ರ ತಿನ್ನಬೇಕು ಅಂತ ಅಂದ್ಕೊಂಡವನು ತುಂಬ ಚೆನ್ನಾಗಿದೆ ಅಮ್ಮ, ಇನ್ನೊಂದು ಸ್ವಲ್ಪ ಅನ್ನ ಹಾಕು ಅಂತೇಳಿ ಹಾಕ್ಸ್ಕೊಂಡು ತಿಂತೇವಲ್ಲ, ಈ ಸ್ವಾದ ಬರಬೇಕು ಅಂತಂದರೆ ಭಾರತೀಯ ಆಸನದಲ್ಲಿ ನೆಲ ಕೂತ್ಕೊಳ್ಬೇಕು, ಬಾಳೆ ಎಲೆಯಲ್ಲಿಯೇ ಅದನ್ನು ಸೇವನೆ ಮಾಡಬೇಕು ಅಂತ. ಈಗ ಹೋಮ ಹವನಗಳನ್ನ ಸಾಮಾನ್ಯವಾಗಿ ನಮ್ಮಲ್ಲಿ ಆಚರಣೆಯಾಗಿ ರೂಢಿ ಮಾಡಿದ್ದಾರೆ. ಕೆಲವ್ರು ಕೇಳೋದು, ಯಾಕೆ ದಂಡ ಮಾಡ್ತಿದ್ದೀರಾ, ತೊಗೊಂಡು ಹೋಗಿ ತುಪ್ಪ ಸುರಿತೀರಾ, ಕಡ್ಡಿಗಳನ್ನು ಹಾಕ್ತೀರಾ, ಅದಕ್ಕೇನೇನೋ ಗಿಡಮೂಲಿಕೆಗಳನ್ನೆಲ್ಲ ಹಾಕ್ತೀರಾ, ಇದು ದಂಡ ಅಲ್ವಾ ಅನ್ನೋಂಥ ಪ್ರಶ್ನೆ ಸುಮಾರು ಜನ ಮಾಡ್ತಾರೆ. ಹೋಮ ಹವನಗಳನ್ನ ಯಾಕೆ ಮಾಡುವಂಥ ರೂಢಿ ಶುರುವಾಯಿತು ಅಂತ. ಹೋಮ ಹವನಗಳನ್ನು ಮಾಡೋದು ದಂಡ ಅಂತ ಹೇಳುವಂಥವರ ಮನೆಗಳಲ್ಲಿ ಅವರು ಸೊಳ್ಳೆ ಬಂದಾಗ, ಅಂದರೆ ನೀವು ಮಾಸ್ಕಿಟೋ ಬಂದಾಗ ಅವರು ಸೊಳ್ಳೆ ಕಾಯಿಲನ್ನು ಹಚ್ತೀರೋ ಹಚ್ಚಲ್ವೋ ಅಂತ ಒಂದು ಪ್ರಶ್ನೆ ಇದೆ ನಂದು. ಹಚ್ತೀವಿ ಅಂತ ಉತ್ತರ ಕೊಡ್ತಾರೆ. ನಾವು ಹಚ್ತೀವಿ, ಸೊಳ್ಳೆ ಬಂದಾಗ ನಾವು ಅದು ಬರಬಾರ್ದು ಅಂತೇಳಿ, ಹೊಗೆ ಬರಲಿ ಎಲ್ಲ ಕಡೆ, ಸೊಳ್ಳೆ ಎಲ್ಲ ಓಡಿ ಹೋಗ್ಬಿಡ್ಲಿ ಅಂತ ಹಚ್ತೀವಿ. ಯಾಕೆ ನೀವು ಅದನ್ನು ಹಚ್ತೀರಾ, ಅದರಿಂದ ಪ್ರಾಣಿ ಹಿಂಸೆ ಆಗುತ್ತಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಅವಾಗ ನಕ್ಕು ಬಿಡ್ತಾರೆ. ಅಂಥದ್ದೇ ನಗು ಈ ಹೋಮ ಹವನಗಳನ್ನು ಮಾಡೋದ್ರಿಂದ ವೇಸ್ಟ್ ಅಲ್ವಾ ಅಂತ ಯಾರಾದರೂ ಹೇಳಿದಾಗ ನನಗೆ ಬರೋ ನಗು. ಕಾರಣ ಏನು ಅಂತಂದರೆ, ನಾವಿಲ್ಲಿ ಬಳಸುವಂಥ ಹವಿಸ್ಸುಗಳೇನೇನಿದ್ದಾವೆ, ನೀವು ಹೇಳಿದ್ರಿ ತುಪ್ಪ ಬಳಕೆ ಮಾಡ್ತೀವಿ ಮತ್ತು ಇದಕ್ಕೆ ಬೇಕಾಗುವಂಥ ಚಕ್ಕೆಗಳನ್ನು ಬಳಕೆ ಮಾಡ್ತೀವಲ್ಲ, ಈ ಚಕ್ಕೆ, ತುಪ್ಪ ಮತ್ತು ಇದಕ್ಕೆ ಬೇಕಾಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದ್ದಾವೆ, ಇದು ಮನುಷ್ಯನ ದೇಹಕ್ಕೆ ಬೇಕಾಗುವಂತಹ, ಅದರಲ್ಲೂ ವಿಶೇಷವಾಗಿ ಅಗ್ನಿಯ ರೂಪದಲ್ಲಿ ಆರಂಭಗೊಂಡು ಹೊಗೆಯ ರೂಪದಲ್ಲಿ ನಮ್ಮ ಶ್ವಾಸಕೋಶವನ್ನು ಶುದ್ಧಿ ಮಾಡುವಂಥದ್ದು ಮತ್ತು ನಮ್ಮ ಮನೆಯ ವಾತಾವರಣವನ್ನು ಗಟ್ಟಿ ಮಾಡುವಂಥದ್ದು. ಮನೆಯ ವಾತಾವರಣ ಅಂತಂದರೆ ಹೇಗೆ ಅಂತ ಪ್ರಶ್ನೆ. ಇವತ್ತಿನ RCC ಬಿಲ್ಡಿಂಗ್ಗಳ ಕಾನ್ಸೆಪ್ಟ್ ಅಲ್ಲ. ಆವಾಗ ಮರದ ಮುಚ್ಚಿಗೆ ಮನೆಗಳಿರ್ತಿದ್ವು. ಮರದ ಮುಚ್ಚಿಗೆ ಮನೆಗಳಲ್ಲಿ ಮಳೆ ಮತ್ತು ಚಳಿ ಜಾಸ್ತಿ ಇದ್ದಾಗ ಮರಕ್ಕೆ ಗೊತ್ತಿಲ್ಲದೆ ಆದಂಥ ಒಂದು ಹುಳ ಆಗುತ್ತೆ. ಆ ಹುಳದಿಂದ ಮನೆಯ ಮೇಲ್ಛಾವಣಿಗಳಲ್ಲಿ ಹುಳ ಸಂಚಾರ ಶುರುವಾದರೆ ಮೇಲ್ಛಾವಣಿ ಹಾಳಾಗುವಂಥ ಪ್ರಯತ್ನ ನಡೆಯುತ್ತೆ. ಇದೇ ಹೋಮ ಹವನಗಳು ನಾವು ಮನೆಯಲ್ಲಿ ಪ್ರತಿ ವರ್ಷಕ್ಕೂ ಒಂದ್ಸಲಿ ಅದನ್ನು ಮಾಡ್ತಾ ಬಂದರೆ, ಆ ಹೋಮದ ಹೊಗೆ ಎಲ್ಲ ಕಡೆ ಪಸರಿಸಿದ್ರೆ ನಮ್ಮ ಲಂಗ್ಸ್ ಹೆಂಗೆ ಶುದ್ಧಿ ಆಗುತ್ತೋ, ಇಡೀ ಮನೆಯಲ್ಲಿ ಆ ಮರದ ಮೇಲ್ಛಾವಣಿಗಳಲ್ಲಿ ಏನಾದರೂ ಸಣ್ಣ ಕ್ರಿಮಿಕೀಟಗಳ ತೊಂದರೆ ಆಗ್ತಾ ಇದ್ರೆ ಅದನ್ನು ಶುದ್ಧಿ ಮಾಡುತ್ತೆ. ಅಂದಮೇಲೆ ಹಿಂದೂ ಪದ್ಧತಿಯ ಈ ಹೋಮ ಹವನಗಳು ದೇಹ ಮತ್ತು ದೇಗುಲ, ಮನೆ, ಈ ಎರಡನ್ನೂ ಸದೃಢಗೊಳಿಸ್ಲಿಕ್ಕೋಸ್ಕರ ನಮ್ಮಲ್ಲಿ ನಡೆದು ಬಂದಂಥ ಪದ್ಧತಿ. ಇದರಿಂದ ಲೋಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮತ್ತು ಪ್ರಕೃತಿಗೋಸ್ಕರ ಅಂತವೇ ಇವತ್ತು ಹಿಂದೂ ಸಮಾಜ ಬದುಕೊಂಡು ಬಂದಿದೆ ಇಲ್ಲಿ ತನಕ. ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನು ಯಾವ ರೀತಿಯಲ್ಲಿ ವಾಪಸ್ ಪ್ರಕೃತಿಗೆ ಪೂರಕವಾಗುವಂತ ನಾವು ಕೊಡಬೇಕು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾದಂಥ ವಿಷಯ. ನಾವು ಅನೇಕ ಬಾರಿ ಪ್ರಕೃತಿಯಿಂದ ಪಡೆದಂಥ ವಸ್ತುವನ್ನೇ ಅದನ್ನು ರಾಸಾಯನಿಕವಾಗಿ ಬದಲಾವಣೆ ಮಾಡಿ ಪ್ಲಾಸ್ಟಿಕ್ ರೀತಿಯಲ್ಲಿ ಬಂದ ನಂತರ ಅದನ್ನು ಮರದ ಕೆಳಗೆ ಬಿಸಾಡ್ತೇವೆ.
ಆ ಪ್ಲಾಸ್ಟಿಕ್ ವಾಪಸ್ ಭೂಮಿಗೆ ಜೀರ್ಣ ಆಗೋದೇ ಇಲ್ಲ ಅನ್ನೋದು ಗೊತ್ತು. ಆದರೂ ಈ ಕೆಲಸ ಮಾಡ್ತೀವಿ. ಆದರೆ ಯಾವುದೋ ಮರದ ಚಕ್ಕೆಗಳು ಅದಕ್ಕೆ ಬೇಕಾಗುವಂತಹ ಪೂರಕವಾದಂತಹ ಹವನ, ಹೋಮಗಳು ಇತ್ಯಾದಿಗಳು ಮಾಡಿದಾಗ ಆ ಗಾಳಿಯೊಂದಿಗೆ ಸೇರಿಕೊಂಡಾಗ ಕಾರ್ಬನ್ನಿನ ಅಂಶ ಜಾಸ್ತಿ ಇದ್ದರೆ ಕಡಿಮೆ ಮಾಡುತ್ತೆ. ಅಥವಾ ಆ ಗಾಳಿಯಲ್ಲಿ ಯಾವುದಾದ್ರೂ ವೈರಸ್ಗಳ ಅಂಶ ಇದ್ದರೆ ಈ ಹೋಮ ಹವನದಿಂದ ಬರುವಂಥ ಹೊಗೆ ಅದನ್ನು ಕಡಿಮೆ ಮಾಡುತ್ತೆ. ಹೋಮಕ್ಕೆ ನಾವು ಅತ್ಯಂತ ಹೆಚ್ಚು ಜನರನ್ನ ಆಮಂತ್ರಣ ಮಾಡ್ತೇವೆ. ಇವತ್ತು ಇಂಥದ್ದೊಂದು ಹೋಮ ಇದೆ ಬರಬೇಕು ಅಂತ. ಬಂದಂಥವರ ಎಲ್ಲರ ಶ್ವಾಸಕೋಶವನ್ನು ಶುದ್ಧಿ ಮಾಡ್ತೇವೆ. ಒನ್ಸ್ ಅಗೇನ್ ಹಿಂದೂ ಸಮಾಜ ತನ್ನೆಲ್ಲ ಪದ್ಧತಿಗಳಲ್ಲಿ ಮನುಷ್ಯನ ಆರೋಗ್ಯ ದೃಷ್ಟಿಕೋನವನ್ನು ಇಟ್ಕೊಂಡು ಅವನ ಸದೃಢ ಬದುಕಿಗೆ ಏನೇನು ಬೇಕೋ ಅದನ್ನ ನಾವು ಕ್ರಮಬದ್ಧವಾಗಿ ರೂಢಿಯಲ್ಲಿ ಇಟ್ಕೊಂಡು ಬಂದಿದ್ದೇವೆ. ನಾವು ಹೋಮ ಮಾಡಬೇಕಾದ್ರೆ ಮೇಲ್ಚಾವಣಿ ಬೇಡ ಮಳೆಯಲ್ಲಿ ನಿಂತ್ಕೊಂಡು ಹೋಮ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಹೋಮ ಮಾಡುವಾಗ ಅದರದೇ ಆದಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೇವೆ. ವ್ಯವಸ್ಥೆ ಆದ ನಂತರ ಹೋಮದ ನಂತರ ಆ ಭಸ್ಮವನ್ನು ಏನು ರಚನೆ ಆಗುತ್ತೆ ಆ ಭಸ್ಮವನ್ನು ಕೂಡ ಅನೇಕ ದಿನಗಳ ಕಾಲ ನಾವು ಆ ಭಸ್ಮವನ್ನು ಇಟ್ಕೊಂಡು ನಾವು ತಿಲಕವಾಗಿ ಅದನ್ನು ಹಣೆಗಿಡುವಂಥ ಪದ್ಧತಿ ರೂಢಿ ಮಾಡ್ಕೊಂಬೋದು. ಹೌದು. ಇದ್ಯಾಕೆ ಆ ಹೋಮದಿಂದ ಭಸ್ಮಗೊಂಡಂಥ ವಸ್ತು ನಾವು ಹಣೆಯಲ್ಲಿಟ್ಟಾಗ ಅದರ ಅಂಶ ಹೇಗೆ ನಮ್ಮ ಶ್ವಾಸಕೋಶವನ್ನು ಶುದ್ಧ ಮಾಡಿತ್ತೋ ನಮ್ಮ ದೇಹದಲ್ಲಿ ಇರುವಂಥ ಸಣ್ಣ ಸಣ್ಣ ರಂಧ್ರದ ಮುಖಾಂತರ ಮತ್ತೆ ಒನ್ಸಗೆ ಆ ಭಸ್ಮವೂ ಕೂಡ ದೇಹವನ್ನು ಪ್ರವೇಶ ಮಾಡಿ ನಮಗೆ ಬೇಕಾಗುವಂಥ ಎನರ್ಜಿಯನ್ನು ಕೊಡುವಂಥ ಶಕ್ತಿ ನಮ್ಮಲ್ಲಿದೆ ಅನ್ನೋದು ಗೊತ್ತಿರೋದಕ್ಕೋಸ್ಕರವೇ ನಮ್ಮ ಪೂರ್ವಜರು ಅತ್ಯಂತ ಬುದ್ಧಿವಂತ ಸೈಂಟಿಸ್ಟ್ಗಳಾಗಿದ್ದಕ್ಕೋಸ್ಕರವೇ ಇದನ್ನೆಲ್ಲ ಲಾಂಚ್ ಮಾಡಿದ್ರು. ಇದನ್ನು ಅವರು ಬರೆದಿಡುವಂಥ ಪದ್ಧತಿ ಬೇರೆಯಾಗಿತ್ತು. ನಮ್ಮ ಸಮಾಜಕ್ಕೆ ಅವರು ತಿಳಿಸುವಂಥ ರೀತಿ ಬೇರೆ ಇತ್ತು. ಆದರೆ ಇವತ್ತು ಇದನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಮೊನ್ನೆ ನೋಡಿದೆ ನಾನು ನೈಜೀರಿಯಾ ಪ್ರಜೆಯೊಬ್ಬರು ಇವತ್ತು ವೇದವನ್ನು ಕಲಿತು ಅದ್ಭುತವಾಗಿ ಹೋಮ ಹವನಗಳನ್ನು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋಯ್ತು. ಹಾಗಾದರೆ ನೈಜೀರಿಯಾ ಪ್ರಜೆ ದಡ್ಡನೆ? ಅವನು ನಿಜವಾದ ಬುದ್ಧಿವಂತ. ಅರ್ಥ ಮಾಡಿಕೊಳ್ಳದೆ ಯಾರೋ ಸುಮ್ಮನೆ ಕಾಕತಾಳೀಯವಾಗಿ ಕಣ್ಣಂಚಿನಲ್ಲಿ ನೋಡಿ ಯಾರನ್ನೂ ಯಾವ ಪದ್ಧತಿಯನ್ನು ರೂಢಿ ಮಾಡೋಕ್ಕಾಗೋದಿಲ್ಲ. ಆ ಮನುಷ್ಯ ಕೂಡ ಪ್ರಾಕ್ಟಿಕಲಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗಾಗಿ ಹೋಮ ಹವನಗಳು ನಮಗೆ ಪೂರಕ. ಇದರಿಂದ ಆಯಸ್ಸು ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಇದರಿಂದ ನಮ್ಮ ದೇಹದ ಸದೃಢತೆಗೆ ಬೇಕಾಗುವಂಥ ಮೂಲ ಬುನಾದಿಗಳಾಗ್ತವೆ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗ ಅರಿಶಿನ ಕುಂಕುಮ ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂಥದ್ದು. ಅಂದರೆ ಯಾರಾದರೂ ಹೆಣ್ಮಕ್ಳು ಮನೆಗೆ ಬಂದರೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತೀವಿ. ಹಾಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅರಿಶಿನವನ್ನು ನಮ್ಮ ಅಡುಗೆಗಾಗಲಿ ಅಥವಾ ಹೆಣ್ಮಕ್ಳು ಕೊಡೋದಕ್ಕಾಗಲಿ ಈ ಬಳಕೆಗೆ ತಂದಿದ್ದು ಯಾಕೆ? ಹಾಗೆಯೇ ಕುಂಕುಮವನ್ನು ನಾವು ತಿಲಕವಾಗಿ ಹೆಣ್ಮಕ್ಳಾಗಲಿ ಅಥವಾ ಗಂಡಸರಾಗಲಿ ಧರಿಸೋದು ಯಾಕೆ ಅಂತ? ನಾವು ಹೆಣ್ಣನ್ನು ಪ್ರಕೃತಿಗೆ ಹೋಲಿಸಿ ಮಾತಾಡ್ತೇವೆ. ಹೆಣ್ಣು ಅಂತಂದರೆ ಪ್ರಕೃತಿ ಅಂತ. ಪ್ರಕೃತಿಗೆ ಅದರದೇ ಆದಂಥ ಒಂದು ಅಂದ ಇದೆ. ಹೆಣ್ಣಿಗೆ ಆಕೆಯದ್ದೇ ಆದಂಥ ಒಂದು ಅಂದ ಇದೆ. ಅರಿಶಿಣ ಅಂತಂದರೆ ನಮ್ಮಲ್ಲಿ ಇರುವಂಥದ್ದಕ್ಕೆ ಆ್ಯಂಟಿಬಯೋಟಿಕ್ಕಿಗೆ ಇನ್ನೊಂದು ಹೆಸರೇ ಅರಿಶಿಣ. ನಮ್ಮ ಕೈಯಲ್ಲಿ ಒಂದು ಗಾಯ ಆಗಿ ರಕ್ತ ಬಂತು ಅಂತಂದರೆ ನಾವು ತೊಗೊಂಡೋಗಿ ಖಾರದ ಪುಡಿ ಹಾಕಲ್ಲ, ಅರಿಶಿಣನೇ ಹಾಕ್ತೇವೆ. ಕಾರಣ ಏನು ಅಂತಂದರೆ ನಮ್ಮ ಚಾಕು ತಾಗಿ ಗಾಯ ಆಯಿತೋ ಅಥವಾ ಬೇರೆ ಇನ್ಯಾವುದೋ ಕಾರಣದಿಂದ ಗಾಯ ಆಯಿತೋ ಈ ಗಾಯಕ್ಕೆ ಆ್ಯಂಟಿಬಯೋಟಿಕ್ಕಿನ ಫಸ್ಟ್ ಮೊದಲ ಆದ್ಯತೆಯೇ ಅರಿಶಿಣ. ಇವತ್ತು ಅರಿಶಿಣದಲ್ಲೂ ಕಲುಷಿತ ಬಂದಿದೆ. ಆ ಅರಿಶಿಣ ಹಾಕಿದ್ರೆ ಬಹುತೇಕ ನಿಮಗೆ ಕಡಿಮೆ ಆಗಲಿಕ್ಕಿಲ್ಲ. ನೈಜವಾದಂಥ ಅರಿಶಿಣ ನೀವು ಕೈಗೆ ಧಾರಣೆ ಮಾಡಿದ್ರೆ ರಕ್ತ ಬಂದಾಗ ಅದು ನಿಮಗೆ ಗೊತ್ತಿಲ್ಲದೆ ಹೋದಂಥ ಒಂದು ತಣ್ಣನೆಯ ಅನುಭೂತಿಯ ಜೊತೆಗೆ ರಕ್ತಸ್ರಾವವನ್ನು ಕಡಿಮೆ ಮಾಡುತ್ತೆ. ಅರಿಶಿಣದಿಂದಲೇ ಕುಂಕುಮ ರಚನೆ ಮಾಡೋದು. ಕುಂಕುಮ ತಾನಾಗೆ ಪ್ರಿಪೇರ್ ಆಗೋದೇ ಇಲ್ಲ. ಅರಿಶಿಣದ ಕೆಲವೊಂದು ಅದಕ್ಕೆ ಬೇಕಾಗುವಂಥ ಪೂರಕ ವಸ್ತುಗಳನ್ನು ಸೇರಿಸಿದಾಗ ಕುಂಕುಮ ರಚನೆ ಆಗುತ್ತೆ. ಕುಂಕುಮ ರಚನೆ ಮಾಡಿದ ಮೇಲೆ ಆ ಕುಂಕುಮದ ಬಣ್ಣ ಕೆಂಪು. ಸ್ತ್ರೀ ತುಂಬ ಸುಂದರವಾಗಿ ಕಾಣುವಂಥವಳು ಸಮಾಜದ ಮುಂದೆ ಹೋಗುವಾಗ ಅಥವಾ ಆಕೆ ಯಾರದೋ 4 ಜನರ ಮಧ್ಯೆ ಗುರುತಿಸಿಕೊಳ್ಳುವಾಗ ಆಕೆಯ ಮೇಲೆ ಕಣ್ದೃಷ್ಟಿಗಳು ಬಿದ್ದು ಆಕೆಗೆ ಬೇರೆ ಇನ್ಯಾವುದೋ ರೀತಿಯಲ್ಲಿ ತೊಂದರೆ ಆಗ್ಬಿಟ್ರೆ ಅಂಥೇಳಿ ಈ ತ್ರಿಕಟುವಿನ ಜಾಗದಲ್ಲಿ ಕುಂಕುಮ ಧಾರಣೆ ಮಾಡಬೇಕು ಅಂತ ನಮ್ಮಲ್ಲಿ ಪದ್ಧತಿ ಬಂತು. ಆಕೆಯ ಗೊತ್ತಿಲ್ಲದ ಅಂದವನ್ನು ಅದು ಜಾಸ್ತಿ ಮಾಡುತ್ತೆ ಮತ್ತು ಆಕೆಯ ಮೇಲಿನ ಗೌರವವನ್ನು ಜಾಸ್ತಿ ಮಾಡುತ್ತೆ. ಮತ್ತು ಒಂದು ಕುಂಕುಮ ಆಕೆಯನ್ನು ನೋಡಿದಾಗ ಗೌರವವನ್ನು ಬರೆಸುತ್ತೆ. ಒಂದು ಕುಂಕುಮ ಆಕೆಯನ್ನು ನೋಡಿದಾಗ ಅವಳಲ್ಲಿ ಇರುವಂಥ ಭಾವ ವ್ಯತ್ಯಯ ನೋಡಿದವನಿಗೆ ಅನಿಸಿದ್ರು ಆ ಭಾವ ಮತ್ತೆ ಗೌರವ ಭಾವಕ್ಕಾಗಿ ಬದಲಾಗುತ್ತೆ. ಇನ್ನೂ ಒಂದು ಯೋಚನೆ ಮಾಡಿ, ಯಾವುದೇ ಸ್ತ್ರೀ ಮನೆಗೆ ಬಂದರೆ ಆಕೆ ಮನೆಗೆ ಬಂದ ತಕ್ಷಣ ನಾವು ಅರಿಶಿನ ಕುಂಕುಮ ಕೊಡಲ್ಲ. ನಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಹೊರಡ್ತಾ ಇದ್ದೀನಿ ಅಂತ ಹೇಳಿದಾಗ ಅರಿಶಿನ ಕುಂಕುಮ ಕೊಡ್ತೇವೆ. ಕಾರಣ ಏನು ಅಂದರೆ ಹೊಸ್ತಿಲು ದಾಟಿ ಹೋಗ್ತಾ ಇದೆಯಮ್ಮ ಆಚೆ, ಸಮಾಜ ಜನ ಸಿಗೋರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ನೀನು ಅಂದರೆ ಪ್ರಕೃತಿ, ಪ್ರಕೃತಿ ಮೇಲೆ ಯಾವ ಕಣ್ಣು ಬೀಳಬಾರ್ದು. ಹಾಗಾಗಿ ನಿನ್ನನ್ನು ಭೂಷಣವಾಗಿ ದೇವಿಯಂತೆ ಸಿಂಗರಿಸಿ ನಾನು ಕಳಿಸ್ತೇನೆ ಅಂತೇಳಿ ಎರಡೂ ಪಕ್ಕಗಳಲ್ಲಿ ಅರಿಶಿನ ಮತ್ತು ಕುಂಕುಮವನ್ನಿಟ್ಟಾಗ ಹೊರಗಡೆ ಆಕೆ ಬಂದು ನೋಡಿದ ತಕ್ಷಣ
ಭಾರತದ ನೆಲದಲ್ಲಿ ಇರುವಂತಹ ದೇವಿಯ ಭಾವ ಆಕೆಯನ್ನು ನೋಡಿದಾಗ ಕೆಟ್ಟ ಭಾವ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್. ಆಕೆ ಸುರಕ್ಷಿತವಾಗಿ ಆಕೆಯ ಮನೆಯನ್ನು ತಲುಪಬಹುದು ಅನ್ನೋದಕ್ಕೆ ನಮ್ಮಲ್ಲೊಂದು ರಕ್ಷಣೆಯ ವ್ಯವಸ್ಥೆಗೆ ಅರಿಶಿಣ ಕುಂಕುಮದ ಪದ್ಧತಿಯನ್ನ ಈ ರೀತಿಯಲ್ಲೂ ಬಳಸಿರಬಹುದೇನೋ ಅನ್ನುವಂಥದ್ದು ಇದು ನನ್ನ ವ್ಯಾಖ್ಯಾನ. ಹ್ಮ್. ಇದನ್ನ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ ನಿಮಗೆ ಸತ್ಯವೇ ಅಂತ ಅನ್ಸುತ್ತೆ. ನಿಜ. ವೀಕ್ಷಕರು ಇದನ್ನ ಯೋಚನೆ ಮಾಡ್ಲಿ, ಅದಾದ್ಮೇಲೆ ಏನು ಅಭಿಪ್ರಾಯ ಕೊಡ್ತಾರೆ ಅಂತ ಕೊಡ್ಲಿ. ಓಕೆ. ಈಗ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಹಾಗೇನೆ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಅಥವಾ ಕಾಲುಂಗುರ ಮದುವೆ ಆದ ನಂತರ ಈ ತರ ಪದ್ಧತಿಗಳನ್ನ ಧರಿಸುವಂಥದ್ದು ಮತ್ತೆ ಬಳೆಗಳನ್ನು ಧರಿಸುವಂಥ ಪದ್ಧತಿಯನ್ನು ಕೂಡ ರೂಢಿ ಮಾಡಿದ್ದಾರೆ. ಯಾಕಿರ್ಬೋದು ಇದು ಅಂತ? ನಮ್ಮಲ್ಲಿ ಹ್ಮ್. SSLC ಆದ ನಂತರ PUC. ಹ್ಮ್. PUCಯನ್ನ ಮುಗಿಸ್ತಾ ಬರ್ತಾ ಇದ್ದಂಗೆ ನಮ್ಮ ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು ಟಕ್ಕಂತ ಡ್ರೈವಿಂಗ್ ಲೈಸೆನ್ಸನ್ನ ಮಾಡಿಸ್ಕೋತಾರೆ. ಅದಾದ್ಮೇಲೆ ವೋಟರ್ ಐಡಿಯನ್ನು ಮಾಡಿಸ್ಕೋತಾರೆ. ಅದಾದ್ಮೇಲೆ ಡಿಗ್ರಿ ಜಾಯಿನ್ ಆಗ್ತಾರೆ. ಡಿಗ್ರಿಯ ಮಾರ್ಕ್ಸ್ ಕಾರ್ಡನ್ನ ತಗೊಂಡ ನಂತರ ಅವ್ರಿಗೆ ಗೊತ್ತಿಲ್ಲದೆ ಹೋದಂಥ ನಾನು ಬುದ್ಧಿವಂತ ಅನ್ನುವಂಥ ಭಾವ ಬರುತ್ತೆ. ಡಿಗ್ರಿಗೆ ಹೋಗಿ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಅವರಿಗೇ ಗೊತ್ತಿಲ್ಲ, ಯೂನಿವರ್ಸಿಟಿ ಹೇಳುತ್ತೆ ನೀವು ಇವತ್ತು ಗ್ರ್ಯಾಜುಯೇಷನ್ ಡೇ ಆಗಿರೋದಕ್ಕೋಸ್ಕರ ನೀವು ಆ ಗ್ರ್ಯಾಜುಯೇಷನ್ ಬಟ್ಟೆ ಹಾಕೋಬೇಕು ಅಂತ. ಈ ಎಲ್ಲದರ ಹಿಂದಿನ ಭಾವಾರ್ಥ ಏನು ಅಂತಂದ್ರೆ, ಒಂದೊಂದು ಹಂತವನ್ನ ನೀನು ದಾಟಿ ಮುಂದೆ ಬರ್ತಾ ಇದ್ದೀಯಾ ಅಂತ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತಿನ ಸಮಾಜದಲ್ಲಿ ನಾವು ಅದನ್ನ ಕಾಣ್ತಾ ಇದ್ದೇವೆ. ಹ್ಮ್. ಎಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಹೋದಂಥ ಅದೆಷ್ಟೋ ವಿಷಯಗಳನ್ನ ನಾವು ರೂಢಿ ಮಾಡ್ಲಿಕ್ಕೆ ಶುರು ಮಾಡಿರ್ತೇವೆ. ಸ್ಕೂಲ್ ದಿನಗಳಲ್ಲಿ ಒಬ್ರು ಟೀಚರ್ ಹೇಗೆ ಸೀರೆ ಉಡ್ತಾ ಇದ್ರು, ಆ ಟೀಚರ್ ಹೇಗೆ ಮಾತಾಡ್ತಾ ಇದ್ರು, ಅವ್ರು ಹೇಗೆ ನಮಗೆ ಹೆದರಿಸ್ತಾ ಇದ್ರು, ಅದೇ ರೀತಿಯ ಇಮಿಟೇಷನ್ ಅನ್ನ ಒಂದು ಹೆಣ್ಣು ಮಗು ವಾಪಸ್ ಮನೆಗೆ ಬಂದ ನಂತರ ಮಾಡ್ತಾಳೆ. ಹೌದು. ಆ ಟೀಚರ್ ಸೀರೆ ಉಡೋದನ್ನ ಆಕೆ ನೋಡಿ ಮನೆಗೆ ಬಂದ ಮೇಲೆ ಇರುವಂತ ಟವಲಲ್ಲೋ ಅಥವಾ ತಾಯಿ ಸೀರೆ ತಗೊಂಡು ಉಡೋ ಪ್ರಯತ್ನ ಮಾಡ್ತಾಳೆ. ನಿಜ. ಇದೇ ಹೆಣ್ಮಗಳು ತಾನು 18 ವರ್ಷ ದಾಟಿದ ನಂತರ ಡಿಗ್ರಿ ಬಂದಾದ ಮೇಲೆ ಸೀರೆ ಉಡು ಅಂತ ನಾವು ಒತ್ತಾಯ ಮಾಡುವಂಥ ಅನಿವಾರ್ಯದ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ. ಆದರೆ ನಮ್ಮ ಹಿಂದಿನ ಪೂರ್ವಜರ ಕಾಲದಿಂದಲೂ ಮುತ್ತೈದೆ ಅನ್ನುವಂಥ ಶಬ್ದದ ಜೊತೆಗೆ ಅವರಿಗೆ ಈಗ ನೀವೇನು ಉಲ್ಲೇಖ ಮಾಡಿದ್ರಿ ಆ 5 ವಿಷಯಗಳನ್ನು ಅವರು ಧಾರಣೆ ಮಾಡಬೇಕು ಅನ್ನುವಂಥ ಪದ್ಧತಿ ರೂಢಿಯಲ್ಲಿ ಬಂತು. ನಾವು ಸ್ತ್ರೀಯನ್ನ ಪ್ರಕೃತಿಗೆ ಹೋಲಿಸಿ ನೋಡುವುದರ ಜೊತೆಗೆ ಅತಿಯಾದಂಥ ಗೌರವ ಈ ಸಮಾಜ ಸ್ತ್ರೀ ಕುಲಕ್ಕೆ ಕೊಟ್ಟಿದೆ. ಯಾವುದೋ ಒಂದು ಹೆಣ್ಮಗಳನ್ನ ಭೇಟಿಯಾದಾಗ ಅವಳನ್ನ ಬಾ ಅಂತ ಮಾತಾಡಿಸ್ಬೇಕು, ಬನ್ನಿ ಅಂತ ಮಾತಾಡಿಸ್ಬೇಕು, ಅಥವಾ ಅವರನ್ನ ವಯಸ್ಸಿನ ಆಧಾರದ ಮೇಲೆ ಅವರನ್ನ ಯಾವ ರೀತಿಯಲ್ಲಿ ಅಕ್ಕ ಅಂತ ಕರಿಬೇಕು, ಅಮ್ಮ ಅಂತ ಕರಿಬೇಕು, ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಸಂಕೇತಗಳು. ನಾವು ಯಾರ ಹತ್ರ ಆದರೂ ಈಗ ನಾವು ರಾಮಾಯಣವನ್ನು ಓದಿದ್ರೆ ಅದರಲ್ಲಿ ಲಕ್ಷ್ಮಣ ದೇವರು ಸೀತಾಮಾತೆಯ ಮುಖವನ್ನೇ ನೋಡಿರ್ಲಿಲ್ಲಂತೆ, ಕಾಲನ್ನೇ ನೋಡಿ ಅತ್ತಿಗೆಯ ಮೇಲಿನ ಗೌರವವನ್ನ ನಡೆಸ್ಕೊಂಡ್ ಬಂದಿದ್ರು ಅನ್ನುವಂಥ ಪದ್ಧತಿ ಇದೆ. ಕಾಲನ್ನು ನೋಡ್ತಾ ಇದ್ರು, ಕಾಲನ್ನು ನೋಡಿ ಗೌರವಿಸ್ತಾ ಇದ್ರು ಅಂತಂದ್ರೆ ನಾವು ಯಾವುದೋ ಒಬ್ಬ ಸ್ತ್ರೀಯನ್ನ ಆಕೆಯ ಕಾಲು ನೋಡಿದಾಗ ಅವಳ ಕಾಲಲ್ಲಿ ಕಾಲುಂಗುರ ಕಾಣ್ತು ಅಂತಂದ್ರೆ ಈಕೆ ಯಾರದ್ದೋ ಅರ್ಧಾಂಗಿ, ಈಕೆಯನ್ನ ನಾವು ಅಮ್ಮ ಅಂತನೂ ಕರಿಬಹುದು, ಈಕೆಯನ್ನ ನಾವು ಮಾತೃ ಸ್ವರೂಪಿಯಲ್ಲಿ ನೋಡಬಹುದು. ಏಕವಚನ ಬಹುವಚನ ಅನ್ನುವಂಥ ವಿಷಯ ಒತ್ತಟ್ಟಿಗಿರಲಿ. ಯಾಕೆ ಅಂತಂದ್ರೆ ಈ ಏಕವಚನ ಬಹುವಚನ ಅನ್ನೋದರ ಹಿಂದೆ ತರ್ಕಕ್ಕೆ ವಿಷಯ ಒಯ್ದು ಮಾತಾಡಿಸೋದು ಬಹಳ ವ್ಯತ್ಯಯ ಇದೆ. ನಾವು ನಮ್ಮ ಅಜ್ಜಿಗೆ 80 ಆದ್ರೂ ಬಾ ಅಂತ ಕರೆಯುವಂಥ ಪ್ರೀತಿ ಇಟ್ಕೊಂಡಿದ್ದೀವಿ ಅಂದ್ರೆ ಆ ಬಾ ಅನ್ನುವಿಕೆಯಲ್ಲಿ ಒಂದು ಪ್ರೀತಿ ಇದೆ ಅಂತ. ವಯಸ್ಸಿಗೆ ಗೌರವ ಇಲ್ವಾ ಅಂತ ಯಾರೋ ಒಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಹಾಗೆ ಅವರನ್ನು ನೋಡಿದಾಗ ನಾವು ಆಕೆಯ ವಯೋಮಾನಕ್ಕೆ, ಆಕೆಯ ಮೇಲಿನ ಗೌರವಕ್ಕೆ ನಾವು ಆಕೆಯನ್ನು ಹೇಗೆ ಕರಿಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮುತ್ತೈದೆಯರ ಲಕ್ಷಣಗಳು ಇವು ಅಂಥೇಳಿ ಬಳೆ ಇರಬಹುದು, ಕಾಲುಂಗುರ ಇರಬಹುದು, ತಾಳಿ ಇರಬಹುದು, ಈ ಥರದ ಎಲ್ಲ ವಿಷಯಗಳು ನಮ್ಮಲ್ಲಿ ರೂಢಿಯಲ್ಲಿ ಬಂದಿದ್ದು. ಮತ್ತು ಆಕೆ ಸಮಾಜದ ಮುಂದೆ ಎಲ್ಲೋ ಒಂದು ಕಡೆ ಆಕೆಯನ್ನು ನೋಡಿದಾಗ ಇವ್ರು ಯಾರದೋ ಒಂದು ಕುಟುಂಬ ಇವರು ಅನ್ನುವಂಥ ಗೌರವ ಬರಬೇಕು. ಇದು ಒನ್ಸ್ ಅಗೇನ್ ಇವತ್ತು ದೇವಾಲಯಗಳಲ್ಲಿ ಬೋರ್ಡ್ ಹಾಕೋ ಪರಿಸ್ಥಿತಿ ಇದೆ. ನೀವು ಪಾಶ್ಚಿಮಾತ್ಯ ವಸ್ತ್ರಗಳನ್ನು ಧರಿಸಿದ್ರೆ ದೇವಾಲಯದ ಒಳಗೆ ಬರತಕ್ಕದ್ದಲ್ಲ. ಅದಕ್ಕೆ ವಾದ ಮಾಡಿದವರಿದ್ದಾರೆ. ಅಲ್ರಿ, ದೇವಸ್ಥಾನಕ್ಕೆ ನಾವು ದೇವ್ರು ನೋಡಕ್ ಬರ್ತೀವಿ, ಏನಾದರೂ ಬಟ್ಟೆ ಹಾಕೊಂಡಿರ್ಬೋದು, ನಿಮ್ಗೇನ್ರಿ ಸಮಸ್ಯೆ ಅಂತ. ಹಾಗಲ್ಲ ಅದು. ಬಟ್ಟೆ ಜ್ಞಾನವೂ ಬಹಳ ಪ್ರಮುಖ, ನಮ್ಮ ಅಪಿಯರೆನ್ಸ್ ಜ್ಞಾನವೂ ಬಹಳ ಪ್ರಮುಖ. ನಾನು ಹೇಗಿದ್ದರೂ ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಸಮಾಜದಲ್ಲಿ ಯಾರಿಗೂ ಬರೆದು ಕೊಟ್ಟಿಲ್ಲ. ನೀವು ಹೆಂಗೆ ಬಂದರೂ ನಾವು ನಿಮ್ಮನ್ನು ಸ್ವೀಕಾರ ಮಾಡ್ತೀವಿ ಅಂತ. ಗೌರವಯುತವಾಗಿ ಬಂದಾಗ ಮಾತ್ರ ಈ ಸಮಾಜ ಗೌರವದಿಂದ ತಗೊಂಡಿದೆ. ಹಾಗಾಗಿ ಸ್ತ್ರೀ ಕುಲಕ್ಕೆ ಒಂದು ಡಿಗ್ರಿ ಆಗಿ ಇವರು ಮೇಜರ್ ಡಿಗ್ರಿಯನ್ನು ಪಾಸ್ ಮಾಡಿದ್ದಾರೆ ಅನ್ನುವಂಥದ್ದು. ಇಷ್ಟು ದಿನ ಒಬ್ಬರು ಮಗಳಾಗಿದ್ಲು, ಈ ಮನೆಯಲ್ಲಿ ಇವಳು ಆಟ ಆಡ್ಕೊಂಡು ನಲ್ದಾಡ್ಕೊಂಡು ಸಂತೋಷವಾಗಿದ್ಲು. ಈಗ ಇವಳು ಇನ್ನೊಂದು ಮನೆಯ ಯಜಮಾನಿಯಾಗಿದ್ದಾಳೆ, ಅವಳಿಗೆ ಡಿಗ್ರಿ ಬಂದಿದೆ, ಕಾನ್ವೊಕೇಶನ್ ಅವಳು ಆಲ್ರೆಡಿ ಸರ್ಟಿಫೈಡ್ ಅನ್ನುವಂಥ ಸರ್ಟಿಫಿಕೇಟ್ ನಮಗೆ ಗೊತ್ತಾಗಬೇಕು ಅಂತಂದಾಗ ಆಕೆಯಲ್ಲಿ ಈ ಗುಣಲಕ್ಷಣಗಳೆಲ್ಲ ಬರಬೇಕು ಅನ್ನುವಂಥ ಭಾವ. ನಾನೆಲ್ಲೋ ಒಂದ್ ಕಡೆ ಓದಿದ್ದೆ ಅಂದ್ರೆ
ಕಾಲುಂಗುರ ಧರಿಸೋದ್ರಿಂದ ದೇಹದಲ್ಲಿ ಅವ್ರಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದೊಂದು ಒತ್ತನ್ನು ಕೊಡುತ್ತೆ ಅದಕ್ಕೆ ಅಂತ ಈ ಥರ ವೈಜ್ಞಾನಿಕ ಕಾರಣ ಕೂಡ ಇದೆಯಾ ಇದಕ್ಕೆ ಅಂತ? ಖಂಡಿತವಾಗಿಯೂ ಎಲ್ಲ ಪ್ರಕ್ರಿಯೆಗಳಲ್ಲಿ ವೈಜ್ಞಾನಿಕ ಕಾರಣ ಇದೆ. ನಾವು ಈ ಬೆರಳನ್ನ ಉಂಗುರದ ಬೆರಳು ಅಂತಾನೆ ಕರಿತೇವೆ. ಎಂಗೇಜ್‌ಮೆಂಟ್ ಅನ್ನುವಂಥ ಕಾರ್ಯಕ್ರಮ ನಡೀತು ಅಂತಂದಾಗ ಈ ಬೆರಳಿಗೆ ಉಂಗುರವನ್ನ ಎಕ್ಸ್‌ಚೇಂಜ್ ಮಾಡ್ತಾರೆ. ನಾನು ಒಂದು ಕಡೆ ಓದಿದಂಥದ್ದು ಮತ್ತು ನನ್ನ ಸ್ನೇಹಿತರೊಬ್ಬರು ತಿಳ್ಕೊಂಡವ್ರು ಹೇಳಿದ್ರು, ಹ್ಮ್. ಈ ಬೆರಳಿಗೆ ಸಂಪರ್ಕದ ನರ ಹೃದಯಕ್ಕೆ ಬಹಳ ಹತ್ತಿರದಲ್ಲಿ ಸಂಚಯ ಆಗುತ್ತಂತೆ. ರಕ್ತ ಸಂಚಾರಕ್ಕೂ ಮತ್ತು ಈ ಬೆರಳಿಗೂ ಅವಿನಾಭಾವ ನಂಟಿದೆ. ಕಿರು ಬೆರಳಿಗೆ ಹಾಕ್ಸ್ಬೋದಲ್ಲ ಎಂಗೇಜ್‌ಮೆಂಟ್ ರಿಂಗನ್ನ? ಹಾಕ್ಸಲ್ಲ. ಈ ಬೆರಳಿಗೆ ಹಾಕ್ಸ್ತಾರೆ ಮತ್ತು ಇದಕ್ಕೆ ನಾವು ಹೆಸರಿಟ್ಬಿಟ್ಟಿದೀವಿ ರಿಂಗ್ ಫಿಂಗರ್ ಅಂತ. ಹೌದು. ಈ ಬೆರಳಲ್ಲಿ ಯಾರ್ದಾದ್ರೂ ಕೈಯಲ್ಲಿ ಯಾವತ್ತೂ ಕಾಣದೆ ಉಂಗುರ ಕಾಣ್ತು ಅಂತಂದ್ರೆ, "ಏನ್ರಿ ಎಂಗೇಜ್‌ಮೆಂಟ್ ಆಯ್ತಾ?" ಅಂತ ಒಂದು ಮಾತು ಕೇಳ್ಬಿಡ್ತೇವೆ. ಎಂಗೇಜ್‌ಮೆಂಟ್ ಆಯ್ತು ಅಂತಂದ್ರೆ ನಿಮ್ಮ ಹೃದಯದ ರಕ್ತ ಸಂಚಯನಕ್ಕೆ ಇನ್ನೊಂದು ಯಾವುದೋ ಹೊಸ ಚಿಗುರು ಬಂದು ತಲುಪ್ತೆ ಅಂತ ಅದರ ಭಾವಾರ್ಥ. ಹ್ಮ್. ಹೀಗೆ ನೀವು ಹೇಳ್ದಂಗೆ ಕಾಲುಂಗರದಿಂದ ಗರ್ಭಕೋಶಕ್ಕೆ ಬೇಕಾಗುವಂಥ ಪೂರಕ ವಿಷಯಗಳಿರ್ಬೋದು, ಅಥವಾ ತಾಳಿಯ ಧಾರಣೆ ಮಾಡೋದ್ರಿಂದ ಹ್ಮ್. ತಾಳಿಗೂ ಕೂಡ ಇಂಥದ್ದೇ ಆದಂಥ ಇಷ್ಟೇ ಅಳತೆಯಲ್ಲಿ ತಾಳಿ ಇರಬೇಕು ಕೊತ್ತಿನಲ್ಲಿ ಅನ್ನುವಂಥದ್ದು ನಮ್ಮಲ್ಲಿ ಉಲ್ಲೇಖ ಇದೆ. ಹ್ಮ್. ಆ ತಾಳಿ ಧಾರಣೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಅದರಲ್ಲಿರುವಂಥ ಅದರಲ್ಲಿರುವಂಥ ಬಂಗಾರದ ಅಂಶ ಆಕೆಯ ದೇಹಕ್ಕೆ ಬೇಕಾಗುವಂಥ ಪೂರಕ ಕೆಲಸಗಳನ್ನ ಮಾಡಲಿಕ್ಕೆ ಸಹಾಯವಾಗುತ್ತೆ. ಎಷ್ಟೋ ಬಾರಿ ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ ಕಣ್ಣು ಹ್ಮ್. ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ. ಇದು ಶಕುನನೋ ಅಪಶಕನೋ ಅನ್ನೋ ಅಂತೇಳಿ ಪ್ರಶ್ನೆ ಕೇಳೋದಕ್ಕಿಂತ ಕಣ್ಣು ಹೊಡ್ಕೊಳ್ಳೋಕೆ ಶುರು ಮಾಡಿದಾಗ ನಿಮ್ಮ ಜೊತೆಲಿರುವಂಥ ಬಂಗಾರದ ವಸ್ತುವನ್ನು ಅದಕ್ಕೆ ತಾಗಿಸಿದ್ರೆ ಇಮಿಡಿಯೇಟ್ ಆ ಕಣ್ಣು ಹೊಡ್ಕೊಳ್ಳೋದು ನಿಲ್ಲಿಸುತ್ತೆ. ಹ್ಮ್. ಇದಕ್ಕೆ ಸೈನ್ಸ್ ಏನು ಹೇಳುತ್ತೆ ಅಂತಂದ್ರೆ ಆ ಕಣ್ಣಿನ ರೆಪ್ಪೆಯಲ್ಲಿ ಬರುವಂಥ ನರದಲ್ಲಿ ಒಂದು ಸಣ್ಣ ಡ್ರಾಪಿನ ಗಾಳಿ ಸಂಚಾರ, ಗಾಳಿ ಬಂದ ರೀತಿಯಲ್ಲಿ ಅನುಭವ ಆದರೆ ಅದು ತನಗೆ ಗೊತ್ತಿಲ್ಲದೆ ಹೊಡ್ಕೊಳ್ಳೋಕೆ ಶುರು ಮಾಡುತ್ತೆ. ನೀವು ಬಂಗಾರ ಅದಕ್ಕೆ ತಾಗಿಸಿದ್ರೆ ಆ ಗಾಳಿಯನ್ನು ಇನ್ಸ್ಟೆಂಟಾಗಿ ಹೊರಗೆ ಹಾಕುತ್ತೆ, ವಾಪಸ್ ಕಣ್ಣು ನಾರ್ಮಲಿಗೆ ಬರುತ್ತೆ ಅಂತ. ಸ್ತ್ರೀಗೆ ಈ ಸುತ್ತಲಿನ ವಾತಾವರಣದಲ್ಲಿ ಆಕೆಗೆ ಬೇಕಾಗುವಂಥದ್ದು ಎಲ್ಲವೂ ಕೈ ಸೇರಬೇಕು ಅನ್ನೋದೇ ನಮ್ಮಲ್ಲಿ ಉಲ್ಲೇಖ ಇರೋದೇ ಹೊರತಾಗಿ ಹ್ಮ್. ಇದರಿಂದ ಮತ್ಯಾವ ಬೇರೆ ಭಾವವೂ ಇಲ್ಲ. ಈಗ ಅನ್ನ ಅಥವಾ ಊಟ ಅನ್ನೋ ವಿಚಾರಕ್ಕೆ ನಾವು ಬರೋದಾದ್ರೆ, ಅನ್ನ ಅಥವಾ ಬೇಳೆ ಬೇಯಿಸಿದ ಮೇಲೆ ಇದನ್ನ ಮುಸ್ರೆ ಅಂತ ಕರೀತಾರೆ. ಮುಸ್ರೆ ಅಂದ್ರೆ ಏನು? ಇದನ್ನ ಯಾಕೆ ತಿನ್ನಬಾರ್ದು ಒಂದು ಟೈಮ್ ಆದ್ಮೇಲಿಂದ ಅಂತ. ಹಾಗೇನೆ ಈಗ ಎಂಜಿಲು ಅನ್ನುವಂಥ ಒಂದು ಪದ್ಧತಿ ಇದೆ. ಒಬ್ಬರ ಎಂಜಿಲು ಇನ್ನೊಬ್ರು ತಿನ್ನಬಾರ್ದು ಅಂತ. ಯಾಕೆ ತಿನ್ನಬಾರ್ದು? ಈ ಮುಸುರೆ ಮತ್ತು ಎಂಜಲು ಎರಡು ತುಂಬಾ ಅದ್ಭುತವಾದಂಥ ವಿಷಯಗಳು. ಹ್ಮ್. ಯಾರ್ದೋ ಒಬ್ರು ಹುಟ್ಟುದಬ್ಬಕ್ಕೆ ಹೋಗಿರ್ತವೆ. ಅವರು ಹುಟ್ಟುದಬ್ಬ ನಮಗೆ ಗ್ರಾಚಾರದ ಹಬ್ಬ ಆಗಿ ಕೂತ್ಕೊಂಡ್ಬಿಡುತ್ತೆ. ಕೇಕ್ ಕಟ್ ಮಾಡ್ತಾರೆ, ಒಬ್ರಿಗೆ ತಿನ್ನಿಸ್ತಾರೆ, ಬಹಳ ಸಂತೋಷ ಆಯಿತು ಅಂತ. ಅವರು ಪೂರ್ಣ ತಿನ್ನಕ್ಕಾಗಲ್ಲ. ಯಾಕೆ ಅಂತಂದ್ರೆ ಜನ ನೋಡ್ತಾ ಇರ್ತಾರೆ. ಒಂದೇ ಒಂದು ತುತ್ತು ತಿಂತಾರೆ, ಬಾಯಲ್ಲಿ ಕಚ್ತಾರೆ. ಇವರು ಮತ್ತಿನ್ನೊಂದೇನು ಕೇಕ್ ತಗೊಳ್ಳೋದು ಅಂತ ಅದನ್ನು ಬೇರೆಯವ್ರಿಗೆ ಕೊಡ್ತಾರೆ. ನಮಗೆ ಗೊತ್ತಿಲ್ಲ. ಮೊದಲು ತಿಂದವನಿಗೆ ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು, ಯಾವುದೋ ಹೇಳಲಾಗದಂಥ ಗೌಪ್ಯವಾದಂಥ ರೋಗವೇ ಇರಬಹುದು. ಅವನ ಬಾಯಿ ಅಂಜಲನ್ನ ಇವನಿಗೆ, ಇವನು ಬಾಯಿ ಅಂಜಲನ್ನ ಅವನಿಗೆ ಕೊಟ್ಟು, ಅವನ ರೋಗವನ್ನ ಇವನ ಜನ್ಮದ ದಿನ ಎಲ್ಲರಿಗೂ ಹಂಚುವ ಕಾರ್ಯಕ್ರಮ ಆಗುತ್ತಲ್ಲ, ಇದು ಬೇಡ ಅಂತ. ಈ ಎಂಜಲು ನಾವು ಅನೇಕ ಕಡೆಗಳಲ್ಲಿ ಹೇಳ್ತಾರೆ, ನಾವು ಪಬ್ಲಿಕ್ಕಲ್ಲಿ ಉಗುಳಬಾರ್ದು. ಮತ್ತು ಯಾಕೆ ಉಗುಳಬಾರ್ದು? ಉಗುಳಿದ್ರೆ ನಿನ್ನಲ್ಲಿ ಏನಾದ್ರು ರೋಗದ ಅಂಶ ಇದ್ರೆ ಇನ್ನೊಬ್ಬ ಅದನ್ನು ತುಳಿತಾನೆ, ಇನ್ನೊಬ್ಬ ಅದ್ರಲ್ಲಿ ಕೂರ್ತಾನೆ, ಅವನಿಗೆ ಅದು ಹರಡ್ಬಿಡುತ್ತೆ ಅಂತ. ಇದನ್ನ ಅರ್ಥ ಮಾಡ್ಕೊಂಡು ಬೋರ್ಡ್ಗಳನ್ನೆಲ್ಲ ಹಾಕುವಂಥ ನಮ್ಮ ಸಮಾಜ ಒಬ್ಬರು ತಟ್ಟೆಯಲ್ಲಿ ತಿಂತಾ ಇರೋದನ್ನ ಅವ್ರ ತಟ್ಟೆಲಿರೋದನ್ನ ನಾವು ತಗೊಂಡು ತಿನ್ಬೋದು. ತಪ್ಪೇನ್ರಿ? ನಾವೆಲ್ಲ ಒಂದೇ ಅಂತಂದ್ರೆ ಅದು ಒಂದೇ ಅಲ್ಲ. ವಿಶೇಷವಾಗಿ ಉಪನಯನದ ಪ್ರಕ್ರಿಯೆಯ ದಿನ ಉಪನಯನ ಆಗುವಂಥ ವಟುವಿನ ತಾಯಿ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಮಾತೃಭೋಜನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆವತ್ತು ಆಕೆ ತನ್ನ ಮಗನಿಗೆ ತುತ್ತಿಡ್ತಾಳೆ. ಅವತ್ತು ಹೇಳ್ತಾಳೆ, ಇಷ್ಟು ದಿನ ನಾನು ನಿನ್ನ ಪಾಲನೆ ಪೋಷಣೆ ಎಲ್ಲ ಮಾಡದೆ, ನೀನು ನನ್ನ ಗರ್ಭದಿಂದಲೇ ಜನ್ಮ ತಾಳದವನಾದರೂ ಕೂಡ ಇವತ್ತಿನಿಂದ ನೀನು ದೊಡ್ಡವನು, ಇನ್ನು ನನ್ನ ಎಂಜಲನ್ನು ನೀನು ತಿನ್ನಬಾರ್ದು, ನಿನ್ನ ಎಂಜಲನ್ನು ಅಮ್ಮ ತಿನ್ಬಿಡು ಅಂತೇಳಿ ತಂದು ಬಾಯಿಗೆ ಹಾಕಬಾರ್ದು ಅಂತ. ಈ ಎಂಜಲಿಗೆ ನಮ್ಮಲ್ಲಿ ಪದ್ಧತಿಗಳಲ್ಲಿಯೇ ಉಲ್ಲೇಖ ಇದೆ. ಮಾತೃಭೋಜನ ಮಾಡಿದ ನಂತರದಿಂದ ತಾಯಿ ಎಂಜಲು ಮಗ, ಮಗನ ಎಂಜಲು ತಾಯಿ ತಿನ್ಲಿಕ್ಕೆ ಆಗೋದೇ ಇಲ್ಲ. ಆ ಮಾತೃತ್ವ, ಪ್ರೇಮ, ಪ್ರೀತಿ ಬೇರೆ. ಆದರೆ ನಮ್ಮಲ್ಲಿ ಯಾಕೆ ಇದನ್ನ ಸ್ಪೆಸಿಫಿಕ್ ಆಗಿ ನಿಮಗೆ ಮಾತೃಭೋಜನದ ವಿಷಯ ಹೇಳಿದೆ ಅಂತಂದ್ರೆ, ಖುದ್ದು ತಾಯಿಯೇ ಹೇಳ್ತಾಳೆ, ಇನ್ನು ಮೇಲೆ ಅಮ್ಮನ ತಟ್ಟೆಯಲ್ಲಿ ತಿನ್ನಬಾರ್ದಪ್ಪ, ಅಮ್ಮನಿಗೂ ವಯಸ್ಸಾಗ್ತಾ ಇದೆ, ನೀನು ದೊಡ್ಡವನಾಗ್ತಾ ಇದೆಯಾ, ಇನ್ನು ತಿನ್ನಬಾರ್ದು. ಯಾಕಂದ್ರೆ ನಿನ್ನ ದೇಹ ಪ್ರಕೃತಿಯನ್ನು ನೀನು ಜೋಡಿಸ್ಕೋ ಪ್ರಕೃತಿಯ ಜೊತೆಗೆ, ನನ್ನ ದೇಹ ಪ್ರಕೃತಿಯನ್ನು ನಾನು ಪ್ರಕೃತಿಯ ಜೊತೆಗೆ ಜೋಡಿಸ್ಕೊಳ್ತೇನೆ ಅಂತ. ಇನ್ನು ಮುಸುರೆ ವಿಷಯವನ್ನು ನೀವು ಕೇಳಿದ್ರಿ. ಅನ್ನ ಮತ್ತು ಬೇಳೆ ಬೇಯಿಸಿದ ಮೇಲೆ ನಾವು ಇದನ್ನ ಮುಸುರೆ ಅಂತ ಕರಿತೇವೆ. ಎಷ್ಟೋ ಜನರಿಗೆ ಮುಸುರೆ ಅಂದ್ರೆ ಅನ್ನ ಅಂತ ಗೊತ್ತಿಲ್ಲ. ಎಲ್ಲಾ ಬಳಕೆ ಮಾಡದ ಮೇಲೆ ನಾವು ಬಕೆಟ್ನಲ್ಲಿ ಕೈ ತೊಳೆದಿರೋ ನೀರನ್ನು ಮುಸುರೆ ನೀರು ಅಂತ ಕರೆದ್ಬಿಡ್ತಾರೆ. ಅದು ಮುಸುರೆ ಅನ್ನುವ ಗ್ರಾಂಥಿಕವಾಗಿ ಆಯಾ ಭಾಗಗಳಲ್ಲಿ ಅದನ್ನು ಮುಸುರೆ ಅಂತ ಕರಿಬಹುದೇನೋ ಗೊತ್ತಿಲ್ಲ ನನಗೆ. ಆದರೆ ಅನ್ನ ಯಾಕೆ ಮುಸುರೆ ಅಂತಂದ್ರೆ, ಹಿಂದೆಲ್ಲ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಎಲ್ಲ ಬರವಣಿಗೆಗಳನ್ನ ಮಾಡಿದ ಪೋಸ್ಟರ್ಗಳನ್ನ ರೆಡಿ ಮಾಡಿದ ನಂತರ ಅಂಟಿಸ್ಲಿಕ್ಕೆ ಅನ್ನದ ಗಂಜಿಯನ್ನೇ ಅಂಟಿಸ್ತಿದ್ರಂತೆ. ಅನ್ನದ ಗಂಜಿಯನ್ನೇ ಹಚ್ಚಿ ಆ ಪೋಸ್ಟರ್ಗಳನ್ನ ಅಂಟಿಸ್ತಿದ್ರಂತೆ.
ಅಂದಮೇಲೆ ಅನ್ನದಲ್ಲಿ ಗೊತ್ತಿಲ್ಲದಂಥ ಒಂದು ಲೋಳೆ ಅಂಶ ಇದೆ. ನೀವು ಅನ್ನವನ್ನ ಯಾವಾಗಾದ್ರೂ ಕೆಳಗೆ ಬಿದ್ದಾಗ ಗೊತ್ತಿಲ್ಲದೆ ಮೆಟ್ಟಿದ್ರೆ ನೀವು ಕಾಲು ತೊಳಿಲೇಬೇಕು, ಅಲ್ಲಿ ತನಕ ನಿಮಗೆ ಸಮಾಧಾನ ಆಗಲ್ಲ. ಹೌದು. ಅನ್ನದಲ್ಲಿರುವಂತಹ ಲೋಳೆ ಅಂಶ ನಮ್ಮನ್ನು ಇರಿಟೇಟ್ ಮಾಡಕ್ಕೆ ಶುರು ಮಾಡುತ್ತೆ. ಅಂಟಂಟು. ಹಾಗಾಗಿ ನಮ್ಮಲ್ಲಿ ಅನ್ನವನ್ನ ಮುಟ್ಟಿದ ನಂತರ ಕೈ ತೊಳಿಬೇಕು, ಬೇರೆ ಏನನ್ನೂ ಮುಟ್ಟಬಾರದು ಅನ್ನುವಂಥದ್ದು ಒಂದು ಕ್ರಮ. ಯಾಕೆ ಅಂತಂದ್ರೆ ಅನ್ನ ಮುಟ್ಟಿ ಮೈ ಮುಟ್ಟಿದ್ರೆ ಅಲ್ಲೇ ಕಲೆ ಆಗುತ್ತೆ, ಅನ್ನ ಮುಟ್ಟಿ ಬೇರೆಯವ್ರನ್ನ ಮುಟ್ಟಿದ್ರೆ ಕಲೆ ಆಗುತ್ತೆ. ಇದನ್ನ ಮೇಣ ಇದೆ, ಅಂಟಾಗುತ್ತೆ ಅಂತ ಹೇಳಿದ್ರಲ್ಲ, ನಮ್ಮ ಜನ ಒಪ್ತಿರ್ಲಿಲ್ಲ. ಅವ್ರಿಗೆ ಹೇಳಿದ್ರು ಅನ್ನ ಮುಸ್ರೆ, ಅನ್ನದ ಡಬ್ಬಿ ಮುಟ್ತೀಯಾ, ನೆಕ್ಸ್ಟ್ ಕೈ ತೊಳಿ, ಅದಾದ್ಮೇಲೆ ನೀನು ಬೇರೆ ಕೆಲಸ ಮಾಡು ಅಂತ. ಆ ಮುಸುರೆ ಪದ್ಧತಿಯಲ್ಲೂ ಕೂಡ ಅದರ ಅಂಶವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರು ಹೇಳಿದ್ ಎಷ್ಟು ಸತ್ಯ ಮತ್ತು ಅದನ್ನು ಯಾಕೆ ಪಾಲನೆ ಮಾಡಬೇಕು ಮತ್ತು ಇದನ್ನ ನಾವು ಬೇಡ ಅಂತ ಅಂದವರು ಕೂಡ ಯಾಕೆ ಪಾಲನೆ ಮಾಡ್ತೀವಿ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದಂಥ ಸತ್ಯ ಇದರಲ್ಲಿ. ಈಗ ಮನೆಯಲ್ಲಿ ಉಪನಯನ ಆದ್ಮೇಲಿಂದ ಸಂಧ್ಯಾ ವಂದನೆ ಮಾಡುವಂತ ಒಂದು ಪದ್ಧತಿ ಇದೆ ಗಂಡು ಮಕ್ಕಳು. ಸಂಧ್ಯಾ ವಂದನೆಯನ್ನ ಯಾಕೆ ಮಾಡ್ತಾರೆ ಅಂತಾನೆ ಎಷ್ಟೊಂದು ಜನ ಹೇಳ್ತಾರೆ. ಆಮೇಲೆ ಈಗಿನ ಕೆಲವು ಯುವ ಪೀಳಿಗೆಗೆ ಅದೊಂಥರ ಅಯ್ಯೋ ನಾನು ಸಂಧ್ಯಾ ವಂದನೆ ಮಾಡ್ತಾ ಇದ್ರೆ ಯಾರೇ ನನ್ಬಿಡ್ತಾರೋ, ಫ್ರೆಂಡ್ಸ್ ಅಲ್ಲಿ ಆಡ್ಕೊಂಡ್ಬಿಡ್ತಾರೋ ಅಂತ ಕೆಲವರು ಅದಕ್ಕೆ ತಪ್ಸೋದು ಉಂಟು. ಈ ತರದ ಯುವ ಪೀಳಿಗೆಗೆ ಸಂಧ್ಯಾ ವಂದನೆಯ ಬಗ್ಗೆ ನೀವೇನಾದ್ರು ತಿಳಿಸೋದಾದ್ರೆ? ಸಂಧ್ಯಾ ವಂದನೆ ಅನ್ನೋ ವಿಷಯದಲ್ಲಿ ಕೂಡ ಪ್ರಕೃತಿಯ ಜೊತೆಗಿನ ಮತ್ತು ನಮ್ಮ ಕೌಟುಂಬಿಕವಾದಂಥ ಬದುಕಿನ ಜೊತೆಗಿರುವಂಥ ಅವಿನಾಭಾವ ನಂಟೆ ಇರೋದು. ಹೆಚ್ಚು ಕಡಿಮೆ ಒಂದು 15 ನಿಮಿಷದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬಹುದು. ಸಂಧ್ಯಾ ವಂದನೆಯಲ್ಲಿ ನಾವು ಆರಂಭದಿಂದ ಏನೇನು ಮಾಡ್ತಾ ಬರ್ತೇವೆ ಅಂತ ಯೋಚನೆ ಮಾಡಿದ್ರೆ ಸಂಧ್ಯಾ ವಂದನೆ ಮಾಡಬೇಕೋ ಬೇಡವೋ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಂಧ್ಯಾ ವಂದನೆ ಆರಂಭ ಆದಾಗ ಇವತ್ತಿನ ದಿನ ಯಾವುದು ಅಂತ ಯೋಚನೆ ಮಾಡ್ತೇವೆ. 2026ನೇ ಇಸವಿ ಜನವರಿ ತಿಂಗಳು, ಇಂಥ ತಾರೀಕು, ಇಂಥ ದಿನ, ಇಂಥ ಗಂಟೆ, ಇಂಥ ಸಂದರ್ಭ. ಇದನ್ನ ಪಂಚಾಂಗ ಶ್ರವಣ ಅಂತ ನಾವು ಸಂಕಲ್ಪ ಮಾಡಬೇಕಾದ್ರೆ ಈಗ ಯಾವ ಸಂವತ್ಸರ, ಇವತ್ತು ಯಾವ ದಿನ, ಯಾವ ಮಾಸ, ಯಾವ ಸಂದರ್ಭ, ಇದನ್ನ ಯೋಚನೆ ಮಾಡ್ತೇವೆ. ಯಾಕಂದ್ರೆ ನಾವು ಯುಗಾದಿಯಿಂದ ಯುಗಾದಿಗೆ ಹೊಸ ವರ್ಷ ಆಚರಣೆ ಮಾಡುವಂಥವ್ರದ್ದು ಕ್ಯಾಲೆಂಡರ್ ಏನಿದೆ, ಪ್ರತಿದಿನ ಕ್ಯಾಲೆಂಡರ್ನ ರಿಮೈಂಡ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಸಂಧ್ಯಾ ವಂದನೆಯ ದಿನ, ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಬರುತ್ತೆ. ಇನ್ನು ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ನನ್ನ ಪೂರ್ವಿಜರು ಯಾರು, ನನ್ನ ಬದುಕಿನ ರೀತಿ ಹೇಗೆ ಅನ್ನುವಂಥದ್ದನ್ನು ಉಲ್ಲೇಖಿಸ್ಲಿಕ್ಕೋಸ್ಕರ ನಮ್ಮ ಗೋತ್ರ ಪ್ರವರವನ್ನು ನಾವು ಪ್ರಕಟ ಮಾಡ್ತೇವೆ. ಎಷ್ಟೋ ಜನಕ್ಕೆ ಗೋತ್ರ ಮತ್ತು ಪ್ರವರ ಎರಡರ ಬಗ್ಗೆ ಗೊತ್ತಿಲ್ಲ. ಗೋತ್ರ ಪ್ರವರ ಏನು ಅಂತಂದ್ರೆ ನಾವು ಯಾರ ಮೂಲದಿಂದ ಬಂದಂಥವರು ಅನ್ನುವಂಥ ಒಂದು ಪರಿಚಯ. ನಾನೀಗ ನಿಮ್ಮನ್ನ ಮೊದಲ ಬಾರಿ ಭೇಟಿಯಾದಾಗ ನನ್ನ ಹೆಸರು ಹೇಳಬೇಕು, ನನ್ನ ಊರು ಹೇಳಬೇಕು, ನನ್ನ ತಂದೆ ಯಾರು ಹೇಳಬೇಕು, ನನ್ನ ವಂಶಾವಳಿಗಳನ್ನ ಪರಿಚಯಿಸ್ಕೊಳ್ಬೇಕು. ಇದನ್ನ ನಮ್ಮಲ್ಲಿ ನಮ್ಮ ಮೂಲ ಪುರುಷನಿಂದ ಹಿಡಿದು, ನಮ್ಮ ಮೂಲ ಪುರುಷ ಅಂತಂದ್ರೆ ನಮ್ಮ ಗೋತ್ರ, ಆ ಗೋತ್ರದಿಂದ ಹಿಡಿದು ನಮ್ಮ ಪರಿಚಯವನ್ನ ನಾವು ಎಲ್ಲಿಗೆ ಹೋದ್ರೂ ಮಾಡ್ಕೊಳ್ತಿದ್ವಂತೆ. ಈಗ ಉದಾಹರಣೆ, ನಾನು ಹಂಸ ಅವರನ್ನ ಭೇಟಿಯಾದಾಗ ನನ್ನ ಗೋತ್ರ ಪ್ರವರ ಹೇಳಿದ್ರೆ ಅವ್ರಿಗೆ ಪರಿಚಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತಿನ ಹೊಸ ಬದಲಾವಣೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದೇ ಯಾವುದೋ ಒಂದು ಸನ್ಯಾಸಿ ಪೀಠಕ್ಕೆ ಹೋದಾಗ ನಾನು ನನ್ನ ಗೋತ್ರ ಪ್ರವರದ ಜೊತೆಗೆ ಅವರ ಮುಂದೆ ನಾನು ದೀರ್ಘದಂಡ ನಮಸ್ಕಾರ ಮಾಡಿದಾಗ ನನ್ನನ್ನು ಅವರು ನೋಡುವ ಪರಿಧಿಯಲ್ಲಿ ಇವನು ಯಾವ ಮೂಲದವನು ಅನ್ನೋದ್ಮೇಲೆ ಇವನ ಯೋಚನೆ ಎಷ್ಟಿರ್ಬೋದು, ಇವನ ಜ್ಞಾನ ಎಷ್ಟಿರ್ಬೋದು, ಇವನ ರೀತಿ ಎಷ್ಟಿರ್ಬೋದು ಅಂತ ಅರ್ಥ ಮಾಡ್ಕೊಳ್ತಾರೆ. ಉದಾಹರಣೆ, ನಾನು ಭಾರದ್ವಾಜ ಗೋತ್ರೋತ್ಪನ್ನ. ನನ್ನ ಗೋತ್ರ ಪ್ರವರ ಆಂಗಿರಸ ಭಾರದ್ವಾಜ ಭಾರಸ್ಪತ್ಯ ತ್ರಿಪ್ರವರಾನ್ವಿತ ಋಗ್ವೇದ ಋಕ್ಷ ಕಲಶಾಖಾಧ್ಯಾಯು ಅಜೀತ ಶರ್ಮಣಃ ಅಂತ ನನ್ನ ಪರಿಚಯ ಹೇಳ್ಬಿಟ್ರೆ ನಾನು ಇಡೀ ಹಿಸ್ಟ್ರಿ ಗೊತ್ತಾಗೋಯ್ತು ನಿಮಗೆ. ಇದಕ್ಕೆ ಬೇಕಾಗೋ ಸಮಯ 30 ಸೆಕೆಂಡು. ಹೌದು. 30 ಸೆಕೆಂಡಲ್ಲಿ ನನ್ನ ಮೂಲ ಪುರುಷನಿಂದ ಹಿಡಿದು ಇವತ್ತಿನ ತನಕ ಯಾರು ಅಂತ ನೆನಪು ಮಾಡಿಕೊಳ್ಳುವಂಥ ಒಂದು ವೇದಿಕೆ ಅದು ಸಂಧ್ಯಾ ವಂದನೆ. ಇನ್ನು ಸಂಧ್ಯಾ ವಂದನೆಯಲ್ಲಿ ನಾವು ಅರ್ಘ್ಯ ಕೊಡ್ತೇವೆ. ಅರ್ಘ್ಯ ಯಾರಿಗೆ ಕೊಡ್ತೇವೆ? ಪಕ್ಕದ ಮನೆಯವರಿಗಲ್ಲ, ಹಿಂದಿನ ಮನೆಯವರಿಗಲ್ಲ, ಪ್ರಕೃತಿಯಲ್ಲಿರುವಂಥ ವರುಣನಿಗೆ, ಸೂರ್ಯನಿಗೆ ನಾವು ಅರ್ಘ್ಯ ಕೊಡ್ತೇವೆ. ಇದರಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಸಂಸ್ಕಾರ ಏನು ಅಂತಂದ್ರೆ, ನೀನಿವತ್ತು ನೀರಿಲ್ಲದೆ ಹೋದ್ರೆ ಬದುಕಲ್ಲ, ನೀನಿವತ್ತು ಮಳೆ ಇಲ್ಲದೆ ಆದ್ರೆ ಬದುಕಲ್ಲ, ನೀನು ಗಾಳಿ ಇಲ್ಲದಿದ್ರೆ ಬದುಕಲ್ಲ, ನೀನಿವತ್ತು ಸೂರ್ಯ ಇಲ್ಲದಿದ್ರೆ ಬದುಕಲ್ಲ. ಇವರನ್ನೆಲ್ಲ ನೆನಪಿಟ್ಕೊಳ್ಬೇಕು. ಅವರಿಗೆ ನಿನ್ನ ಹತ್ರ ಏನು ಕೊಡೋಕ್ಕಾಗತ್ತೆ? ನೀನು ಯಕಶ್ಚಿತ್ ಹುಲು ಮಾನವ, ನೀನು ಅವ್ರಿಗೆ ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಘ್ಯದ ರೂಪದಲ್ಲಿ ಒಂದು ಧನ್ಯವಾದವನ್ನು ತಿಳಿಸ್ಬೋದು. ನಮ್ಮಲ್ಲಿ 3 ಹೊತ್ತು ಸಂಧ್ಯಾ ವಂದನೆ, 3 ಹೊತ್ತು ಅವ್ರಿಗೆ ನೆನಪು ಮಾಡಿ ಧನ್ಯವಾದ ಹೇಳಬೇಕು. ಯಾಕೆ? ಇವತ್ತು ವಿಟಮಿನ್ ಸಿ ಪ್ರಾಬ್ಲಮ್ಮು ಅಂತ ಶುರುವಾಗಿದೆ. ಹಿಂದೆ ಈ ಕಾಯಿಲೆ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಸೂರ್ಯನಿಗೆ ಮುಖ ಮಾಡೇ ಬದುಕಿದ್ರು. ಅಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಧನ್ಯವಾದ ಹೇಳೋದು ನಮ್ಮ ಜವಾಬ್ದಾರಿ ಅಂತೇಳಿ ಅರ್ಘ್ಯ ಕೊಡ್ತಾ ಇದ್ರು. ಅರ್ಘ್ಯ ಕೊಟ್ಟು ಇದೆಲ್ಲ ಮಾಡಿದ ನಂತರ ನಾವು ಸೂರ್ಯದೇವನನ್ನ ನೆನಪು ಮಾಡ್ಕೊಳ್ಬೇಕಾದ್ರೆ ಅಥವಾ ಯಾರ್ದೋ ಗುರುಸ್ಮರಣೆ ಮಾಡಬೇಕಾದ್ರೆ ನಾವು ಉಚ್ಚಾರ ತಪ್ಪು ಮಾಡಿಬಿಟ್ಟಿರ್ತೇವೆ. ಯಾವುದೋ ಒಂದು ಅಕ್ಷರ ದೋಷ ಆಗಿರುತ್ತೆ. ಹಾಗಾಗಿ ಸಂಧ್ಯಾ ವಂದನೆಯ ಕಡೆಯ ಭಾಗದಲ್ಲಿ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಒಂದು ಪ್ರಾರ್ಥನೆ ಮಾಡ್ತೇವೆ. ಇದರ ಭಾವಾರ್ಥ ಏನು? ನಾವು ಕಾರ್ಯಕ್ರಮದ ವಂದನಾರ್ಪಣೆಯ ಸಂದರ್ಭದಲ್ಲಿ ನಾನೇನಾದರೂ ಕಾರ್ಯಕ್ರಮ ನಡೆಸಿಕೊಳ್ಳೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು, ಅನ್ಯತಾ ಭಾವಿಸಬಾರದು ಅಂತೇಳಿ ಜನರಿಗೆ ಹೇಳ್ತೇವೋ ಹಾಗೆ ಪ್ರಕೃತಿಗೆ ಹೇಳುವಂಥ ಸಂದರ್ಭ ಇದು.
ನಾನು ವರುಣದೇವನನ್ನು ಏನಾದರೂ ಕರಿಬೇಕಾದ್ರೆ ತಪ್ಪು ಮಾಡಿದ್ರೆ, ಬೇಸರ ಆಗ್ಬೇಡಪ್ಪ ತಂದೆ, ನನ್ನಿಂದ ಮತ್ತೇನೋ ದೋಷ ತಗೋಬೇಡ. ಸೂರ್ಯದೇವ ಬೇಸರ ಆಗಬೇಡ. ನಾನು ಮನುಷ್ಯ ಸಹಜ, ಪ್ರಕೃತಿ, ಆಳ ನಾಲಿಗೆ ಏನೇನೋ ತಿಂದುಬಿಟ್ಟಿರ್ತೇವೆ. ತಪ್ಪಿದ್ದಿದ್ರೆ ಕ್ಷಮೆ ಇರಲಿ ಅಂತ ಕೇಳಿ ನಾವು ಒಂದು ಧನ್ಯವಾದ ಹೇಳ್ತೇವೆ. ಒಂದು ಇಡೀ ಜೀವನದ ಪಾಠ ಕಲಿಬೇಕು ಅಂತಂದ್ರೆ ಸಂಧ್ಯಾ ವಂದನೆ ಮಾಡಬೇಕು. ಇಡೀ ಜೀವನದ ಪಾಠ ಇರುವಂಥ ಒಂದು ಸಣ್ಣ ಸಂಕ್ಷಿಪ್ತವಾದಂಥ ಮಾಹಿತಿ ಅಂದರೆ ಅದು ಸಂಧ್ಯಾ ವಂದನೆ. ನಮ್ಮ ಪೂರ್ವಜರು ಯಾರು? ನಾವು ಯಾರಿಂದ ಬದುಕ್ತಾ ಇದ್ದೇವೆ ಮತ್ತು ಯಾರಿಗೋಸ್ಕರ ಬದುಕ್ತಾ ಇದ್ದೇವೆ? ನಮ್ಮ ಬದುಕಿಗೆ ಈ ಪ್ರಕೃತಿಯ ಕೊಡುಗೆ ಎಷ್ಟಿದೆ? ಅದಕ್ಕೆ ನಾವು ಹೇಗೆ ಧನ್ಯವಾದ ಹೇಳಬೇಕು? ಮತ್ತು ಈ ಪ್ರಕೃತಿಯ ಮನುಷ್ಯನ ಈ ಒಂದು ಬಾಂಧವ್ಯದ ಮಧ್ಯದಲ್ಲಿ ನಾನು ಉಚ್ಚಾರ ದೋಷದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳಿ ನಾವು ಸಂಧ್ಯಾ ವಂದನೆ ಮುಗಿಸ್ತೇವೆ. ಹೀಗಾಗಿ ಈಗ ಯೋಚನೆ ಮಾಡಬೇಕು, ಸಂಧ್ಯಾ ವಂದನೆ ಮಾಡೋದ್ರಿಂದ ಯಾರಾದರೂ ನಗ್ತಾರೆಯೋ ಅಥವಾ ಯಾರಾದರೂ ನಮ್ಮನ್ನು ಟೀಕಿಸ್ತಾರೆಯೋ ಅಥವಾ ಈ ಸಂಧ್ಯಾ ವಂದನೆ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಹೋದಂಗೆ ನಾವು ಇಡೀ ಸಮಾಜದಲ್ಲಿ ಎಲ್ರಿಗಿಂತಲೂ ಶ್ರೇಷ್ಠವಾಗಿ ಎಲ್ರಿಗೂ ನಾವೊಂದು ಮಾದರಿಯಾಗಿ ಮತ್ತು ಪ್ರಕೃತಿಗೆ ಧನ್ಯವಾದ ಹೇಳುವಂಥ ಅವಕಾಶವನ್ನು ಮಿಸ್ ಮಾಡ್ಕೋತೇವೋ ಅಂತ. ಹಾಗಾಗಿ ಯಾರೂ ಸಂಧ್ಯಾ ವಂದನೆಯನ್ನು ಮಿಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಅದನ್ನು ಸಂಕ್ಷಿಪ್ತವಾಗಿ ಮಾಡಿ. ಹ್ಮ್. ನಿಮ್ಮನ್ನು ನೀವು ನೆನಪು ಮಾಡ್ಕೊಳ್ಳಿಕ್ಕಾದರೂ ಮಾಡಿ. ನಿಮ್ಮ ಪೂರ್ವಜರ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಮಾಡಿ. ಈಗ ಯಾವ ದಿನ ಬದುಕ್ತಾ ಇದ್ದೀವಿ ಅಂತ ಗೊತ್ತು ಮಾಡ್ಕೋಬೇಕಲ್ಲ. ನಮ್ಮ ಮಿತಿ ಏನು? ಯಾವ ಮಾಸದಲ್ಲಿದ್ದೇವೆ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋಸ್ಕರ ಆದರೂ ಸಂಧ್ಯಾ ವಂದನೆ ಮಾಡಿ ಅಂತೇಳಿ ಈ ಮುಖಾಂತರ ತಿಳಿಸ್ತೇವೆ. ಈಗ ಇನ್ನೊಂದು ಪ್ರಶ್ನೆ, ಸಂಧ್ಯಾ ವಂದನೆ ಪುರುಷರಿಗೆ ಯಾಕೆ, ಹೆಣ್ಣು ಮಕ್ಕಳಿಗೆ ಯಾಕಿಲ್ಲ ಅಂತ? ನಾವು ಪ್ರಕೃತಿ ಮತ್ತು ಪುರುಷ ಅನ್ನುವಂಥ 2 ಭಾಗಗಳಲ್ಲಿ ಬಂದಿದ್ದೇವೆ. ನಿಮಗೆ ಈಗಾಗಲೇ ಸಂಧ್ಯಾ ವಂದನೆಯಲ್ಲಿ ಎಕ್ಸ್‌ಪ್ಲೇನ್ ಮಾಡಿಬಿಟ್ಟೆ. ನಾವು ಪ್ರಕೃತಿಗೆ ಧನ್ಯವಾದ ಹೇಳೋ ಕಾರ್ಯಕ್ರಮ ಸಂಧ್ಯಾ ವಂದನೆ. ಪ್ರಕೃತಿಗೆ ಧನ್ಯವಾದ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ವಲ್ಲ. ಸ್ತ್ರೀಗೆ ಇವತ್ತು ಯಾವ ದಿನ ನಡೀತಾ ಇದೆ, ಏನು ನಡೀತಾ ಇದೆ ಅನ್ನೋದು ಗೊತ್ತು. ಯಾಕೆ ಅಂತಂದ್ರೆ ಆಕೆ ಅಡುಗೆ ಮನೆಯಲ್ಲಿ ಹಲಸಿನಕಾಯಿ ಬಂದು ಕೂತಿದೆ, ಮಾವಿನಕಾಯಿ ಬಂದು ಕೂತಿದೆ ಅಂದ್ರೆ ಈಗ ಯಾವ ಮಾಸ ನಡೀತಾ ಇದೆ ಅಂತ ಗೊತ್ತು. ಆದರೆ ಪುರುಷನಿಗೆ ಹಾಗಲ್ಲ. ಆಕೆ ಬೇಯಿಸಿ ಎಲೆಯ ಮೇಲೆ ಇಟ್ಟಾಗಲೇ ಇವತ್ತು ಯಾವ ಮಾಸ ನಡೀತಾ ಇದೆ, ಇವತ್ತು ಮಾವಿನ ಹಣ್ಣು ಬಂದಿದೆಯಾ, ಹಲಸಿನ ಹಣ್ಣು ಬಂದಿದೆಯಾ, ಇವತ್ತು ನಮ್ಮಲ್ಲಿ ತೊಂಡೆಕಾಯಿ ಬೆಳೆದಿದೆಯೋ, ಇವತ್ತು ಬೀನ್ಸ್ ಅಡಿಗೆ ಮಾಡಿದ್ದಾರೋ ಅಂತ ಗೊತ್ತಾಗುತ್ತೆ. ಗಂಡು ಯಾವತ್ತೂ ಜವಾಬ್ದಾರಿಯ ಪ್ರಧಾನ ಬಾಗ್ಲಂತೆ. ಸ್ತ್ರೀ ಈ ಜವಾಬ್ದಾರಿಯ ರಕ್ಷಣೆ ಮಾಡುವಂಥ ಹಿಂದುಗಡೆ ಬಾಗ್ಲಂತೆ. ಹಿಂದ್ಗಡೆ ಬಾಗ್ಲು ಭದ್ರವಾಗಿರಬೇಕು, ಮುಂದ್ಗಡೆ ಬಾಗ್ಲು ಭದ್ರವಾಗಿರಬೇಕು. ಅಂದಾಗ ಮಾತ್ರ ಮನೆ ಸೇಫ್ ಆಗಿರುತ್ತೆ. ಹೌದು. ಹಿಂದ್ಗಡೆ ಬಾಗ್ಲಿಂದ ಯಾರು ಜನ ನೋಡಲ್ಲ, ಆದರೆ ಮುಂದ್ಗಡೆ ಬಾಗ್ಲಲ್ಲಿ ಜನ ನೋಡ್ತಾ ಇರ್ತಾರೆ. ಮುಂದ್ಗಡೆ ಬಾಗ್ಲಲ್ಲಿ ನಿಂತ ಫ್ರಂಟ್ ಲೈನ್ ವಾರಿಯರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮನೇಲಿ ಏನಿದೆ, ಮನೇಲಿ ಏನಿಲ್ಲ, ಇದನ್ನೇನು ಮಾಡೋದು ಅಂತ. ಆದರೆ ಕಡೆಯ ಬಾಗಿಲಿಗೆ ಇಡೀ ಮನೇಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಪ್ರಕೃತಿಗೆ ಧನ್ಯವಾದ ಹೇಳೋದೇ ಬೇಡ. ಈ ಧನ್ಯವಾದದ ಜೊತೆಗೆ ನಾವು ಗೊತ್ತಿಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸ್ತ್ರೀಯರಿಗೆ, ತಾಯಂದಿರಿಗೂ ಧನ್ಯವಾದ ಹೇಳಿರ್ತೇವೆ ಸಂಧ್ಯಾ ವಂದನೆಯಲ್ಲಿ. ಯಾಕಂದರೆ ಪ್ರಕೃತಿಯ ಒಂದು ಭಾಗವೇ ಸ್ತ್ರೀ ಆದಾಗ ಆಕೆಗೂ ಕೂಡ ಸಂಧ್ಯಾ ವಂದನೆಯಲ್ಲಿ ಧನ್ಯವಾದ ಹೇಳಿರ್ತೇವೆ. ಹಾಗಾಗಿ ಸ್ತ್ರೀಗೆ ಸಂಧ್ಯಾ ವಂದನೆಯ ಅವಶ್ಯಕತೆಯೇ ನಮ್ಮಲ್ಲಿ ಬರಲಿಲ್ಲ. ಸೂಪರ್. ಈಗ ಅಶ್ವತ್ಥ ವೃಕ್ಷ ಅರ್ಲಿಕಟ್ಟೆಗೆ ಹೋಗಿ ಸುಮಾರು ಜನ ನಮಸ್ಕಾರ ಮಾಡ್ತಾರೆ, ಸುತ್ತ ಹಾಕ್ತಾರೆ, ಅಲ್ಲಿರುವಂಥ ನಾಗರಿಕರುಗಳಿಗೆ ನಮಸ್ಕಾರ ಮಾಡ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ. ಅಲ್ಲೇ ಕೂತು ಸುಮಾರು ಜನ ಹರಟೆ ಹೊಡೆಯೋದು ಉಂಟು, ಮಾತಾಡೋದು ಉಂಟು. ಈ ಪ್ರದಕ್ಷಿಣೆ ಅಶ್ವತ್ಥ ವೃಕ್ಷಕ್ಕೆ ಯಾಕೆ ರೂಢಿಯಲ್ಲಿ ಬಂತು ಅಂತ? ಅಶ್ವತ್ಥ ವೃಕ್ಷವನ್ನ ನೀವು ಮಂತ್ರಗಳ ಉಲ್ಲೇಖದಲ್ಲಿ ಹುಡುಕ್ತಾ ಹೊರಟ್ರೆ ಅಶ್ವತ್ಥ ವೃಕ್ಷದಲ್ಲಿ 3 ಜನ ಇದ್ದಾರಂತೆ: ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಆರಂಭದ ಕಾಂಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಅಂತ್ಯದಲ್ಲಿ ಶಿವ ಅಂತ. ಅಶ್ವತ್ಥ ವೃಕ್ಷ ಪ್ರತಿ ಊರಿನಲ್ಲಿ ಒಂದಿತ್ತು. ಅದರ ಸುತ್ತಲೂ ಜನ ಬಂದು ಕೂತ್ಕೊಳ್ತಿದ್ರು, ವಿಶ್ರಾಂತಿ ತಗೊಳ್ತಿದ್ರು. ಜೊತೆಗೆ ನ್ಯಾಯ ನಿರ್ಣಯಗಳು ಕೂಡ ಆ ಕಟ್ಟೆಯಲ್ಲಿ ನಡೀತಾ ಇತ್ತು. ಇದಕ್ಕೆ ಪಂಚಾಯಿತಿ ಕಟ್ಟೆ ಅಂತ ಕರಿತಾ ಇದ್ರು. ಅಶ್ವತ್ಥ ವೃಕ್ಷಗಳಲ್ಲಿಯೇ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಸೃಷ್ಟಿ ಮಾಡುತ್ತೆ. ಅದರ ಎಲೆಗಳಿರಬಹುದು, ಅದರಲ್ಲಿರುವಂತಹ ಪತ್ರಹರಿತುವಿನ ಅಂಶಗಳಿರಬಹುದು, ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಸ್ವಚ್ಛಂದವಾದಂತಹ ಪ್ರಕೃತಿಯ ನಿರ್ಮಾಣ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಈ ಮರವನ್ನು ಬಳಕೆ ಮಾಡಲಾಯಿತು. ಅಶ್ವತ್ಥ ವೃಕ್ಷದ ಸುತ್ತಲೂ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ನಮ್ಮ ದೇಹವನ್ನು ಒನ್ಸ್ ಅಗೇನ್ ಶುದ್ಧಿ ಮಾಡ್ಕೊಳ್ಳಿಕ್ಕೆ ನಮಗೆ ಮುಕ್ತ ಅವಕಾಶ ಇದೆ. ಅಶ್ವತ್ಥ ವೃಕ್ಷ ಊರಿನ ಮಧ್ಯಭಾಗದಲ್ಲೇ ಇರ್ತಾ ಇತ್ತು. ಇವತ್ತು ಹಳೆ ಹಳ್ಳಿಗಳಲ್ಲಿ ಹುಡುಕಿದ್ರೆ ಅಶ್ವತ್ಥ ವೃಕ್ಷಗಳು ಇದ್ದಾವೆ. ಆದ್ರೆ ಈಗ ನೀವು ನಾಗರಕಲ್ಲು ಹೇಳಿದ್ರಲ್ಲ, ಅಲ್ಲೇ ತಂದು ಯಾಕೆ ನಾಗರಕಲ್ಲು ಇಡ್ತಾ ಇದ್ರು ಅಂತಂದ್ರೆ, ಈ ನಾಗರಕಲ್ಲುಗಳು ಅವ್ರ ತೋಟದಲ್ಲಿ ಒಂದಿತ್ತು, ಇವ್ರ ಗದ್ದೆಯಲ್ಲಿ ಒಂದಿತ್ತು, ಅವ್ರು ಬಳಕೆ ಮಾಡ್ತಾ ಇಲ್ಲ, ಅಲ್ಲಿ ಬಿಟ್ರು ಇಲ್ಲಿ ಬಿಟ್ರು ಅಂದರೆ, ಜನ ನಿಮಿಡ ಪ್ರದೇಶ ಯಾವುದು? ಅಶ್ವತ್ಥ ಕಟ್ಟೆ. ಅಶ್ವತ್ಥ ಕಟ್ಟೆಯಲ್ಲಿ ಜನ ಬಂದು ಕೂರ್ತಾರೆ, ಮರದ ಕೆಳಗಡೆ ಮಲಗ್ತಾರೆ. ಇವ್ರುಗಳೆಲ್ಲ ಮಾಡುವಂಥ ಜಾಗದಲ್ಲಿ ಭಗವಂತಂದು ಒಂದು ಸಂಚಯ ಇರಲಿ, ಜನರಿಗೆ ಇದರಿಂದನೂ ಒಂದು ಒಳ್ಳೆಯಂಥ ಒಂದು ಸಂದೇಶ ಹೋಗಲಿ ಅಂತೇಳಿ ಅಲ್ಲಿ ತಂದು ನಾಗರಕಲ್ಲುಗಳನ್ನು ಇಟ್ಟರು. ಇದನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಶುದ್ಧೀಕರಣ ಆಗತ್ತೆ ಅನ್ನುವಂಥದ್ದು ಇದು ನಾನು ಹೇಳ್ತಾ ಇಲ್ಲ, ಉಲ್ಲೇಖಗಳಲ್ಲಿದೆ. ಅಶ್ವತ್ಥ ಮರದ ಎಲೆಯ ಅಂಶ ಮನುಷ್ಯನ ಹೃದಯಕ್ಕೆ ಪೂರಕವಾದಂತಹ
ಶಕ್ತಿಯನ್ನ ಪೂರಕವಾದಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿಕೊಡುತ್ತಂತೆ. ಹ್ಮ್. ಹಾಗಾಗಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆದಾಗ ಅಥವಾ ಯಾರದೇ ಮನಸ್ಸಿಗೆ ತುಂಬ ಬೇಸರ ಆದಾಗ ನಾವಂತೇವೆ ಯಾವುದಾದ್ರೂ ಒಂದು ಗುಡ್ಡದ ಮೇಲೆ ಹೋಗಿ ನಿಲ್ಲಬೇಕು, ಒಳ್ಳೆ ಗಾಳಿ ಬೀಸಬೇಕು, ನನ್ನ ಮನಸ್ಸಿಗೆ ನನಗೊಂದು ಒಂಥರ ಸಮಾಧಾನ ಅನಿಸ್ಬೇಕು, ಆಹ್ಲಾದಕರ ಅನುಭವ ಆಗಬೇಕು ಅಂತ ಯೋಚನೆ ಮಾಡ್ತೇವೆ. ಈ ಅನುಭವ ಆಗಬೇಕು ಅನ್ನುವಂಥದ್ರ ಹಿಂದೆ ನಮಗೆ ಅಶ್ವತ್ಥ ಮರ ನಮ್ಮೂರಲ್ಲೇ ಇತ್ತು. ಹ್ಮ್. ನಮ್ಮೂರಿನ ಕಟ್ಟೆಯ ಸುತ್ತಲೇ ನಾನು ಪ್ರದಕ್ಷಿಣೆ ಮಾಡಿದಾಗ ನನಗೆ ಗೊತ್ತಿಲ್ಲದೆ ಇರುವಂತಹ ಆಹ್ಲಾದಕರ ಅನುಭವದ ಜೊತೆಗೆ ನನ್ನ ಹೃದಯಕ್ಕೆ ಬೇಕಾದಂಥ ಸಂರಕ್ಷಣೆಗಳನ್ನು ಮಾಡ್ಬೋದು ಅಂತ. ಹ್ಮ್. ನಾನು ಎಲ್ಲೋ ಒಂದು ಕಡೆ ಓದಿದ್ದಂಥ ಮಾತು, ಹ್ಮ್. 2 ಅಶ್ವತ್ಥ ವೃಕ್ಷದ ಎಲೆಗಳನ್ನು ರಾತ್ರಿ ನೀರಿನಲ್ಲಿ ಮುಳುಗಿಸಿ ಆ ಎಲೆಯನ್ನು ತೆಗೆದು ಬೆಳಗ್ಗೆ ಎದ್ದು ಕುಡಿದ್ರೆ ಹೃದಯ ಸಂಬಂಧಿ ತೊಂದರೆಗಳೇ ಬರಲ್ವಂತೆ. ಅದರಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ವಿಜ್ಞಾನವೂ ಇದೆ, ಮತ್ತೊಂದು ನಮಗೆ ಗೊತ್ತಿಲ್ಲದೆ ಇರುವಂಥ ಅಂತರ್ಮುಖಿಯಾದಂಥ ಆರೋಗ್ಯ ರಕ್ಷಣೆಯೂ ಇದೆ. ಹಾಗಾಗಿ ಇದು ಕೂಡ ಮನುಷ್ಯನಿಗೆ ಬೇಕಾಗಿದ್ದು, ಹಾಗಾಗಿ ಇದರ ಪ್ರದಕ್ಷಿಣೆಯ ಜೊತೆಗೆ ಇದರ ಫಲಾಫಲಗಳನ್ನು ನಾವು ತಗೊಳ್ಬಹುದು ಅಂತ. ಈಗ ಏಕಾದಶಿ ದಿವಸ ಉಪವಾಸ ಮಾಡ್ತಾರೆ. ಯಾಕೆ ಉಪವಾಸ ಮಾಡಬೇಕು? ಅದರಿಂದ ನಮಗೆ ದೇಹಕ್ಕೆ ಸಿಗುವಂತ ಒಳ್ಳೆಯ ವಿಚಾರಗಳೇನು ಅಂತ? ಏಕಾದಶಿ ಉಪವಾಸದಲ್ಲಿ 2 ಥರದ ಉಪವಾಸ. ಹ್ಮ್. ಒಬ್ಬರು ನಿರಾಹಾರ ಉಪವಾಸ, ಹ್ಮ್. ಇನ್ನೊಂದು ಏಕಾದಶಿ ಅಪರೂಪದ ಉಪವಾಸ. ಹ್ಮ್. ಅಪರೂಪದ ಉಪವಾಸ ಹೇಗೆ ಅಂತಂದ್ರೆ ಅವನು ಊಟ ಮಾಡಿದ್ದಿದ್ರೆ ಮಧ್ಯಾಹ್ನ ಒಂದಿಷ್ಟು ಊಟ ಮಾಡ್ತಿದ್ನೇನೋ, ಏಕಾದಶಿ ಅಂತೇಳಿ ಇಷ್ಟು ಫ್ರೂಟ್ ಸಲಾಡ್ ಅನ್ನು ತಿಂದು, ಏಕಾದಶಿ ಇವತ್ತು ಫಲಹಾರ. ಏಕಾದಶಿ ಇವತ್ತು ಅಂತೇಳಿ ಇಷ್ಟು ಅವಲಕ್ಕಿ ತಿಂತೀನಿ, ಮತ್ತೇನೂ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು 3-4 ಥರದ ಹಣ್ಣುಗಳನ್ನು ಸೇರಿಸಿ ಅದಕ್ಕೆ ದಪ್ಪ ಹಾಲು ಹಾಕಿ ಜ್ಯೂಸ್ ಮಾಡಿ ಕುಡಿತೇನೆ, ಈ ಏಕಾದಶಿ ವರ್ಕೌಟ್ ಆಗಲ್ಲ. ಏಕಾದಶಿ ಅನ್ನುವಂಥ ಶಬ್ದ ನಮಗೆ ಗೊತ್ತಿಲ್ಲದೆ ಹೋದಂಗೆ ನಮಗೊಂದು ಅರ್ಥ ಕೊಡುತ್ತೆ. ಏಕ ಒಂದು ಅಂತ. ಏಕಾದಶಿಯ ದಿನ ನಾವು ನಿರಾಹಾರವನ್ನಾದರೂ ಮಾಡಬೇಕು, ಹ್ಮ್. ಇಲ್ಲದಿದ್ರೆ ನಾವು ಮಿತ ಆಹಾರವನ್ನಾದರೂ ಮಾಡಬೇಕು. ಯಾಕೆ ಅಂತಂದ್ರೆ ಏಕ ಅಂದ್ರೆ ಒಂದು. ಹ್ಮ್. ನಾನು ಒಬ್ಬನೇ. ಈ ಶರೀರ ನಮ್ಮ ತಾಯಿ ಕೊಟ್ಟಾಗ ಒಬ್ಬನಿಗೆ ಜನ್ಮ ಕೊಟ್ಟಿದ್ದಾಳೆ. ಈ ಶರೀರ ಹೋಗ್ಬೇಕಾದ್ರೂ ಒಬ್ಬನಿಗೆ ಕರ್ಕೊಂಡು ಹೋಗ್ತೇನೆ, ಜೊತೆಗೆ ಯಾರೂ ಬರೋದಿಲ್ಲ. ಈ ಶರೀರ ಒಂದಕ್ಕೋಸ್ಕರ ಒಂದು ದಿನವಾದರೂ ನಿನ್ನೊಳಗಿರುವಂಥ ನೆಗೆಟಿವಿಟಿ ಮತ್ತು ನಿನಗೆ ಗೊತ್ತಿಲ್ಲದೆ ಇರುವಂಥ ನೆಗೆಟಿವ್ ಟಾಕ್ಸಿನ್ಸನ್ನು ಹೊರಗಡೆ ಹಾಕಲಿಕ್ಕೆ ಒಂದು ಒಳ್ಳೆಯ ದಿನ ಅದು ಯಾವ್ದಾದ್ರು ಇದ್ದರೆ ಅದರ ಹೆಸರೇ ಏಕಾದಶಿ. ಅವತ್ತು ನೀನು ನಿರಾಹಾರ ಮಾಡು, ನೀನು ಮಿತವಾಗಿ ನೀರು ಕುಡಿ, ಅದರ ಜೊತೆಗೆ ಮಿತವೇ ಆಹಾರವನ್ನು ಸೇವನೆ ಮಾಡು. ಜೊತೆಗೆ ನಿನ್ನೊಳಗಿರುವಂಥ ಬೇಡದೇ ಇರುವಂಥ ಕೊಲೆಸ್ಟ್ರಾಲ್ಗಳಿರ್ಬೋದು ಅಥವಾ ಬೇಡದೇ ಇರುವಂಥ ದೇಹದ ಅಂಶಗಳಿರ್ಬೋದು, ಇದನ್ನೆಲ್ಲ ನಿನ್ನ ದೇಹದಿಂದ ಆಚೆ ಹಾಕ್ಲಿಕ್ಕೋಸ್ಕರ ನೀನು ಒಂದು ದಿನ ಬೇಕಾಗಿತ್ತು. ಹ್ಮ್. ದ್ವಾದಶಿ ದಿನ ಇಟ್ಬಿಟ್ರೆ ನಮಗೆ ಇದರಲ್ಲಿ ಒಂದು ಕನ್ಫ್ಯೂಷನ್ನು. ದ್ವಾದಶಿ ಅಂದರೆ 2, 2ಕ್ಕೂ 1ಕ್ಕೂ ಏನು ನಂಟು ಅಂತ. ಒಂದೇ ದೇಹ ಒಂದೇ ದಿನ, ಅದುವೇ ಏಕಾದಶಿ ಅಂತ. ಹ್ಮ್. ಹ್ಮ್. ಈ ಕಾಯಸ್ಥ ಶರೀರವನ್ನ ಜಾಗೃತವಾಗಿ ಇಟ್ಕೊಳ್ಬೇಕು ಅಂದ್ರೆ ಏಕಾದಶಿ ದಿನ ಉಪವಾಸ ಮಾಡಬೇಕು. ಉಪವಾಸದಿಂದ ನಮಗೆ ನಾವೇ ರಿಫ್ರೆಶ್ ಮಾಡ್ತೇವೆ. ಕಾರು 10,000 ಕಿಲೋಮೀಟರ್ ಆದ ತಕ್ಷಣ ಸರ್ವಿಸ್ ಮಾಡಿಸ್ತೇವೆ, 2 ವೀಲರ್ಗಳು 5-5 ಸಾವಿರಕ್ಕೆ ಸರ್ವಿಸ್ ಮಾಡಿಸ್ತೇವೆ. ಈ ದೇಹ ಯಾವಾಗ ಸರ್ವಿಸ್ ಮಾಡಿಸೋದು? ಲೋಡ್ ಮಾಡ್ತಾನೆ ಇರ್ತೇವೆ. ಮತ್ತು ತಿಂಗಳಲ್ಲಿ ಒಂದ್ಸಲ ಸರ್ವಿಸ್ ಸ್ಟೇಷನ್ಗೆ ಬಿಡಬೇಕು. ಆ ದಿನವನ್ನು ಏಕಾದಶಿ ಅಂತ ಕರೀತಾರೆ. ಅವತ್ತು ನೀವು ಒಪ್ಪತ್ತು ಮಾಡಿ ಉಪವಾಸ ಮಾಡಿ. ಇದು ನಿಮಗೆ ದೇಹಕ್ಕೆ ಪೂರಕ ಹೊರತು ಯಾವುದೋ ಭಗವಂತನಿಗೋಸ್ಕರ ಉಪವಾಸ ಮಾಡಬೇಕು ಅಂತೇಳಿ ನೀವು ಎಚ್ಚರ ತಪ್ತಾ ಇದ್ರೂ ಉಪವಾಸ ಮಾಡುವಂಥ ಯಾವ ಭಗವಂತನೂ ಹೇಳಿಲ್ಲ. ನಿನಗೆ ಒಳ್ಳೇದಾಗಲಿ ಅಂತೇಳಿ ಭಗವಂತನ ಉಲ್ಲೇಖದ ಜೊತೆಗೆ ನಿಮಗೆ ತಿಳಿಸಿದ್ದಾರೆ. ಇಂಥ ಏಕಾದಶಿಯನ್ನ ಪ್ರತಿಯೊಬ್ಬರೂ ಪಾಲನೆ ಮಾಡ್ತಾರೆ. ಯಾಕೆ 1 ತಿಂಗಳು ರಂಜಾನ್ ನಡೆಯುತ್ತೆ? ನಮಗೆ ಗೊತ್ತಿಲ್ಲದೆ ಹೋದಂಥ ನಾವು ಏನೇನೋ ಆಹಾರ ತಿಂದುಬಿಟ್ಟಿದ್ದೀವಿ, ಅದನ್ನು ವಾಪಸ್ಸು ಡಿಟಾಕ್ಸಿನ್ ಮಾಡಬೇಕು ಅಂತಂದರೆ ಸ್ಟ್ರಿಕ್ಟಾಗಿ 1 ತಿಂಗಳು ರಂಜಾನ್ ಮಾಡಿದ್ರೆ ಆರಾಮಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ. ಹಾಗೆ ಒಂದು ಇಡೀ ತಿಂಗಳ ರಂಜಾನ್, 12 ತಿಂಗಳ ಒಂದೊಂದು ದಿನ ಏಕಾದಶಿ, ಇದು ನಮ್ಮ ಪ್ರಾಕೃತಿಕವಾಗಿ ಮನುಷ್ಯನಿಗೆ ಬೇಕಾದಂಥದ್ದಾಗಿರೋದಕ್ಕೋಸ್ಕರ ಇದನ್ನು ನಾವು ಪಾಲನೆ ಮಾಡೋದ್ರಿಂದ ನಮಗೊಳ್ಳೆದೇ ಹೊರತು ಭಗವಂತನಿಗೆ ಒಳ್ಳೇದಲ್ಲ. ನಮಗೋಸ್ಕರ ನಾವು ಮಾಡಬೇಕು ಅಂತ ಏಕಾದಶಿ ಪಾಲನೆ ಮಾಡಬೇಕು ಅಂತ. ಈಗ ನಾವು ಸಾಕಷ್ಟು ಪದ್ಧತಿಗಳ ಬಗ್ಗೆ ಅವಾಗಿನ ಚರ್ಚೆ ಮಾಡ್ತಾ ಬಂದ್ವಿ. ಅಂದ್ರೆ ನಮ್ಮಲ್ಲಿ ಇವಾಗಿನ ಜನರೇಷನ್ ಅವರು ಯಾಕೆ ಅನ್ನೋ ಪ್ರಶ್ನೆನ ಕೇಳೋದು ಜಾಸ್ತಿ. ಹಾಗಾಗಿ ಈ ಪದ್ಧತಿಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದರೆ ಈಗ ಬರ್ತಿರೋಂಥ ಜನರೇಷನ್ ಜೆನ್ ಝಿ ಅಂತ ಏನು ಹೇಳ್ತಿದ್ದಾರೆ, ನಮಗೆ ಆಶ್ಚರ್ಯ ಆಗೋ ಹಾಗೆ ಅವರು ನಮ್ಮ ಸನಾತನ ಧರ್ಮದ ಕಡೆಗೆ ವಾಲ್ತಿರೋದು ಕೂಡ ಜಾಸ್ತಿ. ಅಂದರೆ ನಾವೀಗ ನಾರ್ತ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ನ್ಯೂಸಲ್ಲಿ ನೋಡ್ತೀವಿ, ಭಜನ್ ಪಾರ್ಟೀಸ್ ನಡೀತಾ ಇದೆ, ಎಲ್ಲ ಸೇರಿ ಭಜನೆ ಹಾಕೊಂಡು ಡಾನ್ಸ್ ಮಾಡ್ತಾರೆ. ಆಮೇಲೆ ಆ ಕಡೆಗೆ ವಾಲ್ತಿದೆ ಸಮಾಜ ಈಗ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅಮ್ಮ, ನಾನು ಈಗ ಕಾರು ಓಡಿಸ್ತೇನೆ, ಬೈಕು ಓಡಿಸ್ತೇನೆ. ಆರಂಭದಲ್ಲಿ ಕಲ್ತಿದ್ದು ಸೈಕಲ್ಲು. ಇದರ ಜೊತೆಗೆ ಒಂದು ಜೀವನದ ಪಾಠನೂ ಕಲಿತೆ. ಸೈಕಲ್ ಪೆಡಲ್ನ ಮೊದಲ ಕಾಲು ನಾನು ಎಲ್ಲಿಟ್ಟು ತುಳಿತೇನೋ, ವಾಪಸ್ ಸ್ವಲ್ಪ ಹೊತ್ತಿನ ನಂತರ ಆ ಕಾಲಲ್ಲಿರಲ್ಲ, ಕೆಳಗಡೆ ಬರುತ್ತೆ. ಮತ್ತೆ ಗೊತ್ತಿಲ್ಲದೆ ಹೋದಂಗೆ ಆ ಕೆಳಗೆ ಹೋಗಿರುವಂಥ ಕಾಲು ಮೇಲ್ ಬರುತ್ತೆ ಅಂತ. ಹೌದು. ಈ ಮೇಲೆ ಕೆಳಗೆ ಬರುವಿಕೆಯ ಭಾವಾರ್ಥ ಏನು ಅಂತಂದ್ರೆ, ಈ ಪ್ರಕೃತಿ ಚಕ್ರ ತಿರುಗಲೇಬೇಕು. ತಿರುಗದೆ ಹೋದರೆ ನಮ್ಮ ಈ ಭೂಮಿಯಲ್ಲಿ
ಯಾವುದೂ ಶಾಶ್ವತ ಅಲ್ಲ. ಯಾರೋ ಈ ಸಮಾಜವನ್ನ ನಾನು ಇನ್ನೊಂದು ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟ್ರೆ ಅಂಥವ್ರು ಕೋಟಿ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಬ್ಯಾಕ್ ಟು ಸ್ಕ್ವೇರ್ ಒನ್ ಬರ್ತಿದ್ದಾರೆ ಅಂತ. ಖಂಡಿತವಾಗಿಯೂ ಬರ್ತಾ ಇದೆ. ಇವತ್ತು ಹೊಸ ಹೊಸ ಸಿಸ್ಟಮ್‌ಗಳು ಎಷ್ಟು ಅಡಾಪ್ಟ್ ಆಗ್ತಾ ಇದ್ದವೋ, ಅಷ್ಟಷ್ಟೇ ಹೊಸ ಹೊಸ ದೇವಾಲಯಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹ್ಮ್. ಅಷ್ಟೇ ಹೊಸ ಹೊಸ ದೇವರ ಸಂಭ್ರಮಗಳು, ಹಬ್ಬಗಳು, ಪೂಜೆಗಳು ಅದರ ರೀತಿಗಳಲ್ಲಿ ಕೊಂಚ ಬದಲಾವಣೆ ಆಗಿರಬಹುದು. ಆದರೆ ಇವತ್ತಿಗೂ ಯಾವ ಜನರೇಷನ್ನು ಈ ಪದ್ಧತಿಗಳನ್ನ ಬಿಟ್ಕೊಟ್ಟಿಲ್ಲ, ಈ ಕ್ರಮಗಳನ್ನ ಬಿಟ್ಟಿಲ್ಲ. ಹ್ಮ್. ಎಲ್ಲೋ ಒಂದ್ ಕಡೆ ನಾವು ಆಚರಣೆಗಳನ್ನ ಬಿಟ್ಟಿಲ್ಲ. ಎಲ್ಲವನ್ನ ಬಿಟ್ಟು ಆಚೆ ಬಂದು ನಾವಿನ್ನೇನೋ ಮಾಡ್ಬಿಡ್ತೇವೆ ಅಂತ ಹೇಳುವಂಥವ್ರು 100 ಜನ ಆದ್ರೆ, ಇವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳುವಂಥ 1000 ಜನ ಇದ್ದಾರೆ. ಹ್ಮ್. ಆದ್ರೆ ಇವತ್ತು ನಾವು ಇನ್ನೊಂದು ತಪ್ಪೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಥವ್ರು ಕಾಣಿಸ್ತಾ ಇಲ್ಲ ಅಂತ ಅಂದಾಗ, ಅಯ್ಯೋ ನಮ್ಮ ಧರ್ಮಕ್ಕೇನೋ ಕುತ್ತು ಬರ್ತಾ ಇದೆಯೇನೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹಿಂದೂ ಧರ್ಮ, ಅದರಲ್ಲೂ ವಿಶೇಷವಾಗಿ ಸನಾತನ ಧರ್ಮದನ್ನ ಕುತ್ತು ತರಲಿಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಅದು ತನ್ನದೇ ಆದಂತಹ ಸೈದ್ಧಾಂತಿಕ ಭೂಮಿಕೆಯ ಮೇಲೆ ಬೆಳೆದು ಬಂದಿದ್ದು. ಅದರಲ್ಲಿ ಬೆಳೆದಂಥವನೇ ಒಬ್ಬ ಇದನ್ನ ಸರಿ ಇಲ್ಲ ಅಂತ ಹೇಳ್ತಾನೆ ಅಂತಂದ್ರೆ, ಅವನನ್ನು ಅದು ಜೀರ್ಣ ಮಾಡ್ಕೊಳ್ಳುತ್ತೆ. ಅದನ್ನ ಸರಿ ಮಾಡ್ಲಿಕ್ಕೆ ಮತ್ತೆ 10 ಜನರನ್ನ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಈ ಭಜನ್ ಪಾರ್ಟಿಗಳು ಮಾತ್ರ ಅಲ್ಲ. ನೀವು ಇನ್ನೊಂದು ನೋಡಿ, ಹ್ಮ್. ಜಾತ್ರೆಗಳೆಲ್ಲ ಮುಂಚೆ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದ್ವು. ಆಯಾ ಊರಿಗೆ ಸೀಮಿತ ಇತ್ತು. ಇವತ್ತು ಈ ಊರಿನ ಜಾತ್ರೆ ಇನ್ನೂ 50, 100, 1000 ಕಿಲೋಮೀಟರ್ ದೂರದವ್ರು ಆ ಜಾತ್ರೆ ಹುಡ್ಕೊಂಡ್ ಬರುವಂತರ ಮಟ್ಟಿಗೆ ಇವತ್ತು ಬೆಳೆದಿದೆ ಅಂತಂದ್ರೆ, ಹೌದು. ಧರ್ಮ ಗಟ್ಟಿ ಆಗ್ತಾ ಇದೆ. ಧರ್ಮ ಇವತ್ತು ಬೆಳಿತಾನೆ ಇದೆ. ಆದ್ರೆ ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂಗೆ ಅದರ ಬದಲಾವಣೆಗಳಾಗಿರ್ಬೋದು. ಆದರೆ ಅದರ ಮೂಲ ಚಿಂತನೆ ಬಿಟ್ಟಿಲ್ಲ. ಮೂಲ ಸೈದ್ಧಾಂತಿಕ ಆಲೋಚನೆಗಳು ಬದಲಾವಣೆ ಆಗಿಲ್ಲ. ಈ ಭಜನ್ ಪಾರ್ಟಿಗಳಂತೆ ಹೊಸ ಹೊಸ ಯೋಚನೆಗಳು ಬರ್ತಾ ಇದ್ದಾವೆ. ಹೊಸ ಹೊಸ ರೀತಿಯಲ್ಲಿ ಬರ್ತಾ ಇದ್ದಾವೆ. ನಮ್ಗೆ ಗೊತ್ತಿಲ್ಲ, ಶರ್ಟ್ ಮೇಲೆ ನಾವು ಮುಂಚೆ ಏನೂ ಇಲ್ಲದೆ ಹೊಲಿಸಿ ಶರ್ಟ್ ಹಾಕ್ಕೊಳ್ತಾ ಇದ್ವಿ. ಈಗ ಶರ್ಟಿನ ಮೇಲೆ ಓಂಕಾರ ಇದೆ. ಶರ್ಟಿನ ಮೇಲೆ ಇವತ್ತು ರಾಮನಾಮ ಸ್ಮರಣೆ ಇದೆ. ಅರೆ ಇದನ್ನ ಶರ್ಟಲ್ಲಿ ಹಾಕ್ಕೊಂಡು ಇವತ್ತಿನ ಜೆನ್ಜಿ ಅನ್ನುವಂಥ ಹುಡುಗರುಗಳೇ ಹಾಕ್ಕೊಳ್ತಾ ಇದ್ದಾರೆ. ಇದನ್ನ ಹಾಕ್ಕೊಂಡಾಗ ಅವನ ಸ್ನೇಹಿತ ಓದ್ತಾನೆ. ಒಂದು ರಾಮನಾಮ ಸ್ಮರಣೆ ಆಯ್ತು. ಹ್ಮ್. ಹಾಕ್ಕೊಳ್ಬೇಕಾದ್ರೆ ಇವನು ಕನ್ನಡಿ ಮುಂದೆ ನೋಡಿರ್ತಾನೆ. ಇವನು 2 ಸಲ ಓದಿರ್ತಾನೆ. 2 ಸಲ ರಾಮನಾಮ ಸ್ಮರಣೆ ಆಯ್ತು. ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ಬದಲಾವಣೆ ಆಗಿ ಪ್ರಕೃತಿಯನ್ನ ತಪ್ಪಿಸ್ಕೊಂಡು ದೂರ ಹೋಗಕ್ಕೆ ಯಾರೂ ಸಾಧ್ಯ ಇಲ್ಲ. ಇವತ್ತಿನ ಸನಾತನ ಮೂಲ ಪದ್ಧತಿಯನ್ನ ಯಾರೂ ನಾನು ಬದಲಾಯಿಸ್ಬಿಡ್ತೀನಿ ಅಂತಂದ್ರೆ, ಅವರು ಕ್ಷಣಗಾತ್ರದಲ್ಲಿ ಒಂದು 60, 70 ವರ್ಷ ಅವರ ಜೀವಿತಾವಧಿಯಲ್ಲಿ ಅವರು ಅಂದಂದೇ ಹೋಗ್ಬೋದು ಹೊರತು, ಇದು ಸಾವಿರಾರು ವರ್ಷಗಳಿಂದ ಬಂದಂಥದ್ದನ್ನ ಕಿಂಚಿತ್ತು ಅದನ್ನು ವ್ಯತ್ಯಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ವೇದಶ್ರೀ ಸತ್ಸಂಗ್ ಅನ್ನುವಂಥ ಸಂಸ್ಥೆಯ ಮೂಲಕ ಸಾಕಷ್ಟು ಯುವ ಪೀಳಿಗೆಗೆ ತಾವು ಇನ್ಸ್ಪಿರೇಷನ್ ಆಗಿದ್ದೀರಿ. ಇಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ, ಪರಿಚಯ ಮಾಡ್ಕೊಡೋದಾದ್ರೆ. ವೇದಶ್ರೀ ಸತ್ಸಂಗ ಅನ್ನುವಂಥ ನಮ್ಮ ಸಂಸ್ಥೆ, ನಾವು ಇಲ್ಲಿಯ ತನಕ ಒಂದಿಷ್ಟು ಸಮಾಜದಲ್ಲಿ ಇರುವಂತಹ, ಈಗ ನಾವು ಇಷ್ಟೋ ತನಕ ಏನು ಚರ್ಚೆ ಮಾಡಿದ್ವಿ, ಇಂಥ ವಿಷಯಗಳನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಮೊದಲ ಆದ್ಯತೆ. ಹ್ಮ್. ಉದಾಹರಣೆ, ಕ್ಷೌರಿಕ ಸಮಾಜದವರನ್ನ ಮುಟ್ಟಿಸಿಕೊಂಡ್ರೆ ಸ್ನಾನ ಮಾಡ್ಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನನ್ನ ಉತ್ತರ ಅದು ತಪ್ಪು. ಹ್ಮ್. ಹ್ಮ್. ಕ್ಷೌರ ಮಾಡಿಸಿಕೊಂಡ ಮೇಲೆ ಸ್ನಾನ ಮಾಡ್ಬೇಕಾ ಅಂತ ಕೇಳಿದ್ರೆ ಅದು ಕರೆಕ್ಟು. ಹ್ಮ್. ನನಗೆ ಕ್ಷೌರಿಕ ಸಮಾಜದಲ್ಲಿ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ನಾನು ಅವ್ರು ಸಿಕ್ಕಾಗ ಅವ್ರು ನನ್ನ ಹೆಗಲ ಮೇಲೆ ಕೈ ಇಡ್ತಾರೆ, ನಾನು ಅವ್ರ ಹೆಗಲ ಮೇಲೆ ಕೈ ಇಡ್ತೀನಿ. ಆದರೆ ಅವರೇ ನನಗೆ ಕ್ಷೌರ ಮಾಡಿದಾಗ ನಾನು ಮನೆಗೆ ಬಂದಮೇಲೆ ಬಿಸಿನೀರಲ್ಲಿ ಸ್ನಾನ ಮಾಡ್ತೇನೆ. ಕಾರಣ ಏನು ಅಂತಂದ್ರೆ, ನಮ್ಮದೇ ಕೂದಲು ನಮಗೆ ಶತ್ರುವಾಗಿ ಪರಿಣಮಿಸ್ಬಿಡುತ್ತೆ. ಅದೇನಾದರೂ ಗೊತ್ತಿಲ್ಲದೆ ನಾವು ತಿನ್ನುವ ಆಹಾರದಲ್ಲೋ, ಉಸಿರಾಡೋ ಗಾಳಿಯಲ್ಲೋ, ಮೂಗಿನಲ್ಲೋ, ಬಾಯಲ್ಲೋ ಹೋಯ್ತು ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಯಲ್ಲೇ ವ್ಯತ್ಯಯ ಆಗುತ್ತೆ. ನಮ್ಮ ಶ್ವಾಸಕೋಶಕ್ಕೆ ಸಮಸ್ಯೆ ಆಗುತ್ತೆ. ಹೌದು. ಆದರೆ ಇದನ್ನ ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಹ್ಮ್. ಇದನ್ನ ಯಾವುದೋ ಒಂದು ಜಾತಿವಾರು ಸೀಮಿತವಾಗಿ ಮಾತಾಡೋದನ್ನ ಆಚೆ ತಂದು ಮಿತ್ರವಾರು ಸೀಮಿತವಾಗಿ ಯೋಚನೆ ಮಾಡಿ ಇರುವಂಥ ಸತ್ಯವನ್ನು ಒಪ್ಕೊಳ್ಬೇಕು. ನಮ್ಮಲ್ಲೇ ಯಾರೋ ಉಗುರು ಕಚ್ತಾ ಕೂತಿದ್ರು ಅಂತಂದ್ರೆ ನಾವಂತೀವಿ ಅದು ಕೆಟ್ಟ ಗುಣ, ಉಗುರು ಕಚ್ಚಬಾರ್ದು ಅಂತ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಹೇಳಿದಂಥ ತಂದೆಗೂ ಗೊತ್ತಿಲ್ಲ. ಯಾಕೆ ಕಚ್ಚಬಾರದು ಅಂತ ಕೇಳಿದ ಮಗುವಿಗೂ ಉತ್ತರ ಗೊತ್ತಿಲ್ಲ. ಅರ್ಥ ಇಷ್ಟೇ, ನಮ್ಮ ಉಗುರು ಕೈಯಲ್ಲೇ ಇರಬೇಕು. ಅದು ಹೊಟ್ಟೆಗೆ ಹೋದ್ರೂ ಜೀರ್ಣ ಆಗಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಹೇಳಿದ್ರು ಇದು ಕೆಟ್ಟ ಪದ್ಧತಿ. ಯಾಕೆ ಕೆಟ್ಟ ಪದ್ಧತಿ? ಅದು ಮಾಡಿದ್ರೆ ನಿನಗೆ ಏನೋ ಕೆಟ್ಟದಾಗತ್ತೆ ಅಂತ. ಏನು ಕೆಟ್ಟದಾಗತ್ತೆ? ಅದು ಹೊಟ್ಟೆಗೆ ಹೋಯ್ತು ಅಂತಂದ್ರೆ ಜೀರ್ಣ ಆಗಲ್ಲ, ಇಂಡೈಜೆಷನ್ ಆಗುತ್ತೆ, ಅಲ್ಲಿಂದ ದೇಹ ಆಲಸ್ಯಕ್ಕೆ ಜಾರುತ್ತೆ, ಅದಾದ್ಮೇಲೆ ರೋಗ ಬರುತ್ತೆ, ಅಲ್ಲಿಂದ ನಿನಗೆ ಕೆಟ್ಟದಾಗತ್ತೆ. ಇದಿಷ್ಟನ್ನು ಹೇಳೋದನ್ನ ಫಸ್ಟ್ ಮತ್ತೆ ಲಾಸ್ಟ್ ಎರಡೇ ಹೇಳಿದ್ರು. ಉಗುರು ಕಚ್ಚಬೇಡ, ಕೆಟ್ಟದಾಗತ್ತೆ ಅಂತ. ಇದರ ಭಾವಾರ್ಥ ಇಷ್ಟೇ, ನಮ್ಮ ಉಗುರು ನಮಗೆ ಶತ್ರು. ನಮ್ಮ ಕೂದಲು ಒಂದೊಂದ್ಸಲ ಗೊತ್ತಿಲ್ಲದೆ ಹೊಟ್ಟೆಗೆ ಹೋದ್ರೆ ನಮಗೆ ಶತ್ರು. ಆದ್ರೆ ಇದನ್ನ ಯಾವುದೋ ಜಾತಿವಾರು ಚೌಕಟ್ಟನ್ನ ಮಾಡೋದು ಬೇಡ. ಎಲ್ಲರೂ ಒಂದೇ. ನಾವೆಲ್ಲರೂ ಮಾನವ ಸಮಾಜದಲ್ಲಿದ್ದೇವೆ. ಮಾನವ ಸಮಾಜದ ಮಧ್ಯದಲ್ಲಿ ಮಾನವೀಯತೆಯನ್ನು ಬಿತ್ತರಿಸುವಂತ ಕೆಲಸ ನಮ್ಮ ವೇದಶ್ರೀ ಸತ್ಸಂಗ ಮಾಡ್ಕೊಂಡು ಬಂದಿದೆ. ಇದನ್ನು ಖಂಡಿತವಾಗಿಯೂ ಮುಂದೆ ತಗೊಂಡು ಹೋಗ್ತೇವೆ.
ಇದು ನಮ್ಮ ಮೂಲ ಉದ್ದೇಶ. ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳನ್ನ ನಮ್ಮ ಕೈಲಾಗಿದ್ದನ್ನು ತರಬೇಕು. ಹಳೆಯ ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಎಂತೆಂಥ ವಿಷಯಗಳಿದ್ದಾವೆ, ಎಂತೆಂಥ ಅಪರೂಪದ ವಿಷಯಗಳಿದ್ದಾವೆ, ಇದನ್ನೆಲ್ಲ ನಮ್ಮ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅಂಬೆಗಾಲಿಡ್ತಾ ಪುಟ್ಟ ಪ್ರಯತ್ನ ವೇದಶ್ರೀ ಸತ್ಸಂಗ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಸಮಾಜಕ್ಕೆ ಬೇಕಿರುವಂಥ ಸಾಕಷ್ಟು ಕೆಲಸಗಳನ್ನ ಈ ಸಂಸ್ಥೆ ಮೂಲಕ ಮಾಡ್ತಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ನಾನು ವಿಶೇಷವಾದಂಥ ಧನ್ಯವಾದ ತಮಗೂ ತಿಳಿಸ್ತೇನೆ. ಯಾಕಂದರೆ ನೀವು ಈ ಚಾನಲಿನ ಮುಖಾಂತರ ಮರೆತು ಹೋಗುವಂಥ ಅಥವಾ ಮರವಿನ ಅಂಚಿನಲ್ಲಿರುವಂಥ ಅದೆಷ್ಟೋ ವಿಷಯಗಳನ್ನು ವಾಪಸ್ ನೆನಪು ಮಾಡಿ ಕೊಡ್ತಾ ಇದ್ದೀರಲ್ಲ. ಹಾಗಾಗಿ ಹೇಳಿದ್ದು, ನೀವು ಇವತ್ತಿನ ಯುವ ಪೀಳಿಗೆಯವರೇ ಆಗಿ ನಿಮಗೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಲ್ಲ, ಇದೇ ಹಿಂದೂ ಸನಾತನ ಧರ್ಮದ ಶಕ್ತಿ. ನಿಮ್ಮಂಥವರೊಬ್ಬರು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ವಾಪಸ್ ಬರ್ತಾರೆ, ಸಮಾಜಕ್ಕೆ ಹೊಸ ರೀತಿಯಲ್ಲಿ ಸಂದೇಶ ಕೊಡ್ತಾರೆ. 12ನೇ ಶತಮಾನದಲ್ಲಿ ವಚನಕಾರರ ರೀತಿಯಲ್ಲಿ ಸಮಾಜಕ್ಕೆ ಕಣ್ತರಿಸ್ಲಿಕ್ಕೆ ಹೇಗೆ ವಚನ ಸಾಹಿತ್ಯ ಬಂತೋ, ಹಾಗೆ ಆಯಾ ಕಾಲಘಟ್ಟದಲ್ಲಿ ಹೊಸ ಹೊಸ ರೀತಿಯಲ್ಲಿ ಬರ್ತಾರೆ. ಅವರು ಹೊಸ ರೀತಿಯಲ್ಲಿ ಸಮಾಜವನ್ನು ಕಣ್ತೆರೆಸ್ತಾರೆ. ಈ ಸಮಾಜ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಮತ್ತು ಸಮಾಜ ನಮಗೆ ಗೊತ್ತಿಲ್ಲದೆ ಇರುವಂಥ ರೀತಿಯ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು 100 ಜನ ಫಾಲೋ ಮಾಡ್ತಾರೆ. ಟೀಕಾಕಾರರು ಇರ್ತಾರೆ, ಅವರು ಪ್ರಶ್ನೆ ಕೇಳ್ತಾರೆ. ಅವರು ಪ್ರಶ್ನೆಯೂ ಕೇಳಲಿ, ಪ್ರಶ್ನೆ ಕೇಳಿದಾಗ ನಮ್ಮ ವಿಚಾರ ಇನ್ನೂ ಹರಿತವಾಗುತ್ತೆ. ಅಂಥ ಪ್ರಶ್ನೆಗಳನ್ನು ಕೇಳುವಂಥ ಅನೇಕ ಉತ್ತರಗಳು ನಿಮ್ಮಿಂದ ಇವತ್ತು ಲಭ್ಯ ಆಗ್ತಾ ಇದೆ. ಹಾಗಾಗಿ ಸಮಾಜಕ್ಕೆ ನಿಮ್ಮ ಕೊಡುಗೆ ತುಂಬ ದೊಡ್ಡದು. ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ತಂಡ ಇನ್ನೂ 10 ಜನರನ್ನು, ನನ್ನಂಥ ಅತ್ಯಂತ ಕಿರಿಯನನ್ನು ಕೂಡ ಕರೆದಿದ್ದೀರಿ. ದೊಡ್ಡ ದೊಡ್ಡ ಹಿರಿಯರನ್ನು ಕರೆದು ಈ ಕುರ್ಚಿಯಲ್ಲಿ ಕೂರಿಸಿ ಅವ್ರ ಜೊತೆಗೆ ಮಾತಾಡಿದ್ದೀರಿ. ನಿಮ್ಮ ಈ ವಿಚಾರಧಾರೆ ಶಾಶ್ವತವಾಗಿ ಮುಂದೆ ಸಾಗಲಿ. ನಿಮ್ಮ ಇಡೀ ತಂಡಕ್ಕೆ ಮತ್ತು ವಿಶೇಷವಾಗಿ ನಿಮಗೆ ಮನದಂತರಾಳದಿಂದ ಅನಂತ ಧನ್ಯವಾದಗಳು. ನಮಸ್ಕಾರಗಳು. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮ್ಗೊಂದು ಸಣ್ಣ ಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು. ಧನ್ಯವಾದಗಳು. ಗುರು ಮಹಾರಾಜರ ಪ್ರಸಾದ. ಧನ್ಯವಾದಗಳು. ನಮ್ಮಲ್ಲೊಂದು ಮಾತಿದೆಯಲ್ಲ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದಿಲ್ಲ ಅಂತ. ನಮ್ಮ ಪೂರ್ವಿಕರು ಯಾವುದೇ ಒಂದು ಪದ್ಧತಿ, ಆಚರಣೆ ಏನನ್ನೇ ರೂಢಿಗೆ ತಂದಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅರ್ಥ ಇರುತ್ತೆ. ಸುಮ್ಮನೆ ಯಾವುದೇ ಪದ್ಧತಿಯನ್ನ ತಂದಿರೋದಿಲ್ಲ. ಅದನ್ನೆಲ್ಲ ನಾವು ಆಚರಿಸಬೇಕು ಅನ್ನೋದನ್ನ ಇವತ್ತಿನ ಎಪಿಸೋಡ್ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.